12 ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಈ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು ಏನು ಅಂತ ಚಿಂತನೆಯನ್ನು ಮಾಡಿದ್ರೆ, ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಫಲಾಫಲಗಳನ್ನು ನೋಡ ಹೊರಟ್ರೆ, ಅಶ್ವಿನಿ ಭರಣಿ ಕೃತ್ತಿಕಾ ಪಾದಂ ಮೇಷ. ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ, ಇನ್ನು ಕೃತ್ತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಯಾರ್ಯಾರು ಹುಟ್ಟಿದಿರೋ ಈ ಎಲ್ಲ ನಕ್ಷತ್ರ ಪಾದದಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಮೇಷರಾಶಿಯಾಗಿರುತ್ತೆ. ಮೇಷರಾಶಿಯಲ್ಲಿ ಜನನವಾಗಿರ್ತಕ್ಕಂಥವರಿಗೆ ಒಂದು ವೇಳೆ ನಿಮಗೆ ನಕ್ಷತ್ರ ಗೊತ್ತಿಲ್ಲ, ಬರೀ ಹೆಸರು ಮೇಲೆ ನೋಡ್ತೀರಿ ಅಂತಂದರೆ ನೋಡಿ, ಚಕಾರ, ಲಕಾರ ಮತ್ತು ಅಕಾರದಿಂದ ಹೆಸರು ಯಾರದ್ದು ಪ್ರಾರಂಭ ಆಗುತ್ತೋ ಇವರೆಲ್ಲರೂ ಕೂಡ ಮೇಷರಾಶಿಯನ್ನು ನೀವು ಫಾಲೋ ಮಾಡಬಹುದು. ನೋಡಿ, ಮೇಷರಾಶಿಯಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ, ನಿಮ್ಮ ಜನ್ಮರಾಶಿಗೆ ಮೀನರಾಶಿಯಲ್ಲಿ ಶನಿ ಪರಮಾತ್ಮನ ಸಂಚಾರವಿರುತ್ತೆ, ಅರ್ಥಾತ್ ವ್ಯಯದ ಶನಿಯಾಗಿರ್ತಾನೆ. ತೃತೀಯ ಮತ್ತು ಚತುರ್ಥಾದಿ ಭಾವದಲ್ಲಿ ಗುರು ಸಂಚಾರವಿರುವಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಇನ್ನು ಲಾಭಸ್ಥಾನ ಮತ್ತು ಕರ್ಮಸ್ಥಾನದಲ್ಲೇ ರಾಹು ಸಂಚಾರವಿರುವಂತಹ ಈ ಒಂದು ಸಂವತ್ಸರವಾದ್ದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಒಂದು ಮೇಷರಾಶಿಯವರಿಗೆ ತೃತೀಯ ಮತ್ತು ಚತುರ್ಥ ಭಾವದ ಗುರು ಸಂಚಾರದಿಂದ ನೋಡಿ, ಈ ಮೇಷರಾಶಿಗೆ ಜೂನ್ 1ರ ನಂತರದಲ್ಲಿ ಗಜಕೇಸರಿ ಯೋಗದ ಚಿಂತನೆಯನ್ನು ಮಾಡತಕ್ಕಂಥ ಒಂದು ರಾಶಿಯವರಾಗಿರ್ತೀರಿ. ಗಜಕೇಸರಿ ಸಂಜಾತಃ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಗುಣಸಂಪನ್ನ ಸರ್ವಪ್ರಿಯಕರ ಭವೇತ್. ಅರ್ಥಾತ್ 4 ವರ್ಷಕ್ಕೆ ಬರುವಂತಹ ಒಂದು ವಿಶೇಷವಾದಂತಹ ಗಜಕೇಸರಿ ಯೋಗ ಆಳುವಂಥದ್ದು ಈ ಒಂದು ಸಂವತ್ಸರದಲ್ಲಿ ತಮ್ಮ ಪಾಲಿಗೆ ಇರತಕ್ಕಂಥದ್ರಿಂದ ವಿವಾಹವಾಗದೇ ಇರತಕ್ಕಂಥ ತರುಣರಿಗೆ ವಿವಾಹಾದಿ ಯೋಗವನ್ನು ಕೊಡ್ತಾನೆ. ಎಷ್ಟೋ ಜನ ಉದ್ಯೋಗದ ಹವಣಿಕೆಯಲ್ಲಿರ್ತೀರಿ ಅಥವಾ ಪ್ರಮೋಷನ್ ಬೇಕು ಅಂತ ಆಸೆಪಟ್ಟಿರ್ತಕ್ಕಂಥ ಈ ಒಂದು ರಾಶಿಯವರಿಗೆ ಖಂಡಿತವಾಗಿಯೂ ಪ್ರಮೋಷನ್ ಆಗುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಉದ್ಯೋಗದಲ್ಲಿ ಅಭಿವೃದ್ಧಿಗಳಿರುತ್ತೆ. ಮನೆ ಕಟ್ಟಬೇಕು ಹೇಳ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಮನೆ ಮಾರು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ತಕ್ಕಂಥ ಒಂದು ಯೋಗ ಫಲಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಯಾಕೆಂದರೆ ಭಾಗ್ಯಾಧಿಪತಿಯಾಗಿ ಗುರುವು ಚತುರ್ಥ ಸ್ಥಾನದಲ್ಲಿ, ವಾಹನ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ, ಅದೇ ಪ್ರಕಾರವಾಗಿ ಭೂಮಿ ಸ್ಥಾನದಲ್ಲೇ ಗುರುವು ಉಚ್ಚನಾಗಿ ನಿಂತು ಶುಭವನ್ನು ಹೇಳ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಒಂದು ಮೇಷರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಎಷ್ಟೋ ವರ್ಷಗಳ ಕನಸು, ಮನೆ ಮಾಡಬೇಕು, ಸ್ವಂತ ಮನೆ ಮಾಡಬೇಕು, ಅಥವಾ ಯಾವುದೋ ಜಮೀನು ತೆಗಿಬೇಕು, ಆಸ್ತಿ ಪರ್ಚೇಸ್ ಮಾಡಬೇಕು, ಈ ಎಲ್ಲ ರೀತಿಯಂಥ ಯೋಚನೆಗಳಿರ್ತಕ್ಕಂಥವರಿಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಆ ಗುರುವಿನ ಅನುಗ್ರಹದ ಮೇರೆಗೆ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಇನ್ನು ಎಷ್ಟೋ ಜನ ಈ ವರ್ಷ ಆದರೂ ಒಂದು ಹೊಸ ಕಾರ್ ತೆಗೆದುಕೊಳ್ಬೇಕು ಅಥವಾ ಒಂದು ಬ್ರ್ಯಾಂಡೆಡ್ ಬೈಕ್ ತೆಗೆದುಕೊಳ್ಬೇಕು, ಈ ರೀತಿಯಂತಹ ಯೋಚನೆಗಳಿರುತ್ತೆ. ಖಂಡಿತವಾಗಿಯೂ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ಖಂಡಿತವಾಗಿಯೂ ಫಲವನ್ನು ನೀಡುವಂತಹ ಒಂದು ಯೋಗ ಫಲಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಇನ್ನು ಎಷ್ಟೋ ಜನರಿಗೆ ತಾಯಿ ತಂದೆಯರ ಪ್ರೀತಿ ವಿಶ್ವಾಸ ದೊರಕ್ತಾ ಇರೋದಿಲ್ಲ. ಹಾಗಾಗಿ ಭಾಗ್ಯಸ್ಥಾನಾಧಿಪತಿಯಾಗಿರತಕ್ಕಂಥ ಗುರುವು ಈ ಒಂದು ವರ್ಷ ಮಾತೃಸ್ಥಾನದಲ್ಲಿ, ಚತುರ್ಥ ಭಾವದಲ್ಲಿ, ಸುಖ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಎಷ್ಟೋ ತಂದೆ ಮಕ್ಕಳಿಗೆ ಡಿಸ್ಪ್ಯೂಟ್ಗಳಿರುತ್ತೆ. ಆ ರೀತಿಯಂಥ ಡಿಸ್ಪ್ಯೂಟ್ಗಳೆಲ್ಲವೂ ಕೂಡ ಈ ಒಂದು ಸಂವತ್ಸರದಲ್ಲಿ ದೂರವಾಗುತ್ತೆ. ಅತ್ಯಂತ ಪ್ರೀತಿ ವಿಶ್ವಾಸ ಗೌರವಗಳನ್ನು ನಿಮ್ಮೆಲ್ಲರಲ್ಲಿ ನೀವು ಕಂಡುಕೊಳ್ತಕ್ಕಂಥ ಒಂದು ಸುಯೋಗವನ್ನು ಕೂಡ ಆ ಒಂದು ಗುರು ನಿಮಗೆ ಖಂಡಿತವಾಗಿಯೂ ನೀಡ್ತಾನೆ. ಇನ್ನು ಪುತ್ರಕಾರಕನಾಗಿರತಕ್ಕಂಥ ಗುರು, ಧನಕಾರಕನಾಗಿರತಕ್ಕಂಥ ಗುರು, ಭಾಗ್ಯಾಧಿಪತಿಯಾಗಿ ಅವನು ಚತುರ್ಥ ಭಾವದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಎಷ್ಟೋ ಜನ ಪುತ್ರ ಸಂತಾನ ಅಪೇಕ್ಷಿಗಳಾಗಿ ಮೇಷರಾಶಿಯವರು ಇರ್ತೀರಿ. ಮೇಷರಾಶಿಯ ಹೆಣ್ಣು ಮಕ್ಕಳು ಇರ್ತಾರೆ. ಗಂಡು ಮಗು ಬೇಕು ಅಂತ ಆಸೆಪಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೋ ಜನ ಇರ್ತೀರಿ. ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ನೀವು ದಂಪತಿಗಳಿರುವರು ಪ್ಲ್ಯಾನ್ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಆ ಒಂದು ಯೋಗವನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡ್ತಾ ಉದ್ಯೋಗ, ವ್ಯವಹಾರ, ವ್ಯಾಪಾರ ಇತ್ಯಾದಿಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಒಂದು ಜಾಗ್ರತೆ ನೋಡಿ, ಕರ್ಮಸ್ಥಾನ ಮತ್ತು ಕರ್ಮ ಲಾಭಸ್ಥಾನದಲ್ಲಿ ರಾಹು ಸಂಚಾರವಿರುವಂತಹ ಈ ಒಂದು ಸಂವತ್ಸರ ಸ್ವಲ್ಪ ಮಟ್ಟಿಗೆ ನಿಮಗೆ ಉದ್ಯೋಗದ ವಿಷಯದಲ್ಲಿ ವೈರಿಗಳ ಒಂದು ಕಿರುಕುಳಗಳು ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಅಥವಾ ವೈರಿಗಳಿಂದ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂಥದ್ದು, ಅಥವಾ ವೈರಿಗಳಿಂದ ನೀವು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಅಥವಾ ಕೆಟ್ಟ ಜನರ ಅಥವಾ ದುಷ್ಟ ಜನರ ಸಹವಾಸವಾಗ್ತಕ್ಕಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾಟ ಮಂತ್ರ ಈ ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆಗಳು, ಎಷ್ಟೋ ಜನರ ಉದ್ಯೋಗದಲ್ಲಿ ಇಂತಹ ಸಮಸ್ಯೆಗಳನ್ನು ಕೂಡ ಕಾಣ್ತಾ ಇರ್ತೀರಿ. ಹಾಗಿದ್ದರೆ ಅಂತಹ ಮೇಷರಾಶಿಯವರು ಉದ್ಯೋಗ ಭಾವದಲ್ಲೇ ರಾಹು ಸಂಚಾರ
ಪ್ರಕಾರವಿರತಕ್ಕಂಥದ್ರಿಂದ ಎಲ್ಲ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಕಿವಿ ಮಾತು. ಇನ್ನು ವ್ಯಯದಲ್ಲಿ ಶನಿ ಇದ್ದು 7.5 ಕೂಡ ಈ ಒಂದು ರಾಶಿಯವರಿಗೆ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಯದ ಶನಿಯು ಲಾಸ್ ಮಾಡಿಸ್ತಾನೆ ಅಥವಾ ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡಿಸ್ತಾನೆ. 7.5 ಮೊದಲ ಭಾಗವಾದ್ದರಿಂದ ಯಾರನ್ನೋ ನಂಬಿ ಮೋಸ ಹೋಗ್ತೀರಿ. ಎಲ್ಲ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಒಳ್ಳೆಯದು ಹೇಳುವಂತಹ ಸಲಹೆಯನ್ನು ಈ ಒಂದು ಮೇಷರಾಶಿಯವರಿಗೆ ಕೊಡ್ತಾ, ದ್ವಾದಶ ರಾಶಿಗಳಲ್ಲಿ ಮೊದಲ ರಾಶಿಯಂತಹ ಮೇಷರಾಶಿಯವರಿಗೆ ಫಲವನ್ನು ಕೂಡ ವಿಶೇಷವಾಗಿ ತಿಳಿಸಿದ್ದೇನೆ. ಸತ್ತು ಫಲಗಳನ್ನೇ ಚಿಂತನೆಯನ್ನು ಮಾಡ್ತಾ ವಿಶೇಷವಾಗಿ ಪರ್ಸಂಟೇಜ್ ವೈಸ್ ನಾವು ಹೇಳಬೇಕು ಅಂತಂದರೆ ಸಾಧಾರಣವಾಗಿ 60 ಭಾಗ ಸುಖ, 40 ಭಾಗ ದುಃಖ, 60 ಭಾಗ ಲಾಭ, 40 ಭಾಗ ಲಾಸನ್ನು ಅನುಭವಿಸ್ತಕ್ಕಂಥದ್ದು. ಅರ್ಥಾತ್ ಲಾಸ್ಗಿಂತಲೂ ಕೂಡ ಪ್ರಾಫಿಟನ್ನೇ ಈ ಒಂದು ಸಂವತ್ಸರದಲ್ಲಿ ತಾವು ಕಾಣಬಹುದಾಗಿರುತ್ತೆ. ಇನ್ನು ಈ ಒಂದು ಸಂವತ್ಸರದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಧಾರಣವಾಗಿ ಯಾವ ಕಲರ್ನ ಫಾಲೋ ಮಾಡಿದರೂ ಒಳ್ಳೆಯದು ಅಂತ ಎಷ್ಟೋ ಜನರಲ್ಲಿ ಪ್ರಶ್ನೆ ಇರುತ್ತೆ ಅಲ್ವೇ. ಹಾಗಾಗಿ ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ ಮೇಷರಾಶಿಯವರು ಈ ಒಂದು ಸಂವತ್ಸರದಲ್ಲಿ. ಇನ್ನು 1, 10 ಮತ್ತು 17 ಈ ಒಂದು ನಂಬರ್ನ ಫಾಲೋ ಮಾಡಿ. ಯಾಕೆಂದರೆ 1, 10 ಮತ್ತು 17 ಈ ಒಂದು ನಂಬರ್ನ ಹೆಚ್ಚಾಗಿ ನೀವು ಫಾಲೋ ಮಾಡಿದಲ್ಲಿ ಈ ಒಂದು ಸಂವತ್ಸರದಲ್ಲಿ ಮೇಷರಾಶಿಯವರು ಶುಭ ಫಲವನ್ನು ಕಾಣ್ತೀರಿ. ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ ಈ ಯಾವುದಾದ್ರೂ ಒಂದು ರತ್ನದ ಉಂಗುರ ಇದ್ದಲ್ಲಿ ಅಥವಾ ಈ ಒಂದು ಉಂಗುರವನ್ನು ಮಾಡಿಸಿ ಶರೀರದಲ್ಲಿ ಧಾರಣೆ ಮಾಡ್ತೀರಿ ಅಂತಂದರೆ ಮಾಡಿದಲ್ಲಿ ವಿಶೇಷವಾದಂಥ ಒಂದು ಶುಭ ಫಲವನ್ನು ಕಾಣಬಹುದು. ಇನ್ನು ಶುಭ ಸಂಖ್ಯೆಯಾಗಿ 1, 2, 3 ಮತ್ತು 9 ಹೆಚ್ಚಾಗಿ ಫಾಲೋ ಮಾಡುವಂಥದ್ದು ಒಳ್ಳೆಯದು. ಶುಭ ದಿನಾಂಕವಾಗಿ 1, 10 ಮತ್ತು 17ನೇ ತಾರೀಕನ್ನು ಫಾಲೋ ಮಾಡಿ. ಭಾನುವಾರ, ಮಂಗಳವಾರ ಮತ್ತು ಗುರುವಾರದ ದಿನದಂದು ಯಾವುದೇ ಶುಭ ಕಾರ್ಯವನ್ನು ಕೈಗೆತ್ತಿಕೊಂಡಲ್ಲಿ ಖಂಡಿತವಾಗಿ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಮೇಷರಾಶಿಯವರು ಶುಭ ಫಲವನ್ನು ಕಾಣಬಹುದು. ಯಾರ್ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತೀರಿ ನೋಡಿದಾಗ ನೋಡಿ, ಕೃತ್ತಿಕಾ, ರೋಹಿಣಿ, ಮೃಗಶಿರಾರ್ಧಂ ವೃಷಭ ಅಂತ ಹೇಳ್ತೇವೆ. ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಇನ್ನು ಮೃಗಶಿರಾ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ ವೃಷಭ ರಾಶಿಯಾಗಿರುತ್ತೆ. ಇನ್ನು ಅಕ್ಷರದಲ್ಲಿ ಇಕಾರ, ಉಕಾರ, ಏಕಾರ, ಓ, ವ, ವಿ, ವು, ವೆ ಮತ್ತು ಓ ಈ ಒಂದು ಅಕ್ಷರದಿಂದ ಮೊದಲಾಕ್ಷರವಾಗಿ ಪ್ರಾರಂಭವಾಗುವಂತಹ ಹೆಸರಿನವರೆಲ್ಲರಿಗೂ ಕೂಡ ನಾಮನಕ್ಷತ್ರವಾಗಿ ವೃಷಭ ರಾಶಿಯನ್ನು ಫಾಲೋ ಮಾಡಬಹುದು. ನಿಮ್ಮ ಹೆಸರಿನ ಮೊದಲಾಕ್ಷರ ಇದಾದ್ದರಿಂದ ಎಲ್ಲ ಮೊದಲಾಕ್ಷರದ ಹೆಸರಿನವರೆಲ್ಲರೂ ಕೂಡ ವೃಷಭ ರಾಶಿಯನ್ನೇ ಫಾಲೋ ಮಾಡಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ ಹೆಚ್ಚಿನ ಭಾಗ ಈ ಒಂದು ಸಂವತ್ಸರದಲ್ಲಿ ತೃತೀಯದ ಗುರುವನ್ನು ಕಾಣ್ತೀರಿ. ಯಾರ್ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತೀರಿ ವೃಷಭ ರಾಶಿಯವರಿಗೆ ಮುಕ್ಕಾಲು ಭಾಗ ತೃತೀಯ ಭಾವದ ಗುರುವಾಗಿರ್ತಾನೆ. ಇನ್ನು ಜೂನ್ 1ರವರೆಗೆ ದ್ವಿತೀಯದ ಗುರುವು ಕೂಡ ಆಗಿರ್ತಾನೆ. ಈ ಒಂದು ಸಂವತ್ಸರದಲ್ಲಿ ಸಂಪೂರ್ಣವಾಗಿ ಈ ರಾಶಿಯವರು ಲಾಭಸ್ಥಾನದ ಶನಿಯ ಒಂದು ಫಲವನ್ನು ಕಾಣಬಹುದಾಗಿರುತ್ತೆ. ಕರ್ಮಸ್ಥಾನದ ರಾಹು ಫಲವನ್ನು ಕೂಡ ಮುಕ್ಕಾಲು ಭಾಗ ಕಾಣ್ತೀರಿ. ಇನ್ನು ಭಾಗ್ಯಸ್ಥಾನದ ರಾಹು ಫಲವನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ನೀವು ಕಾಣ್ತೀರಿ. ಹಾಗಿದ್ರೆ ಸಮಷ್ಟಿಯಾಗಿ ಫಲ ಏನು ವೃಷಭ ರಾಶಿಯವರಿಗೆ ನೋಡಿ, ಸ್ವಲ್ಪ ಮಟ್ಟಿಗೆ ವಿವಾಹಾಪೇಕ್ಷೆಗಳಿಗೆ ವಿವಾಹದ ವಿಷಯದಲ್ಲಿ ವಿಘ್ನಗಳನ್ನು, ಅಡೆತಡೆಗಳನ್ನೇ ಕಾಣುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಈ ರಾಶಿಯವರಿಗೆ ಶನಿ ಪರಮಾತ್ಮನ ಒಂದು ದೃಷ್ಟಿ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ನಿಮ್ಮ ಜನ್ಮರಾಶಿಯನ್ನೇ ಶನಿ ಪರಮಾತ್ಮ ನೋಡ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ವಿವಾಹಾದಿ ವಿಷಯದಲ್ಲಿ ಏನಾದರೂ ವಿಘ್ನಗಳನ್ನು, ಅಡೆತಡೆಗಳನ್ನು ಉಂಟು ಮಾಡ್ತಾನೆ. ಇನ್ನು ತೃತೀಯ ಭಾವದ ಗುರುವು ಕೂಡ ಆಗಿರೋದ್ರಿಂದ ಗುರುಬಲ ಬೇರೆ ಇರೋದಿಲ್ಲ. ಈ ಒಂದು ದೃಷ್ಟಿಯಿಂದ ವಿವಾಹಾಪೇಕ್ಷೆಗಳಿಗೆ ಸ್ವಲ್ಪ ಮಟ್ಟಿಗೆ ಅಮಂಗಳದ ಒಂದು ಫಲವನ್ನೇ ಚಿಂತಿಸಬಹುದಾದಂತಹ ವರ್ಷವಾಗಿರುತ್ತೆ. ಇನ್ನು ಸಹೋದರಾದಿ ಭಾವಗಳಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಅಣ್ಣ ತಮ್ಮಂದಿರಲ್ಲಿ ವೈರತ್ವಗಳು ಮೂಡಬಹುದು, ಅಥವಾ ಡಿಸ್ಪ್ಯೂಟ್ಗಳು ಮೂಡಬಹುದು, ಅಥವಾ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಕೆಟ್ಟು ಹೋಗುವಂತಹ ಒಂದು ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಹಾಗಾಗಿ ಈ ಒಂದು ವಿಶ್ವಾಸವನ್ನು ಆದಷ್ಟು ಇಟ್ಟುಕೊಳ್ಳುವತ್ತ ಪ್ರಯತ್ನವನ್ನು ಹೆಚ್ಚಾಗಿ ಪಡುವಂಥದ್ದು ಉತ್ತಮ. ಯಾಕೆಂದರೆ ಮೊದಲೇ ಗ್ರಹಚಾರ ಕೆಟ್ಟಾಗಿ ಏನಾಗುತ್ತೆ ಅಂದರೆ ಆ ವಿಷಯ ನಮಗೆ ಮುಂಚಿತವಾಗಿ ತಿಳಿದಿದೆ ಅಂತಂದರೆ ಇದು ನಮ್ಮದು ದೋಷ ಅಲ್ಲ, ಇದು ಆ ಒಂದು ಗ್ರಹಗತಿಗಳ ಒಂದು ಪ್ರಭಾವ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ವಿಷಯವನ್ನು ಕಿವಿಮಾತಾಗಿ ಆದರೂ ಕೂಡ ಅಂದುಕೊಳ್ಳಿ. ಈ ಒಂದು ವಿಷಯದಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ ಈ ಎಲ್ಲ ಬಾಂಧವ್ಯದ ಒಂದು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹುಳಿ ಹಿಂಡತಕ್ಕಂಥ ಒಂದು ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿ ಚಿಂತನೆಯನ್ನು ಪಡಬಹುದಾಗಿರುತ್ತೆ. ಇನ್ನು ಏಕಾದಶಾದಿ ಭಾವದಲ್ಲೇ ಶನಿ ಪರಮಾತ್ಮನಿರ್ತಕ್ಕಂಥದ್ರಿಂದ ನೋಡಿ, ಆಯುಷ್ಯಂ ಜೀವನೋಪಾಯಂ
ಮರಣಂಚ ಶನೈಶ್ಚರಂ ಅಂತ ಹೇಳ್ತೇವೆ. ಆಯುಸ್ಸು, ಆರೋಗ್ಯ, ಸ್ಥಿರ ವೃತ್ತಿಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಶನಿ ಪರಮಾತ್ಮನಿಂದ. ಹಾಗಿದ್ದರೆ ವೃಷಭ ರಾಶಿಗೆ ಇದೇ ಶನಿ ಪರಮಾತ್ಮನು ಕರ್ಮಾಧಿಪತಿಯಾಗಿ ಅವನು ಕರ್ಮ ಲಾಭಸ್ಥಾನದಲ್ಲಿ ಸಂಪೂರ್ಣವಾಗಿ ಒಂದು ಸಂವತ್ಸರ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಏನೋ ಒಂದು ಹೊಸ ಪ್ರಾಜೆಕ್ಟನ್ನು ಹಮ್ಮಿಕೊಳ್ತೀರಿ, ಅಥವಾ ಹೊಸದಾಗಿರತಕ್ಕಂಥ ಒಂದು ಕಂಪನಿಯನ್ನು ಆರಂಭ ಮಾಡ್ತೀರಿ, ಅಥವಾ ಹೊಸ ಉದ್ಯೋಗವನ್ನು ಆರಂಭ ಮಾಡ್ತೀರಿ, ಅಥವಾ ಉದ್ಯೋಗದಲ್ಲೇ ಹೆಚ್ಚಾಗಿ ರಿಸ್ಕ್ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದರೆ ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಮಾಡಿ. ಗುರುಬಲಕ್ಕೋಸ್ಕರವಾಗಿ ಕೆಲವು ಪರಿಹಾರಗಳನ್ನು ಹೇಳ್ತೇನೆ, ಅದನ್ನು ಮಾಡಿಕೊಳ್ಳಿ. ಬಿಟ್ಟರೆ ವಿಶೇಷವಾಗಿ ಶನಿ ಪರಮಾತ್ಮನ ಅನುಗ್ರಹ ತಮ್ಮ ಪಾಲಿಗಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಉದ್ಯೋಗದ ವಿಷಯದಲ್ಲಿ ಹೆಚ್ಚಾಗಿ ನೀವು ರಿಸ್ಕನ್ನು ತೆಗೆದುಕೊಂಡು ಮುಂದುವರಿಯಬಹುದಾಗಿರುತ್ತೆ. ಹಾಗಾಗಿ ಆ ಶನಿ ಪರಮಾತ್ಮನ ಅನುಗ್ರಹ ಸಂಪೂರ್ಣವಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಉದ್ಯೋಗದ ಒಂದು ವಿಷಯದಲ್ಲಿ ಇರತಕ್ಕಂಥದ್ರಿಂದ ಎಷ್ಟು ಲೈಫಲ್ಲಿ ನೀವು ಅಚೀವ್ಮೆಂಟ್ ಮಾಡಬಹುದು, ಸಾಧನೆ ಮಾಡಬಹುದು, ಎಷ್ಟು ರಿಸ್ಕ್ ತೆಗೆದುಕೊಂಡು ಈ ಒಂದು ಸಂವತ್ಸರದಲ್ಲಿ ನೀವು ಉದ್ಯೋಗದ ವಿಷಯದಲ್ಲಿ ಮುಂದುವರಿಯಬಹುದು, ಅಷ್ಟೂ ರಿಸ್ಕನ್ನು ತೆಗೆದುಕೊಳ್ಳಿ, ಸಕ್ಸಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರಿ. ವ್ಯಾಪಾರಾಭಿವೃದ್ಧಿಯಾಗುತ್ತೆ. ಜನಾಕರ್ಷಣೆಯ ಒಂದು ಯೋಗ ಈ ಒಂದು ಸಂವತ್ಸರದಲ್ಲಿ ತಮ್ಮ ಪಾಲಿಗೆ ಖಂಡಿತವಾಗಿಯೂ ಇದೆ. ಇನ್ನು ಈ ಸಂವತ್ಸರದಲ್ಲಿ ಸಂಪೂರ್ಣವಾಗಿ ವೃಷಭ ರಾಶಿಗೆ ಕರ್ಮಭಾವದ ರಾಹುವಿರೋದರಿಂದ ಸ್ವಲ್ಪ ಮಟ್ಟಿಗೆ ಯಾರು ಹೇಳಿಕೆ ಮಾತಿನಿಂದ ಹಾಳಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಯಾರಿಗೆ ಎಷ್ಟು ಆದ್ಯತೆಯನ್ನು ಕೊಡಬೇಕು ಅಷ್ಟೇ ಆದ್ಯತೆಯನ್ನು ಕೊಟ್ಟು ಮುಂದುವರೆದ್ರಿ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರಿ. ಎಷ್ಟೋ ಸಂದರ್ಭದಲ್ಲಿ ಯಾರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕೋ ಅದೇ ನಮಗೆ ಅರ್ಥವಾಗೋದಿಲ್ಲ. ಯಾರ್ಯಾರದ್ದೋ ಮಾತಿಗೆ ಬೆಲೆ ಕೊಟ್ಕೊಂಡು ಹೋಗ್ತೀರಿ. ನಿಮ್ಮ ವ್ಯವಹಾರವನ್ನು, ನಿಮ್ಮ ಉದ್ಯೋಗವನ್ನು, ಉದ್ಯೋಗ ಕ್ಷೇತ್ರದಲ್ಲಿ ಹಾಳು ಮಾಡಿಕೊಳ್ತೀರಿ. ನೇಮು ಫೇಮು ಎಲ್ಲವೂ ಕೂಡ ಹಾಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಒಳ್ಳೆಯದು ಹೇಳತಕ್ಕಂಥ ಒಂದು ಸಲಹೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ದಾಂಪತ್ಯ ಕಲಹವು ಕೂಡ ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಾಮರಸ್ಯತೆಯನ್ನು ಕಾಪಿಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು. ಗಂಡ ಹೆಂಡತಿಯರ ಪ್ರೀತಿ, ವಿಶ್ವಾಸ, ಗೌರವದ ಬಗೆಗೆ ಲಕ್ಷ್ಯ ಇರಲಿ. ಒಬ್ಬರನ್ನೊಬ್ಬರು ವಿಶೇಷವಾಗಿ ನಂಬುವಂಥದ್ದು ಒಳ್ಳೆಯದು. ಎಷ್ಟೋ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನುಮಾನ ಇತ್ಯಾದಿಗಳು ಬರಬಹುದು. ಹಾಗಾಗಿ ಈ ಒಂದು ಸಂವತ್ಸರದಲ್ಲಿ ಈ ರೀತಿಯಾದಂಥ ಒಂದು ಫಲ ನಿಮ್ಮ ಪಾಲಿಗಿರ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಕಾಯ ವಾಚ ಮನಸ ಒಬ್ಬರನ್ನ ಒಬ್ಬರು ಪ್ರೀತಿಸಿ ಒಪ್ಪಿ ನಡೆಯತಕ್ಕಂಥದ್ದು ಒಳ್ಳೆಯದು ಹೇಳ್ತಕ್ಕಂಥ ಒಂದು ಸಲಹೆ. ಅಥವಾ ಎಷ್ಟೋ ಸಂದರ್ಭದಲ್ಲಿ ಆಗತಾನೆ ಮದುವೆ ಆಗಿರುತ್ತೆ, ಮದುವೆ ಆಗುವ 1 ವರ್ಷವೋ 6 ತಿಂಗಳೋ ಆಗಿರುತ್ತೆ, ಇನ್ನೂ ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇರೋದಿಲ್ಲ. ಈ ಒಂದು ಸಂವತ್ಸರದ ಫಲದ ಪ್ರಕಾರವಾಗಿ ಈ ರೀತಿಯಾದಂಥ ಒಂದು ಫಲವೇ ಇರೋದರಿಂದ ಆ ಒಂದು ಫಲ ನಿಮ್ಮ ಜೀವನದಲ್ಲಿ ಸತ್ಯವಾದೀತು. ನಿಮ್ಮ ವೈಮನಸ್ಯಗಳು ಇನ್ನೂ ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಮುಂಚಿತವಾಗಿಯೇ ಮನಗಂಡು ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ ಹೇಳುವಂತಹ ಒಂದು ಸಲಹೆಯನ್ನು ನೀಡ್ತಾ, ಇನ್ನು ವಿದೇಶ ಪ್ರಯಾಣ ಹೋಗಬೇಕು ಅಥವಾ ವಿದೇಶದಲ್ಲಿ ಓದಲಿಕ್ಕೆ ಹೋಗಬೇಕು, ಈ ಎಲ್ಲ ರೀತಿಯಾದಂಥ ಒಂದು ಚಿಂತನೆ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ದೇವತಾ ಉಪಾಸನೆ, ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ, ವಿಶೇಷವಾಗಿ ಒಂದು ಸಂವತ್ಸರದಲ್ಲಿ ನೀವು ಆದ್ಯ ಕರ್ತವ್ಯವಾಗಿ ಮಾಡ್ತಕ್ಕಂಥದ್ದು ದೇವಿಯ ಉಪಾಸನೆ, ದೇವಿಯ ಆರಾಧನೆ. ಓಂ ದುಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೆಚ್ಚಾಗಿ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ವಿಪುಲತರವಾದಂತಹ ಒಂದು ಶುಭ ಫಲವನ್ನು ಈ ಒಂದು ಸಂವತ್ಸರದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ತಾವು ಕಾಣಬಹುದಾಗಿರುತ್ತೆ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಯಾವ ನಂಬರ್ನ ಫಾಲೋ ಮಾಡಿದರೂ ಒಳ್ಳೆಯದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನೋಡಿ, ಹೆಚ್ಚಾಗಿ ಈ ಒಂದು ಸಂವತ್ಸರದಲ್ಲಿ ಶುಭ ಸಂಖ್ಯೆಯಾಗಿ 5, 6 ಮತ್ತು 8ನೇ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡುವಂಥದ್ದು ಈ ಒಂದು ಸಂವತ್ಸರದಲ್ಲಿ ಒಳ್ಳೆಯದಾಗಿರುತ್ತೆ. ಇನ್ನು 6, 9, 15, 18, 24 ಮತ್ತು 27ನೇ ತಾರೀಕಿನಂದು ಯಾವುದೇ ಶುಭ ಕಾರ್ಯವನ್ನು ಕೂಡ ಕೈಗೆತ್ತಿಕೊಳ್ಳಿ, ಅದು ನಿಮಗೆ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕೊಡುತ್ತೆ. ಹೆಚ್ಚಾಗಿ ಬಿಳಿ, ಹಸಿರು ಮತ್ತು ಕಪ್ಪು ಬಣ್ಣವನ್ನು ಈ ಒಂದು ಸಂವತ್ಸರದಲ್ಲಿ ಫಾಲೋ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಬುಧವಾರ, ಶುಕ್ರವಾರ ಮತ್ತು ಶನಿವಾರದ ದಿನದಂದು ನಿಮಗೆ ತಾರಾಬಲ ಮತ್ತು ಚಂದ್ರಬಲವು ಇದ್ದಲ್ಲಿ ಶುಭ ಕಾರ್ಯವನ್ನು ಮಾಡಿ, ಅಥವಾ ಈ ಒಂದು ವಾರದಲ್ಲಿ ನೀವು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ಹೇಳ್ತಕ್ಕಂಥದ್ದು ಸಿಗುತ್ತೆ. ವಜ್ರ ಅಥವಾ ನೀಲ ಈ ರೀತಿಯಾದಂತಹ ಒಂದು ರತ್ನಗಳು ನಿಮ್ಮಲ್ಲಿದ್ದರೆ, ಅಥವಾ ಇಂತಹ ರತ್ನದ ಉಂಗುರ ತಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂಥ ಒಂದು ಶುಭ ಫಲವನ್ನು ತಾವುಗಳು ನಿರೀಕ್ಷಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ದುರ್ಗಾ ಉಪಾಸನೆ, ದುರ್ಗಾ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ, ವಿಶೇಷವಾಗಿ ಯಾವುದಾದ್ರೂ ಒಂದು ಪುರಾಣ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧವಾದಂತಹ ದೇವಿಯ ಸನ್ನಿಧಾನವನ್ನು ಭೇಟಿ ಮಾಡಿ ದೇವಿಯ ದರ್ಶನವನ್ನು ಪಡೆದುಕೊಳ್ಳಿ. ಹೆಚ್ಚಾಗಿ ಈ ಒಂದು ಕರ್ನಾಟಕದವರಿಗೆ ಹೇಳ್ತಕ್ಕಂಥದ್ದು ಕಟೀಲು ಇರಬಹುದು, ಅಥವಾ ಅನ್ನಪೂರ್ಣೇಶ್ವರಿ ಸನ್ನಿಧಾನವಂತಹ ಹೊರನಾಡು ಇರಬಹುದು. ಈ ರೀತಿಯಾದಂತಹ ವಿಶೇಷವಾದಂತಹ ದೇವಿಯ ಅಥವಾ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನ ಇರಬಹುದು. ಈ ರೀತಿಯಾದಂತಹ
ದೇವಿಯ ಇತಿಹಾಸವುಳ್ಳಂತಹ ದೇವಿಯ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನವನ್ನು ಭೇಟಿ ಮಾಡಿ ದರ್ಶನವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಇದರಿಂದ ಖಂಡಿತವಾಗಿಯೂ ಒಂದು ವೃಷಭ ರಾಶಿಯವರಿಗೆ ಶುಭವಾಗುತ್ತೆ. ಮಿಥುನ ರಾಶಿಯತ್ತ ಗಮನವನ್ನು ಹರಿಸಿದಾಗ ನೋಡಿ, ಮೃಗಶಿರಾ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಆರಿದ್ರಾ ನಕ್ಷತ್ರದ 4 ಪಾದ ಮತ್ತು ಪುನರ್ವಸು ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ, ಅಥವಾ ಕಕಾರ ಅಥವಾ ಚಕಾರ ಈ ರೀತಿಯಾದಂತಹ ಮೊದಲಕ್ಷರವಾಗಿ ಇರುವಂತಹ ಹೆಸರಿನವರು ಖಂಡಿತವಾಗಿಯೂ ಮಿಥುನ ರಾಶಿಯನ್ನು ಫಾಲೋ ಮಾಡಬೇಕಾಗುತ್ತೆ. ಹಾಗಿದ್ದರೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲೇ ಗುರುವಿರತಕ್ಕಂಥ ಒಂದು ಸಮಯ ಜೂನ್ 1ರವರೆಗಿರುತ್ತೆ. ತದನಂತರದಲ್ಲಿ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ, ಬುದ್ಧಿಸ್ಥಾನದಲ್ಲಿ ಗುರು ಸಂಚಾರವಿರತಕ್ಕಂಥದ್ರಿಂದ ಕರ್ಮಾಧಿಪತಿ ಗುರುವಾಗ್ತಾನೆ. ನಿಮ್ಮ ಪಾಲಿಗೆ ಮಿಥುನ ರಾಶಿಯವರಿಗೆ ದಶಮಾಧಿಪತಿಯೇ ಗುರುವಾಗ್ತಾನೆ ಮತ್ತು ಸಪ್ತಮಾಧಿಪತಿಯೂ ಕೂಡ ಗುರುವಾಗ್ತಾನೆ. ಅಂತಹ ಗುರುವು ಗಜಕೇಸರಿ ಯೋಗವನ್ನು ಕೂಡ ಕೊಟ್ಟಿರತಕ್ಕಂತಹ ಗುರುವಾಗಿದ್ದಾನೆ. ಅದೇ ಪ್ರಕಾರವಾಗಿ ಕುಟುಂಬ ಸ್ಥಾನದಲ್ಲೇ ಆ ಗುರುವಿರತಕ್ಕಂಥದ್ರಿಂದ, ಧನಸ್ಥಾನದಲ್ಲೇ ಗುರುವಿರತಕ್ಕಂಥದ್ರಿಂದ ವಿಶೇಷವಾದಂತಹ ಶುಭ ಫಲಗಳನ್ನೇ ತಮ್ಮ ಪಾಲಿಗೆ ನೀಡಬಹುದಾಗಿರುತ್ತೆ. ಯಾಕೆಂದರೆ ಯಾವುದೇ ರೀತಿಯಾದಂತಹ 7.5 ಅಷ್ಟಮ ಶನಿಯೋ ಅರ್ಧಾಷ್ಟಮ ಶನಿಯೋ ಅಥವಾ ಶನಿಯ ಒಂದು ಪ್ರಭಾವ ತಮ್ಮ ಪಾಲಿಗಿರೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಫಲವನ್ನೇ ಹೇಳ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ವಿಶೇಷವಾಗಿ ನಿಮ್ಮ ಮಾತಿಗೆ ಬೆಲೆ ಬರತಕ್ಕಂಥದ್ದು, ಮಾತಿಗೆ ಮೌಲ್ಯ ಬರತಕ್ಕಂಥದ್ದು, ಅಥವಾ ಸಮಾಜದಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂಥವರು ಹೆಚ್ಚಾಗಿರ್ತಾರೆ, ಅಥವಾ ಸಮಾಜದಲ್ಲಿ ಸ್ಥಾನ ಮಾನಾದಿಗಳು ದೊರಕತಕ್ಕಂಥದ್ದು, ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟರೆ ಆ ಎಲ್ಲ ರೀತಿಯಂಥ ಆಸೆಗಳು ನೆರವೇರತಕ್ಕಂಥದ್ದು, ಅಥವಾ ಎಷ್ಟೋ ಜನ ವಯಸ್ಸಾಗಿರತಕ್ಕಂಥ ಮಿಥುನ ರಾಶಿಯವರು ಈ ಒಂದು ವರ್ಷವಾದರೂ ತಾನು ತೀರ್ಥಯಾತ್ರೆಗೆ ಹೋಗಬೇಕು, ಕಾಶಿಗೆ ಹೋಗಬೇಕು, ರಾಮೇಶ್ವರಂ ಹೋಗಬೇಕು, ಈ ರೀತಿಯಾಗಿರ್ತಕ್ಕಂಥ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟಿರ್ತೀರಿ. ಖಂಡಿತವಾಗಿಯೂ ನಿಮ್ಮ ಆಸೆ ಈ ಒಂದು ಸಂವತ್ಸರದಲ್ಲಿ ಸಂಪೂರ್ಣವಾಗಿ ನೆರವೇರುವಂತಹ ಸಾಧ್ಯತೆಗಳನ್ನು ಮಿಥುನ ರಾಶಿಯವರಿಗೆ ನಾವು ಈ ಒಂದು ಸಂವತ್ಸರದಲ್ಲಿ ಚಿಂತಿಸಬಹುದಾದಂತಹ ವರುಷವಾಗಿರುತ್ತೆ ಅಂತ ಹೇಳಬಹುದು. ಇನ್ನು ಮಿಥುನ ರಾಶಿಯವರಿಗೆ ಸಂಪೂರ್ಣವಾಗಿ ಕರ್ಮಭಾವದಲ್ಲೇ ಶನಿ ಪರಮಾತ್ಮನಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಉದ್ಯೋಗದ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳುಂಟಾಗಬಹುದು, ಅಥವಾ ನಿಮ್ಮ ತಪ್ಪು ನಿರ್ಧಾರದಿಂದ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳನ್ನು ಮಾಡಿಕೊಳ್ಳಬಹುದು, ಅಥವಾ ನಿಮ್ಮ ತೀರ್ಮಾನ ತಪ್ಪಾಗಿ, ಅಥವಾ ನಿಮ್ಮ ಆಯ್ಕೆ ತಪ್ಪಾಗಿ, ಅಥವಾ ಅತಿಯಾದಂತಹ ಒಂದು ಕಾನ್ಫಿಡೆನ್ಸು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತೇವೆ. 10 ಬಾರಿ ಯೋಚಿಸಿ ಆಲೋಚಿಸಿ ಆ ಒಂದು ಕಾರ್ಯವನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಒಳ್ಳೆಯದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ನಿಮ್ಮ ಉದ್ಯೋಗದ ಒಂದು ಸ್ಥಳದಲ್ಲಿ ತಪ್ಪು ನಿರ್ಧಾರಕ್ಕೆ ನೀವು ಕಾರಣರಾಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಥವಾ ನಿಮಗಿಂತಲೂ ಕೂಡ ಮೇಲಧಿಕಾರಿಗಳಿಂದ ಕಿರುಕುಳಕ್ಕೆ ಒಳಪಡುವಂತಹ ಒಂದು ಸಾಧ್ಯತೆಗಳಿರುತ್ತೆ, ಅಥವಾ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ದಮನ ಮಾಡ್ತಕ್ಕಂಥವರು, ಅಥವಾ ನಿಮ್ಮನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಜನಗಳು ಹೆಚ್ಚಾಗಿರುತ್ತೆ. ಅವರನ್ನೆಲ್ಲರನ್ನೂ ಕೂಡ ಎದುರಿಸಿ ಮುನ್ನಡೆಯಿರಿ. ಯಾಕೆಂದರೆ ಭಾಗ್ಯದ ರಾಹು ಆಗಿರ್ತಾನೆ ಈ ಒಂದು ಸಂವತ್ಸರದಲ್ಲಿ, ಕರ್ಮಸ್ಥಾನದ ಶನಿಯಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಎರಡೂ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ. ಇನ್ನು ವಿವಾಹದ ವಿಷಯಕ್ಕೆ ಬಂದರೆ ಪ್ರಾಯಸಮರ್ಥರಂತಹ ಹೆಣ್ಣಿರಲಿ ಅಥವಾ ಗಂಡಿರಲಿ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ವಿವಾಹದ ಒಂದು ವಿಷಯವಾಗಿ ನೀವು ಕಾಯಾವಾಚ ಮನಸ ತ್ರಿಕರಣ ಶುದ್ಧರಾಗಿ ಪ್ರಯತ್ನವನ್ನು ಪಟ್ಟಲ್ಲಿ ಖಂಡಿತವಾಗಿಯೂ ನಿಮಗೆ ವಿವಾಹದ ವಿಷಯದಲ್ಲಿ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ. ಅರ್ಥಾತ್ ನೀವು ಪ್ರೀತಿಸುವಂತಹ ಅಥವಾ ನೀವು ಇಷ್ಟಪಡುವಂತಹ ಅಥವಾ ನೀವು ಒಪ್ಪುವಂತಹ ಒಂದು ಸಂಬಂಧ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಬಂದೇ ಬರುತ್ತೆ. ವಿವಾಹಾದಿ ಮಂಗಳ ಕಾರ್ಯದ ಒಂದು ಯೋಗ ತಮ್ಮ ಪಾಲಿಗೆ ಖಂಡಿತವಾಗಿಯೂ ಇದೆ ಅಂತ ಹೇಳ್ತೇನೆ. ಇನ್ನು ಧನಸ್ಥಾನದಲ್ಲೇ ಗುರುವಿರತಕ್ಕಂಥದ್ರಿಂದ ಧನಾಧಿಪತಿಯೂ ಕೂಡ ಅವನೇ, ಆದ್ದರಿಂದ ಅವನೇ ಕರ್ಮಾಧಿಪತಿಯೂ ಕೂಡ. ಆದ್ದರಿಂದ ಎಷ್ಟೋ ಜನ ಬಡ್ಡಿ ವ್ಯವಹಾರ ಮಾಡ್ತೀರಿ, ಫೈನಾನ್ಸ್ ಇತ್ಯಾದಿಗಳನ್ನು ಮಾಡ್ತೀರಿ, ಅಥವಾ ದುಡ್ಡು ಕಾಸಿನ ಒಂದು ವ್ಯವಹಾರವನ್ನೇ ಜೀವನದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ಅಥವಾ ನೋಡಿ ಎಷ್ಟೋ ಜನ ಮೀಟರ್ ಬಡ್ಡಿ ವ್ಯವಹಾರ, ಈ ರೀತಿಯಾದಂತಹ ಬಡ್ಡಿ ವ್ಯವಹಾರನ ಎಷ್ಟೋ ಸಂದರ್ಭದಲ್ಲಿ ಒಂದು ಆಸೆಯನ್ನಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಖಂಡಿತವಾಗಿ ನಿಮ್ಮ ಪಾಲಿಗೆ ಈ ಒಂದು ವರ್ಷ ಸಂವತ್ಸರ ಶುಭ ಫಲವನ್ನೇ ಕೊಡುತ್ತೆ. ಎಷ್ಟೋ ಜನರಿಗೆ ಬರದೇ ಇರುವಂತಹ ಅಪ್ರಾಪ್ತವಾದಂಥ ಒಂದು ಧನವೂ ಕೂಡ ಪ್ರಾಪ್ತವಾಗುವಂತಹ ಒಂದು ಯೋಗ. ಯಾವುದೋ ವರ್ಷದಲ್ಲಿ ಹಣ ಕೊಟ್ಟಿರ್ತೀರಿ, ಅವನಿಗೆ ಏನೋ ಸಮಸ್ಯೆಯಾಗಿ ಆ ಹಣ ಕೊಟ್ಟಿರೋದಿಲ್ಲ, ಆದರೆ ಈ ಒಂದು ಸಂವತ್ಸರದಲ್ಲಿ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಅವನಲ್ಲಿ ನೀವು ಕೇಳಿ ಹೇಳಿ ಮಾಡಿದರೆ ಖಂಡಿತವಾಗಿಯೂ ಆ ಅಪ್ರಾಪ್ತವಾದಂಥ ಒಂದು ಧನ ಪ್ರಾಪ್ತವಾಗುವಂತಹ ಒಂದು ಯೋಗ ಫಲಗಳನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತಿಸಬಹುದಾಗಿರುತ್ತೆ. ಇನ್ನು ಜೂನ್ ನಂತರದಲ್ಲಿ ದ್ವಿತೀಯ ಭಾವದಲ್ಲೇ ಗುರು ನಿಂತಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಅದು ಬುದ್ಧಿಸ್ಥಾನವೂ ಕೂಡ ಆಗಿರತಕ್ಕಂಥದ್ರಿಂದ
ವಾಕ್ಸ್ಥಾನವೂ ಕೂಡ ಆಗಿರ್ತಕ್ಕಂಥದ್ರಿಂದ, ವಿದ್ಯಾಸ್ಥಾನವೂ ಕೂಡ ಆಗಿರ್ತಕ್ಕಂಥದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂತಹ ಒಂದು ವರ್ಷ ಇದಾಗಿರುತ್ತೆ. ಜ್ಞಾನಕಾರಕನಾಗಿರತಕ್ಕಂಥವನೇ ಗುರು ಅಂತ ಹೇಳ್ತೇವೆ. ಹಾಗಾಗಿ ಜ್ಞಾನಕಾರಕನಂತಹ ಗುರುವು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ವಿದ್ಯಾಸ್ಥಾನದಲ್ಲೇ ಇರತಕ್ಕಂಥದ್ರಿಂದ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಬಂಪರ್ ಅಂತ ಹೇಳಬಹುದು. ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಓದುವಂತಹ ಒಂದು ಆಸಕ್ತಿಗಳನ್ನು ಮೂಡಿಸ್ಕೊಳ್ತೀರಿ. ಅಥವಾ ಈ ಒಂದು ವರ್ಷ SSLC ಎಕ್ಸಾಮನ್ನು ಬರೀಲಿಕ್ಕಿರ್ತಕ್ಕಂಥವರು ಯಾವಾಗ ಮುಂದಿನ ವರ್ಷ ನಾನು ಹೇಳ್ತಾ ಇರೋದು, ಮುಂದಿನ ವರ್ಷ ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಸೆಕೆಂಡ್ PU ಅಥವಾ ಕಾಂಪಿಟೇಟಿವ್ ಎಕ್ಸಾಮು ಅಥವಾ SSLC ಎಕ್ಸಾಮು, ಈ ರೀತಿಯಂಥ ಬೋರ್ಡ್ ಎಕ್ಸಾಮು ಅಥವಾ ವಿದೇಶಕ್ಕೆ ಹೋಗುವುದಕ್ಕೋಸ್ಕರವಾಗಿ ಎಕ್ಸಾಮನ್ನು ಬರೀತಕ್ಕಂಥವರು ಅಥವಾ ನೀಟ್ ಈ ರೀತಿಯಂತಹ ಎಕ್ಸಾಮನ್ನು ಬರೀತಕ್ಕಂಥವರು, ಇವರೆಲ್ಲರಿಗೂ ಕೂಡ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಅತ್ಯಂತ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವರ್ಷ ಚಿಂತೆ ಪಡ್ತಕ್ಕಂಥದ್ದು ಬೇಡ. ಹಾಗಿದ್ದರೆ ದೋಷವಿಲ್ವೇ ಸ್ವಾಮಿ ಅಂತಂದರೆ ಖಂಡಿತವಾಗಿಯೂ ದೋಷವಿದೆ. ಯಾಕೆಂದರೆ ಭಾಗ್ಯದ ರಾಹುವಾದ್ದರಿಂದ ವಯಸ್ಸಾಗಿರತಕ್ಕಂತಹ ತಂದೆ ತಾಯಿಯು ಮನೆಯಲ್ಲಿದ್ದರೆ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಅವರ ಆರೋಗ್ಯಕ್ಕೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ಸುಬ್ರಹ್ಮಣ್ಯನ ಆರಾಧನೆ, ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಅಥವಾ ತುಂಬಾ ವಯಸ್ಸಾಗಿರತಕ್ಕಂಥ ತಂದೆ ತಾಯಿಗಳಿದ್ದರೆ ವಿಶೇಷವಾಗಿ ನಾವು ಹೇಳ್ತೇವೆ ನೋಡಿ, ನಿನಗೆ ಕರ್ಮಾಧಿಕಾರ ಯೋಗ ಅಂತ, ಆ ರೀತಿಯಂಥ ಒಂದು ಕರ್ಮಾಧಿಕಾರ ಯೋಗವನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳಬಹುದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿಯರ ಪ್ರೀತಿ ವಿಶ್ವಾಸದ ಕುರಿತಾಗಿ ಹೆಚ್ಚಿನದಂತಹ ಒಂದು ಆಸಕ್ತಿಗಳು ತಮ್ಮ ಪಾಲಿಗಿರಲಿ. ಅಥವಾ ಏನೋ ಆಸೆ ಪಡ್ತಾರೆ, ಏನೋ ಕೇಳ್ತಾರೆ, ಅದನ್ನು ಖಂಡಿತವಾಗಿಯೂ ನೆರವೇರಿಸ್ಕೊಡಿ. ಅದರಿಂದ ಒಂದು ವಿಶೇಷವಾದಂಥ ಒಂದು ಶುಭ ಫಲಗಳನ್ನು ಕೂಡ ನೀವು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳ್ತಾ, ಮಿಥುನ ರಾಶಿಯವರು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ನೋಡಿ ಶುಭ ದಿನಾಂಕವಾಗಿ 5, 14 ಮತ್ತು 23ನೇ ತಾರೀಖನ್ನು ಚೂಸ್ ಮಾಡಿಕೊಳ್ಳಿ. ಇದರಿಂದ ನೀವು ತುಂಬಾ ಸಕ್ಸಸ್ ರೇಟನ್ನು ಕಾಣ್ತೀರಿ ಆ ಒಂದು ದಿನ ಕೆಲಸ ಕಾರ್ಯವನ್ನು ಮಾಡಿದಲ್ಲಿ. ಹೆಚ್ಚಾಗಿ 3, 5, 6 ಮತ್ತು 8 ಈ ಒಂದು ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ, ಖಂಡಿತವಾಗಿಯೂ ಶುಭವಾಗುತ್ತೆ. ಇನ್ನು ಕೆಂಪು ಮತ್ತು ಶ್ಯಾಮವರ್ಣ, ಸ್ವಲ್ಪ ಮಟ್ಟಿಗೆ ಕಪ್ಪು ಮಿಶ್ರಿತವಾದಂತಹ ಒಂದು ಬಣ್ಣವನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಈ ಒಂದು ವರ್ಷ ನಿಮಗೆ ಶುಭ ಫಲವನ್ನು ನೀಡಲಿಕ್ಕಿದ್ರೆ, ಮಾಣಿಕ್ಯ, ಪಚ್ಚೆ, ವಜ್ರದ ಉಂಗುರವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿ, ಅಥವಾ ಈ ರೀತಿಯಾದಂತಹ ಒಂದು ಸರ ಅಥವಾ ಡಾಲರ್ ಇತ್ಯಾದಿಗಳಿದ್ದರೆ ಅದನ್ನು ಶರೀರದಲ್ಲಿಯೂ ಕೂಡ ಧಾರಣೆಯನ್ನು ಮಾಡಿಕೊಳ್ಳಿ. ಇದರಿಂದ ವಿಶೇಷವಾದಂತಹ ಒಂದು ರತ್ನ ವಿಭಾಗದಿಂದಲೂ ಕೂಡ ತಾವುಗಳು ಶುಭ ಫಲಗಳನ್ನು ಕಾಣಬಹುದು. ಯಾಕೆಂದರೆ ನವಗ್ರಹಗಳು ನವರತ್ನಗಳು ಅಂತ ಹೇಳ್ತೇವೆ ಅಲ್ವೇ. ರತ್ನವನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದಲೂ ಕೂಡ ವಿಪುಲತರವಾದಂತಹ ಒಂದು ಸಂಪತ್ತನ್ನು ಕಾಣಬಹುದು ಅಥವಾ ಶುಭ ಫಲಗಳನ್ನು ಕಾಣಬಹುದು. ಹಾಗಾಗಿ ಮಿಥುನ ರಾಶಿಯವರು ಹೆಚ್ಚಾಗಿ ಈ ರೀತಿಯಾದಂಥ ಒಂದು ವಿಷಯವನ್ನು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಬುಧವಾರ, ಶುಕ್ರವಾರ ಮತ್ತು ಭಾನುವಾರದ ದಿನದಂದು ಶುಭ ಕಾರ್ಯವನ್ನು ಹಮ್ಮಿಕೊಳ್ಳಿ, ಶುಭ ಕೆಲಸವನ್ನು ಮಾಡಿಕೊಳ್ಳಿ. ಅಥವಾ ಮೊದಲಾಗಿ ಪ್ರಾರಂಭ ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಒಂದು ದಿನ ಪ್ರಾರಂಭ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಒಂದು ರಾಶಿಯವರಿಗೆ ಶುಭ ಫಲಗಳನ್ನು ಹೇಳಬಹುದಾಗಿರುತ್ತೆ. ಇನ್ನು ದೇವತಾ ಉಪಾಸನೆ ಆರಾಧನೆಯಲ್ಲಿ ನೋಡಿ, ಸಾಧ್ಯವಾದಲ್ಲಿ ಓಂ ನಮೋ ನಾರಾಯಣಾಯ ನಮಃ ಈ ಒಂದು ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ. ಈ ಒಂದು ಸಂವತ್ಸರದಲ್ಲಿ ತುಂಬಾ ಒಳ್ಳೆಯ ಫಲಗಳನ್ನು ತಾವುಗಳು ನಿರೀಕ್ಷಣೆಯನ್ನು ಮಾಡಬಹುದು. ಇನ್ನು ಸಾಧ್ಯವಾದಲ್ಲಿ ಅಥವಾ ಸಮಯ ಇದೆ, ನಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಪಠನೆಯನ್ನು ಮಾಡಿ ಅಥವಾ ಶ್ರವಣಾದಿಗಳನ್ನು ಮಾಡಿ. ಇನ್ನೊಂದು ವಿಶೇಷವಾದಂಥ ಒಂದು ಕಿವಿ ಮಾತನ್ನು ಹೇಳ್ತೇನೆ ನೋಡಿ, ಮನೆಯ ಮುಂಭಾಗ ತುಳಸಿ ಗಿಡ ಇದ್ದರೆ ಅಥವಾ ತುಳಸಿ ಗಿಡವನ್ನು ಇಟ್ಟು ಪ್ರತಿನಿತ್ಯ ಆ ಒಂದು ತುಳಸಿ ಗಿಡಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಆ ತುಳಸಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ. ಈ ರೀತಿಯಾದಂಥ ಒಂದು ಸುಲಭದ ಪರಿಹಾರ ಮಾರ್ಗವನ್ನೂ ಕೂಡ ತಾವು ಅನುಸರಿಸ್ತಕ್ಕಂಥದ್ರಿಂದ ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು. ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತೀರಿ ನೋಡಿ, ಪುನರ್ಸು ನಕ್ಷತ್ರದ 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದ 4 ಪಾದಗಳು, ಅಲ್ಲಿಗೆ ಈ 9 ಪಾದಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕರ್ಕಾಟಕ ರಾಶಿಯೇ ಆಗುತ್ತೆ. ಹಾಗಿದ್ರೆ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರತಕ್ಕಂಥವರು ಅಥವಾ ಹಕಾರದಿಂದ ಹೆಸರಿರತಕ್ಕಂಥವರು ಪುಷ್ಯ ನಕ್ಷತ್ರದವರಾಗಿರ್ತೀರಿ, ಅಥವಾ ಆಶ್ಲೇಷ ನಕ್ಷತ್ರದ ಕೊನೆಯ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಾಗಿರ್ತೀರಿ, ಅಥವಾ ಪುನರ್ವಸು ನಕ್ಷತ್ರದ ಕೊನೆಯ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಕರ್ಕಾಟಕ ರಾಶಿಗೆ ಫಲವೇನು ಈ ಒಂದು ಸಂವತ್ಸರದಲ್ಲಿ ಅಂತ ಯೋಚನೆಯನ್ನು ಮಾಡಿದ್ರೆ ನೋಡಿ, ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಗುರು ಸಂಚಾರವಿರುತ್ತೆ. ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರವಿದ್ದಾಗ ಉಚ್ಛ ಗುರು ಅಂತ ಹೇಳ್ತೇವೆ ನೋಡಿ. ಜಾತಕದಲ್ಲಿ ಜನ್ಮರಾಶಿಯಲ್ಲೇ ಗುರುವಿದ್ದರೆ ಲಕ್ಷ ದೋಷಂ ನಿಹಂತಿ ಹೇಳ್ತಕ್ಕಂಥ ಒಂದು ಉಕ್ತಿ ಶಾಸ್ತ್ರದಲ್ಲಿದೆ. 1 ಲಕ್ಷಾದಿ ದೋಷಗಳಿದ್ದರೂ ಆ ದೋಷಗಳನ್ನೆಲ್ಲ ಗುರು ಹರಣ ಮಾಡ್ತಾನೆ. ಅವನೇ
ಈ ಕರ್ಕಾಟಕ ರಾಶಿಗೆ ಭಾಗ್ಯಾಧಿಪತಿಯಾಗಿರ್ತಾನೆ. ಅವನನ್ನು ಜ್ಯೋತಿಷ್ಯದಲ್ಲಿ ಭಾಗ್ಯಾಧಿಪತಿ ಅಂತಲೂ ಕೂಡ ನಾವು ಹೇಳ್ತೇವೆ. ಹಾಗಾಗಿ ಭಾಗ್ಯಾಧಿಪತಿಯಾದಂತಹ ಗುರುವು ತನುಭಾವದಲ್ಲಿ ಜನ್ಮರಾಶಿಯಲ್ಲೇ ಸಂಚರಿಸಿ ಭಾಗ್ಯಸ್ಥಾನವಂತಹ ತನ್ನ ಸ್ವಕ್ಷೇತ್ರವನ್ನು ಅವನು ನೋಡಿದ ಅಂತಂದರೆ ವಿಶೇಷವಾದಂತಹ ಒಂದು ಶುಭ ಫಲವನ್ನೇ ಕರ್ಕಾಟಕ ರಾಶಿಯವರಿಗೆ ಚಿಂತನೆಯನ್ನು ಮಾಡಬಹುದಾಗಿರುತ್ತೆ. ಅದನ್ನು ಹಂಸಯೋಗ ಅಂತಲೂ ಕೂಡ ಹೇಳ್ತೇವೆ. ಅರ್ಥಾತ್ ಹಂಸಯೋಗ ಸಂಪೂರ್ಣವಾಗಿ ಈ ಒಂದು ವರ್ಷ ತಮ್ಮ ಪಾಲಿಗಿರುತ್ತೆ. ಸಂಪೂರ್ಣವಾಗಿ ಹಂಸಯೋಗದಲ್ಲಿ ನೀವು ಅತ್ಯಂತ ಶುಭ ಫಲಗಳನ್ನು ಕಾಣಬಹುದು. ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗುವಂತಹ ಒಂದು ವರ್ಷ ಈ ಒಂದು ವರ್ಷವಾಗಿರುತ್ತೆ. ಯಾಕೆಂದರೆ ಈ ರಾಶಿಯವರಿಗೂ ಅಷ್ಟೇ ಅಷ್ಟಮ ಶನಿ ಮುಗಿದು ಹೋಗಿದೆ. ಯಾವುದೇ ರೀತಿಯಾದಂತಹ ಶನಿ ದೋಷಗಳು ಕೂಡ ತಮ್ಮ ಪಾಲಿಗಿಲ್ಲ. ಅರ್ಧ ಶನಿಯೋ ಅಷ್ಟಮ ಶನಿಯೋ ಅಥವಾ 7.5 ಶನಿಯೋ ಈ ಯಾವುದೇ ರೀತಿಯಾದಂತಹ ಶನಿ ಪ್ರಭಾವಕ್ಕೂ ಕೂಡ ತಾವುಗಳು ಒಳಪಟ್ಟಿಲ್ಲದೆ ಇರತಕ್ಕಂಥ ರಾಶಿಯವರು ಈ ಒಂದು ವರ್ಷ ಆಗಿರ್ತೀರಿ. ಇನ್ನು ನಿಮ್ಮ ಜನ್ಮರಾಶಿಯಲ್ಲೇ ಉಚ್ಚ ಗುರುವಿದ್ದಾಗ ಗುರುವಿನ ಪೂರ್ಣ ದೃಷ್ಟಿ ಹೇಳ್ತಕ್ಕಂಥದ್ದು ನೋಡಿ ಪಂಚಮ ಸ್ಥಾನಕ್ಕಿರುತ್ತೆ. ಇನ್ನು ಭಾಗ್ಯಸ್ಥಾನ ಮತ್ತು ಸಪ್ತಮ ಭಾವಕ್ಕೆ ಗುರು ದೃಷ್ಟಿ ಇರತಕ್ಕಂಥದ್ರಿಂದ ಆ ಗುರುವಿನ ಪೂರ್ಣ ದೃಷ್ಟಿಯು ಯಾವೆಲ್ಲ ಭಾವಗಳಿರುತ್ತೋ ಆ ಎಲ್ಲ ಭಾವಗಳ ಫಲಗಳನ್ನು ಕೂಡ ಶುಭ ಫಲಗಳನ್ನಾಗಿಸಿಕೊಳ್ಳಬಹುದು. ಹಾಗಿದ್ರೆ ಈ 3 ಭಾಗದ ಫಲ ಏನು ನೋಡಿ. ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನವನ್ನು ಆ ಗುರು ನೋಡಿದ ಅಂತಂದರೆ ಎಷ್ಟೋ ಜನ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಂದೆ ತಾಯಿಗಳು ಆರೋಗ್ಯದ ಸಮಸ್ಯೆಯನ್ನು ಕಾಣ್ತಾ ಇರಬಹುದು. ಅಥವಾ ತಂದೆ ಇನ್ನೇನು ಬದುಕೋ ಚಾನ್ಸೇ ಇಲ್ಲ ಅಂತ ಡಾಕ್ಟ್ರ್ ಹೇಳಿ ಮನೆ ಕಳಿಸಿಡಬಹುದು. ಅಂತಹ ತಂದೆ ತಾಯಿಗಳಿಗೂ ಕೂಡ ಪುನಃ ಆರೋಗ್ಯವಂತರಾಗುವಂತಹ ಒಂದು ಯೋಗವನ್ನು ಆ ಗುರು ನೀಡ್ತಾನೆ. ಯಾಕಂದರೆ ಆ 9ನೇ ಮನೆ ಹೇಳ್ತಕ್ಕಂಥದ್ದು ಪಿತೃಸ್ಥಾನವೂ ಕೂಡ ಹೌದು. ಹಾಗಿದ್ದರೆ ಪಿತೃಸ್ಥಾನಾಧಿಪತಿಯಾದಂತಹ ಗುರುವೇ ಪಿತೃಸ್ಥಾನವನ್ನು ನೋಡಿದ ಅಂತಂದರೆ ಖಂಡಿತವಾಗಿಯೂ ಗುರುತ್ವ ಹೇಳ್ತಕ್ಕಂಥದ್ದಕ್ಕೆ ಫಲ ವಿಶೇಷವಾದಂಥದ್ದು, ಲಘುವಲ್ಲದೇ ಇರತಕ್ಕಂಥದ್ದು ಅಂತ ಹೇಳ್ತೇವೆ. ಹಾಗಾಗಿ ಲಘುವಲ್ಲದೇ ಇರತಕ್ಕಂಥದ್ದೆಲ್ಲವೂ ಕೂಡ ಗುರುವೇ ಆಗಿರುತ್ತೆ. ಹಾಗಿದ್ದರೆ ತಂದೆ ತಾಯಿಗಳನ್ನು ಮೊದಲ ಗುರು ಅಂತ ಹೇಳ್ತೇವೆ ಅಲ್ವೇ. ಹಾಗಿದ್ದರೆ ಅಂತಹ ಮಾತಾಪಿತೃಗಳಿಂದ ಒಂದು ಒಳ್ಳೆಯ ಫಲಗಳನ್ನು ತಾವುಗಳು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ಎಷ್ಟೋ ಜನ ಕರ್ಕಾಟಕ ರಾಶಿಯವರು ಪುತ್ರಾಪೇಕ್ಷೆಗಳಾಗಿರ್ತೀರಿ. ಈ ಒಂದು ಸಂವತ್ಸರದಲ್ಲಿ ಎಷ್ಟೋ ವರ್ಷಗಳಿಂದ 4 ವರ್ಷ ಆಗೋಯಿತು, 8 ವರ್ಷ ಆಗೋಯಿತು, 10 ವರ್ಷವೇ ಆಗೋಯಿತು, ಸಂತಾನವೇ ಆಗಿಲ್ಲ. ಆದರೆ ಡಾಕ್ಟ್ರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದ್ವಿ, ಕೇಳಿದ್ವಿ, ಸ್ವಾಮಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂತಾನ ಮಾತ್ರ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಜ್ಯೋತಿಷಿಗಳಲ್ಲಿ ಜಾತಕವನ್ನು ತೋರಿಸ್ಕೊಂಡು ಹೋಗಿರ್ತೀರಿ. ಅಂತಹ ಸಂತಾನಾಪೇಕ್ಷೆಗಳಿಗೆ ಸಂತಾನವೇ ಆಗದೆ ಸಂಸಾರವನ್ನು ನಡೆಸಿರತಕ್ಕಂತಹ 16 ವರ್ಷ ಸಂಸಾರ ಮಾಡಿಯೂ ಸಂತಾನವಾಗದೇ ಇರತಕ್ಕಂಥ ಅಂತಹ ವಧುವರರಿಗೆ ಅಥವಾ ದಂಪತಿಗಳಿಗೆ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಪುತ್ರೋತ್ಸವದ ಯೋಗವನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ಯಾಕೆಂದರೆ ಗುರುವಿನ ಪೂರ್ಣವಾದಂತಹ ಒಂದು ದೃಷ್ಟಿ ಸಂತಾನ ಭಾವಕ್ಕಿರುತ್ತೆ. ಹಾಗಾಗಿ ಖಂಡಿತವಾಗಿಯೂ ಪುತ್ರೋತ್ಸವದ ಯೋಗ ಫಲಗಳನ್ನು ಈ ಒಂದು ರಾಶಿಯವರಿಗೆ ಹೇಳಬಹುದು. ಇನ್ನು ಸಪ್ತಮ ಭಾವಕ್ಕೆ ಗುರುದೃಷ್ಟಿಯೂ ಕೂಡ ಇರೋದರಿಂದ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ನೋಡಿ ರಾಹು ಸಂಚಾರವಿಲ್ಲದೇ ಇರತಕ್ಕಂಥ ಒಂದು ಸಮಯ ನಿಮಗೆ ಡಿಸೆಂಬರ್ವರೆಗೆ ಸಿಗುತ್ತೆ ಅಲ್ವೇ. ಈ ಯುಗಾದಿ ಹಬ್ಬದಿಂದ ಪ್ರಾರಂಭಗೊಂಡು ಸಾಧಾರಣವಾಗಿ ನವಂಬರ್ ಎಂಡ್ವರೆಗೂ ಕೂಡ ನಿಮ್ಮ ಪಾಲಿಗೆ ರಾಹು ಅಷ್ಟಮದಲ್ಲಿರ್ತಾನೆ ಬಿಟ್ಟರೆ ಸಪ್ತಮದಲ್ಲಿರೋದಿಲ್ಲ ಈ ರಾಶಿಯವರಿಗೆ. ಹಾಗಾಗಿ ರಾಹು ಸಪ್ತಮಕ್ಕೆ ಬರುವುದರ ಪೂರ್ವಭಾವಿಯಾಗಿ ನಿಮ್ಮ ಪಾಲಿಗೆ ವಿವಾಹದ ಯೋಗ ಫಲಗಳನ್ನು ಹೇಳಬಹುದು. ಅರ್ಥಾತ್ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ವರ್ಷ ಸಾಧಾರಣವಾಗಿ ಮುಕ್ಕಾಲು ಭಾಗ ವಿವಾಹಾದಿ ವಿಷಯದಲ್ಲಿ ತುಂಬಾ ಒಂದು ಒಳ್ಳೆಯ ಸಮಯವಾಗಿರುತ್ತೆ. ಯಾಕೆಂದರೆ ಗುರುಬಲವಲ್ಲ. ಯಾಕೆಂದರೆ ಜನ್ಮರಾಶಿಯಲ್ಲಿ ಗುರುವಿದ್ದಾಗ ಅದು ಗುರುಬಲ ಅಂತ ಹೇಳಿಸ್ಕೊಳ್ಳೋದಿಲ್ಲ, ಆದರೆ ಗಜಕೇಸರಿ ಯೋಗ ಅಂತ ಹೇಳಿಸ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಗಜಕೇಸರಿ ಯೋಗವನ್ನು ಹೊಂದಿರತಕ್ಕಂತಹ ಈ ಒಂದು ರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಸರಿಯಾಗಿ ಪ್ರಯತ್ನವನ್ನು ಪಟ್ಟಲ್ಲಿ ಖಂಡಿತವಾಗಿ ನೋಡಿ ಸಾಧಾರಣವಾಗಿ ಮಾರ್ಚ್ ಟು ನವಂಬರ್ ಈ ತಿಂಗಳುಗಳು ನಿಮಗೆ ನಿಮ್ಮ ಪಾಲಿಗೆ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಂತೆ ಗುರುವಿನ ಅನುಗ್ರಹವನ್ನು ಕೊಡ್ತಾನೆ. ಇನ್ನು ವಿಶೇಷವಾಗಿ ಧನಕಾರಕನಂತಹ ಗುರುವು ಜನ್ಮರಾಶಿಯಲ್ಲೇ ಸಂಚಾರ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಉದ್ಯೋಗ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಎಲ್ಲವುದರಲ್ಲಿಯೂ ಕೂಡ ನಿಮಗೆ ವಿಪುಲತರವಾದಂತಹ ಒಂದು ಲಾಭವನ್ನು ಕೊಡುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಚಿಂತನೆಯನ್ನು ಮಾಡಿದ್ರೆ ನೋಡಿ ಇದೇ ನವಂಬರ್ವರೆಗೂ ಕೂಡ ರಾಹು ಅಷ್ಟಮ ಭಾವದಲ್ಲಿರ್ತಾನೆ. ಹಾಗಾಗಿ ಅಷ್ಟಮದ ರಾಹು ನೆಗೆಟಿವ್ ಥಾಟ್ಸ್ಗಳನ್ನು ಕೊಡ್ತಾನೆ. ನೋಡಿ ನೆನಪಿಟ್ಕೊಳ್ಳಿ, ಕರ್ಕಾಟಕ ರಾಶಿಗೆ ಅಧಿಪತಿಯೂ ಕೂಡ ಚಂದ್ರನೇ ಆಗಿರ್ತಾನೆ. ಹಾಗಾಗಿ ಚಂದ್ರನೇ ಅಭಿಮಾನ ದೇವತೆಯು ಅಧಿದೇವತೆಯೂ ಆದಂತಹ ಕರ್ಕಾಟಕ ರಾಶಿಯವರ
ಮನಸ್ಸು ಕೆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಗೆ ಅಷ್ಟಮದಲ್ಲಿ ರಾಹು ಸಂಚಾರವಿರತಕ್ಕಂಥದ್ರಿಂದ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ನೆಗೆಟಿವ್ ಥಾಟ್ಸ್ಗಳು ನಿಮ್ಮನ್ನು ಬಾಧಿಸುತ್ತೆ. ಋಣಾತ್ಮಕವಾದಂತಹ ಆಲೋಚನೆ ಯೋಚನೆಗಳು ಹೆಚ್ಚಾಗ್ತಾ ಇರುತ್ತೆ. ಅಥವಾ ಡಿಪ್ರೆಷನ್ನಿಗೆ ಹೋಗಿರತಕ್ಕಂತಹ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಅಥವಾ ವಯಸ್ಸಾಗಿರತಕ್ಕಂಥವರು ಅಥವಾ ಮಧ್ಯಮ ವಯಸ್ಕರು ಈ ರೀತಿಯಂತಹ ಸಮಸ್ಯೆಗಳನ್ನು ಇನ್ನೂ ಕೂಡ ಹೆಚ್ಚಾಗಿ ಕಾಣ್ತೀರಿ. ಅಥವಾ ಡಿಪ್ರೆಷನ್ ಇರಬಹುದು, ಅಥವಾ ಸ್ರಿಜೋಫೀನಿಯಾ ಇರಬಹುದು, ಅಥವಾ ಹೋಬಿಯಾ ಇರಬಹುದು. ಈ ರೀತಿಯಂತಹ ಮಾನಸಿಕ ಖಿನ್ನತೆಗೆ ಒಳಪಟ್ಟಿರತಕ್ಕಂಥವ್ರು ಯಾರಾದರೂ ಇದ್ದರೆ ಕರ್ಕಾಟಕ ರಾಶಿಯವರು ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಅಷ್ಟಮದ ರಾಹು ಆಗ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಕಷ್ಟಗಳನ್ನು ಮಾನಸಿಕದ ಒಂದು ವಿಷಯದಲ್ಲಿ ಕಾಣ್ತೀರಿ. ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ನೀವು ಸದೃಢರಾಗಿರಬೇಕು. ಅದಕ್ಕೆ ಪ್ರತಿನಿತ್ಯ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ. ಇದೆಲ್ಲದರಿಂದ ನೀವು ಪರಿವರ್ತನೆಯನ್ನು ಹೊಂದಬಹುದು. ಅಥವಾ ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಯಾವುದಾದ್ರೂ ಒಂದು ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಅಕ್ಕಿಯನ್ನು ಸಮರ್ಪಣೆಯನ್ನು ಮಾಡಿ, ಅಥವಾ ನಿಮಗೆ ಶಕ್ತಿ ಇತ್ತು ಅಂತಂದರೆ ಅಕ್ಕಿಯ ತುಲಾಭಾರಾದಿ ಸೇವೆಯನ್ನು ಮಾಡಿಸಿಕೊಳ್ಳಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ. ಇದರಿಂದ ಖಂಡಿತವಾಗಿಯೂ ಮಾನಸಿಕವಾದಂತಹ ಯಾವುದೇ ರೀತಿಯಂತಹ ದೌರ್ಬಲ್ಯಗಳು ನಿಮಗೆ ಈ ಒಂದು ಸಂವತ್ಸರದಲ್ಲಿ ಬಾಧಿಸಲಿಕ್ಕಿದ್ದರೂ ಕೂಡ ಆ ಎಲ್ಲ ರೀತಿಯಂತಹ ಬಾಧೆಗಳು ಕೂಡ ದೂರವಾಗುತ್ತೆ. ಇನ್ನು 9ರ ಶನಿಯು, ಭಾಗ್ಯದ ಶನಿಯು ನಷ್ಟವನ್ನುಂಟು ಮಾಡ್ತಾನೆ ಹೇಳ್ತಕ್ಕಂಥ ಒಂದು ಮಾತು ಕೂಡ ಜ್ಯೋತಿಷ್ಯದಲ್ಲಿದೆ. ಹಾಗಾಗಿ ಎಲ್ಲೋ ನಿಮಗೆ ನಿಮ್ಮ ಯೋಚನೆ ಆಲೋಚನೆಗಳು ಬುಡಮೇಲಾಗಬಹುದು. ಎಷ್ಟೇ ಗುರುವು ಜನ್ಮ ಜಾತಕದಲ್ಲಿ ನಿಂತು ಅವನು ಭಾಗ್ಯಸ್ಥಾನವನ್ನು ನೋಡಿದರೂ ಕೂಡ ಆ ಭಾಗ್ಯದ ಶನಿಯ ಒಂದು ಪ್ರಭಾವ, ಭಾಗ್ಯದ ಶನಿಯು ದಾರಿದ್ರ್ಯವನ್ನುಂಟು ಮಾಡ್ತಾನೆ ಹೇಳ್ತಕ್ಕಂಥ ಒಂದು ಮಾತು ಕೂಡ ಇರತಕ್ಕಂಥದ್ರಿಂದ ಎಲ್ಲೋ ಸ್ವಲ್ಪ ನಿಮಗೆ ಲಾಸ್ ಆಗಬಹುದು ಅಥವಾ ನಷ್ಟ ಕಷ್ಟಗಳನ್ನು ನೀವು ಅನುಭವಿಸಲೂ ಕೂಡ ಬೇಕಾಗಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶನಿ ಪರಮಾತ್ಮನ ಉಪಾಸನೆ ಆರಾಧನೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಸಾಧ್ಯವಾದಲ್ಲಿ ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಕರ್ಕಾಟಕ ರಾಶಿಯವರು ಕೂಡ ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಫಾಲೋ ಮಾಡಬೇಕಾಗಿರತಕ್ಕಂಥ ಒಂದು ದಿನಾಂಕ 2, 7, 11, 16, 20, 25 ಮತ್ತು 29ನೇ ತಾರೀಕನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು 2, 3 ಮತ್ತು 9 ಈ ಒಂದು ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿ. ಇದರಿಂದಲೂ ಕೂಡ ಶುಭ ಫಲವನ್ನು ನೀವು ಕಾಣಬಹುದು. ಬಿಳಿ, ಕೆಂಪು ಮತ್ತು ಹಳದಿ ಈ ಒಂದು ಕಲರನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಇನ್ನು ಮುತ್ತು, ಹವಳ ಮತ್ತು ಪುಷ್ಯರಾಗ ಈ ರೀತಿಯಂಥ ಒಂದು ರತ್ನದ ಉಂಗುರ ಇದ್ದಲ್ಲಿ ಖಂಡಿತವಾಗಿಯೂ ಆ ಒಂದು ರತ್ನದ ಉಂಗುರವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಸೋಮವಾರ, ಮಂಗಳವಾರ ಮತ್ತು ಗುರುವಾರದ ದಿನದಂದು ಶುಭ ಕಾರ್ಯವನ್ನು ಹಮ್ಮಿಕೊಳ್ಳಿ. ಇದರಿಂದ ನೀವು ಖಂಡಿತವಾಗಿಯೂ ಶುಭವನ್ನು ಕಾಣಬಹುದು ಅಂತ ಹೇಳ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಈಶ್ವರಾರಾಧನೆ, ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಪಂಚಾಕ್ಷರಿ ಮಂತ್ರಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥ ಇನ್ನೊಂದು ಮಂತ್ರವೇ ಶಾಸ್ತ್ರದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟಿದೆ. ಹಾಗಾಗಿ ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಸಾಧ್ಯವಾದಲ್ಲಿ ಈ ಒಂದು ಸಂವತ್ಸರದಲ್ಲಿ ನೋಡಿ, ಪ್ರತಿ ಸಂವತ್ಸರದಲ್ಲಿಯೂ ಕೂಡ 24 ಪ್ರದೋಷಗಳು ಬರುತ್ತೆ. ಅರ್ಥಾತ್ ಶುಕ್ಲ ಪಕ್ಷದ ಪ್ರದೋಷ ಅರ್ಥಾತ್ ತ್ರಯೋದಶಿ ತಿಥಿ, ಇನ್ನು ಕೃಷ್ಣ ಪಕ್ಷದಲ್ಲಿಯೂ ಕೂಡ ತ್ರಯೋದಶಿ ತಿಥಿ ಬರುತ್ತೆ. ಹಾಗಾಗಿ ಒಂದು ಸಂವತ್ಸರದಲ್ಲಿ 24 ಪಕ್ಷ ಪ್ರದೋಷಗಳು ಬರುತ್ತೆ. ಸಾಧ್ಯವಾದಲ್ಲಿ ಅಂತಹ ಪಕ್ಷ ಪ್ರದೋಷದ ದಿನದಂದು ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಸಿ, ಅಥವಾ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಸಿ, ಅಥವಾ ಶಿವನಿಗೆ ಫಲಪಂಚಾಮೃತಾದಿ ಅಭಿಷೇಕ ಪೂಜೆಯನ್ನು ಮಾಡಿಸಿ, ವಿಶೇಷವಾಗಿ ಮಧುವಿನಿಂದ, ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ, ಈ ರೀತಿಯಂತಹ ಸುಲಭದ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ರಿಂದಲೂ ಕೂಡ ನಿಮ್ಮ ಜನ್ಮತಃ ಜಾತಕದ ಪ್ರಕಾರವಾಗಿ ಯಾವುದೇ ರೀತಿಯಂತಹ ದೋಷಗಳಿದ್ದರೂ ಆ ಶಿವಾನುಗ್ರಹದ ಮೇರೆಗೆ ಆ ಎಲ್ಲ ರೀತಿಯಂತಹ ದೋಷಗಳು ಕೂಡ ದೂರವಾಗುತ್ತೆ. ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು. ನೋಡಿ, ಯಾರ್ಯಾರು ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತೀರಿ, ಮಘ ನಕ್ಷತ್ರದ 4 ಪಾದಗಳು, ಇನ್ನು ಹುಬ್ಬ ನಕ್ಷತ್ರದ 4 ಪಾದಗಳು, ಇನ್ನು ಉತ್ತರ ನಕ್ಷತ್ರದ 1ನೇ ಪಾದ, ಈ 9 ಪಾದಗಳಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಸಿಂಹರಾಶಿಯಾಗಿರುತ್ತೆ. ಇನ್ನು ಮಕಾರ ಮತ್ತು ಟಕಾರದಲ್ಲಿ ಮೊದಲ ಅಕ್ಷರ ಪ್ರಾರಂಭವಾಗುವಂತಹ ಒಂದು ಹೆಸರಿನವರಿಗೂ ಕೂಡ ಸಿಂಹರಾಶಿ ಅಂತ ಹೇಳ್ತೀವಿ. ಹಾಗಾಗಿ ಇಂತಹ ಸಿಂಹರಾಶಿಯಲ್ಲಿ ಯಾರ್ಯಾರು ಜನನವಾಗಿರ್ತೀರಿ ನೋಡಿ, ಸಿಂಹರಾಶಿಗೆ ವ್ಯಯಭಾವದಲ್ಲಿ ಗುರು ಸಂಚಾರ ಈ ಒಂದು ಸಂವತ್ಸರದಲ್ಲಿ 3/4 ಭಾಗ ಸಮಯ ಇರುತ್ತೆ. ಅರ್ಥಾತ್ ಗುರುಬಲವಿಲ್ಲದೆ ಇರತಕ್ಕಂಥ ಸಮಯವೇ ಹೆಚ್ಚಾಗಿರುತ್ತೆ. ಯಾಕೆಂದರೆ ಈಗ ಮಾರ್ಚ್ 19 ನಂತರದಲ್ಲಿ ಜೂನ್ 1ರವರೆಗೆ ಲಾಭದಲ್ಲಿ ಗುರುವಿರ್ತಾನೆ. ಹಾಗಾಗಿ ಸಾಧಾರಣವಾಗಿ ಈ ಒಂದು ವಿಶ್ವಾವಸು ನಾಮ ಸಂವತ್ಸರದ ಫಲವನ್ನು ನೀವು ಅಲ್ಲಿಯವರೆಗೆ ಕಾಣಬಹುದಾಗಿರುತ್ತೆ, ಜೂನ್ 1ರವರೆಗೆ. ಜೂನ್ 1ರ ನಂತರ ಏಪ್ರಿಲ್
ಎಂಡ್ವರೆಗೆ, ಅರ್ಥಾತ್ ಮುಂದಿನ ಯುಗಾದಿ ಹಬ್ಬದವರೆಗೂ ಕೂಡ ನಿಮ್ಮ ಪಾಲಿಗೆ ಗುರುಬಲವಿರೋದಿಲ್ಲ. ಯಾಕೆಂದರೆ ಈ ಸಿಂಹರಾಶಿಯವರಿಗೆ ಅವನೇ ಪೂರ್ವಪುಣ್ಯ ಸ್ಥಾನಾಧಿಪತಿ. ಪೂರ್ವಪುಣ್ಯ ಸ್ಥಾನಾಧಿಪತಿಯಾಗಿ ಅವನು ವ್ಯಯಭಾವದಲ್ಲಿ ನಿಂತಾಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಹೆಲ್ಡಪ್ ಆಗಿಬಿಡಬಹುದು. ಎಲ್ಲಿಯೋ ಏನೋ ಒಂದು ಹೊಸ ಯೋಚನೆ ಆಲೋಚನೆ ಮಾಡಿರ್ತೀರಿ, ಅದು ಯಾವುದನ್ನು ಕೂಡ ನಿಮಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳು ಈ ಒಂದು ಸಿಂಹರಾಶಿಯವರಿಗೆ ಬರಬಹುದು. ಇದು ಎರಡು ದೃಷ್ಟಿಯಿಂದ ಹೇಳ್ತೇನೆ. ಯಾಕೆಂದರೆ ಈ ಮೂರೂ ಗ್ರಹಗಳು ಕೂಡ 4 ಗ್ರಹಗಳ ಒಂದು ಸಮಸ್ಯೆ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರದಲ್ಲಿ ಸಿಂಹರಾಶಿಯವರಿಗಿರುತ್ತೆ. ಯಾಕೆಂದರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಸಮಸ್ಯೆಗಳನ್ನೇ ಈ ಒಂದು ಗ್ರಹಗಳು ತಂದೊಡ್ಡಬಹುದು. ಯಾಕೆಂದರೆ ಸಿಂಹರಾಶಿಗೆ ಷಷ್ಠಾಧಿಪತಿ ಮತ್ತು ಸಪ್ತಮಾಧಿಪತಿ ಅಂತ ಶನಿ ಪರಮಾತ್ಮನು ಅಷ್ಟಮದಲ್ಲಿ ನಿಂತು ಅಷ್ಟಮ ಶನಿ ಪ್ರಭಾವವನ್ನು ತೋರ್ಪಡಿಸ್ತಾ ಇರ್ತಾನೆ. ಇನ್ನು ರಾಹುವು ಕೂಡ ಸಪ್ತಮ ಮತ್ತು ಷಷ್ಠಾದಿ ಭಾವದಲ್ಲಿ ಈ ಒಂದು ಸಂವತ್ಸರದಲ್ಲಿ ಸಂಚರಿಸ್ತಾ ಇರ್ತಾನೆ. ಕೇತುವು ಕೂಡ ಜನ್ಮರಾಶಿ ಮತ್ತು ವ್ಯಯರಾಶಿಯಲ್ಲಿ ಸಂಚರಿಸ್ತಾ ಇರ್ತಾನೆ ಈ ಒಂದು ಸಂವತ್ಸರದಲ್ಲಿ. ಹಾಗಾಗಿ ಸಂಪೂರ್ಣವಾದಂತಹ ರಾಹು ಕೇತುವಿನ ಒಂದು ಸಮಸ್ಯೆ, ಶನಿ ಪರಮಾತ್ಮನ ಒಂದು ಸಮಸ್ಯೆ, ಇನ್ನು ಗುರು ಬಲವಿಲ್ಲದೆ ಇರತಕ್ಕಂಥದ್ದು, ಎಲ್ಲ ದೃಷ್ಟಿಯಿಂದ ನಿಮಗೆ ಎಲ್ಲ ಯೋಗ್ಯತೆ ಇದ್ದರೂ ನಿಮಗೆ ಕೈಕಟ್ಟು ಹಾಕದಂತಹ ಒಂದು ವ್ಯವಸ್ಥೆ ಪರಿಸ್ಥಿತಿಯನ್ನು ಈ ಒಂದು ಸಂವತ್ಸರದಲ್ಲಿ ನೀವು ಕಾಣಬಹುದು. ಎಲ್ಲವೂ ಇದೆ, ಆದರೂ ಕೂಡ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಉದ್ಯೋಗ ಇಲ್ವೋ, ಒಳ್ಳೆಯ ಉದ್ಯೋಗ ಇದೆ, ಆದರೂ ಕೂಡ ಆ ಒಂದು ಉದ್ಯೋಗದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಸಮಸ್ಯೆ, ಸಮಾಧಾನ ಇಲ್ಲ. ಇನ್ನು ಕೌಟುಂಬಿಕ ಜೀವನದಲ್ಲಿಯೂ ಅಷ್ಟೇ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಭಗವಂತ ಎಲ್ಲವೂ ಕೂಡ ಕೊಟ್ಟಿದ್ದರೂ ಈ ಒಂದು ಸಂವತ್ಸರದಲ್ಲಿ ಮಾತ್ರ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ನೋವನ್ನೇ ಕಷ್ಟವನ್ನೇ ನೀವು ಕಾಣಬೇಕಾದಂತಹ ಒಂದು ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರಬಹುದಾದಂತಹ ಒಂದು ವರ್ಷವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಜೂನ್ ನಂತರ ಅಂತೂ ನೀವು ವಿಶೇಷವಾದಂತಹ ದೈವದ ಬಲಕ್ಕೆ ನೀವು ಭಾಜನರಾಗಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬರಬಹುದಾದಂತಹ ಒಂದು ಚಿಂತನೆ. ಇನ್ನು ಆರೋಗ್ಯದ ವಿಷಯದಲ್ಲಿಯೂ ಕೂಡ ಸಮಸ್ಯೆಗಳು ಉಂಟಾಗಬಹುದು. ಎಷ್ಟೋ ಸ್ವಲ್ಪ ಮಟ್ಟಿಗೆ ಮಿಡ್ಲ್ ವಯಸ್ಸಿನವರು, ಸಾಧಾರಣವಾಗಿ 40 ವರ್ಷ ಮೇಲ್ಪಟ್ಟು 60 ವರ್ಷದ ಒಳಭಾಗದ ಜನರಿಗೆ ಅನಿರೀಕ್ಷಿತವಾಗಿ ಬರಬಹುದಾದಂತಹ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದಾದಂತಹ ಒಂದು ಚಿಂತನೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳಬಹುದಾಗಿರುತ್ತೆ. ಇನ್ನು ಎಂಗೇಜ್ಮೆಂಟ್ ಆಗಿರುತ್ತೆ, ಆ ಒಂದು ಎಂಗೇಜ್ಮೆಂಟ್ ಆಗಿಯೂ ಕೂಡ ಬ್ರೇಕಪ್ ಆಗಬಹುದು, ಅಥವಾ ಮದುವೆ ಮಂಟಪಕ್ಕೆ ಬಂದು ಮದುವೆ ನಿಂತು ಹೋಗಬಹುದು. ಯಾಕೆಂದರೆ ಸಪ್ತಮದಲ್ಲೇ ರಾಹು ಇರ್ತಾನೆ, ಸಪ್ತಮಾಧಿಪತಿ ಶನಿ ಪರಮಾತ್ಮ ಅಷ್ಟಮ ಸ್ಥಾನದಲ್ಲಿರ್ತಾನೆ, ಗುರುಬಲವೂ ಕೂಡ ಇರೋದಿಲ್ಲ. ಹಾಗಾಗಿ ಏನಾದರೂ ಈ ಒಂದು ರಾಶಿಯವರು ವಿವಾಹದ ಒಂದು ವಿಷಯದಲ್ಲಿ ಮುಂದುವರಿಯಬೇಕು ಅಂತಂದರೆ ಖಂಡಿತವಾಗಿಯೂ ಬರೀ ನಿಶ್ಚಿತಾರ್ಥ ಮಾತ್ರ ಮಾಡ್ಕೊಳ್ತಕ್ಕಂಥದ್ದಲ್ಲ, ಜೂನ್ 1ರ ಒಳಭಾಗದಲ್ಲೇ ವಿವಾಹವನ್ನು ಕೂಡ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಒಂದು ರಾಶಿಯವರಿಗೆ, ಅದು ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಎಷ್ಟೋ ಸಂದರ್ಭ ಯೋಚನೆ ಮಾಡ್ತೀರಿ, ಗುರುಬಲ ಒಂದು ಇಲ್ವಲ್ಲ, ಇನ್ನೇನು ತೊಂದರೆ ಇಲ್ಲ, ಗುರು ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಂಡು ಮದುವೆ ಮಾಡಿಬಿಡಬಹುದು ಅಂತ ಯಾರಾದರೂ ದೈವಜ್ಞರೋ ಜ್ಯೋತಿಷಿಗಳೋ ನಿಮಗೆ ಸಲಹೆಯನ್ನಾಗಿ ಕೊಟ್ಟಿರಬಹುದು. ಆದರೆ ಖಂಡಿತವಾಗಿಯೂ ಬೇಡ, ಸಮಯಾವಕಾಶ ಇಲ್ಲ, ನನಗೆ ಗೊತ್ತಿದೆ. ಯಾಕೆಂದರೆ ಈ ಮಾರ್ಚ್ 19 ನಂತರ ಈ ಒಂದು ಯುಗಾದಿ ಫಲವನ್ನು ನೀವು ಕೇಳ್ತಾ ಇದ್ದೀರಿ. ಇನ್ನೇನು ಏಪ್ರಿಲ್ ಮೇ ಈ 2 ತಿಂಗಳದೊಳಗಡೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ, ವಿಜೃಂಭಣೆಯಿಂದ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಜೂನ್ ನಂತರ ಆದರೂ ಕೂಡ ತೊಂದರೆ ಇಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ರೀತಿಯಂತಹ ಸಮಯದಲ್ಲಿ 6 ತಿಂಗಳು ವೇಟ್ ಮಾಡಿ ಆದರೂ ಕೂಡ ಪರವಾಗಿಲ್ಲ, ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ನಾನು ಮದುವೆ ಮಾಡ್ಕೋತೀನಿ ಹೇಳ್ತಕ್ಕಂಥ ಒಂದು ಲೆಕ್ಕಾಚಾರ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಲೆಕ್ಕ ತಪ್ಪಾಗಬಹುದು. ಏನಾದರೂ ಒಂದು ಅಮಂಗಳಗಳು ನಿಮ್ಮ ಜೀವನದಲ್ಲಿ ಸಂಭವಿಸಿ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿಗಳಿಗೆ ಅದರಿಂದ ನೋವು ಉಂಟಾಗಬಹುದು. ಅರ್ಥಾತ್ ವಯಸ್ಸಿಗೆ ಬಂದಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಈ ಒಂದು ವಿಷಯದಲ್ಲಿ ಆಸಕ್ತಿಗಳನ್ನೇ ಕಳೆದುಕೊಂಡು ಬಿಡಬಹುದು, ಅಥವಾ ಈ ಒಂದು ರೀತಿಯಂತಹ ಒಂದು ಗ್ರಹದೋಷದ ಒಂದು ಪ್ರಭಾವದಿಂದ ಅವರ ಜನ್ಮಜಾತಕದಲ್ಲಿಯೂ ಏನಾದರೂ ದೋಷಗಳೇ ಇದ್ದಲ್ಲಿ ವಿವಾಹದ ವಿಷಯದಲ್ಲಿ ಈ ಒಂದು ದೋಷವು ಇನ್ನೂ ಕೂಡ ಬಲವತ್ತರೀಯವಾದಂಥ ಒಂದು ಫಲವನ್ನೇ ಉಂಟು ಮಾಡಬಹುದು. ಹಾಗಾಗಿ ಸಿಂಹರಾಶಿಯವರು ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸ್ತಕ್ಕಂಥದ್ದು ಈ ಒಂದು ಸಂವತ್ಸರದಲ್ಲಿ ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಆರೋಗ್ಯದ ವಿಷಯದಲ್ಲೂ ನಿಮಗೆ ಏನಾದರೂ ಕಿರಿಕಿರಿಗಳು ಉಂಟಾಗಬಹುದು, ಅಥವಾ ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಹಣವನ್ನು ಕಳೆದುಕೊಳ್ಳಬಹುದು, ಅಥವಾ ಯಾರಿಂದಲಾದರೂ ನಂಬಿಸಿ ಮೋಸ ಹೋಗಲ್ಪಡಬಹುದು, ಅಥವಾ ಯಾರಿಗೋ ಕೊಡಬಾರದೇ ಇರತಕ್ಕಂಥ ಒಂದು ವ್ಯಕ್ತಿಗಳಿಗೆ ಹಣವನ್ನು ಕೊಟ್ಟು ಸಿಲುಕಾಕೊಳ್ಳಬಹುದು, ಅಥವಾ ಯಾರಿಗೋ ಶ್ಯೂರಿಟಿ ಹಾಕಿಬಿಟ್ಟು ನಿಮಗೆ ಅದರಿಂದ ಸಮಸ್ಯೆಗಳುಂಟಾಗಬಹುದು. ಒಟ್ಟಾರೆ ಈ ಒಂದು ರಾಶಿಯವರು, ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ
ಹುಷಾರಾಗಿಯೇ ಈ ಒಂದು ಸಂವತ್ಸರದಲ್ಲಿ ಇರುವಂಥದ್ದು ಒಳ್ಳೆಯದು ಹೇಳ್ತಕ್ಕಂಥ ಒಂದು ಮಾತನ್ನು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಹೇಳ್ತಾ ಇದ್ದೇನೆ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನಿಮ್ಮ ಪಾಲಿಗೆ ಗ್ರಹ ಬಲ ಆಳ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಸಾಧ್ಯವಾದಲ್ಲಿ ಈ ಒಂದು ಸಂವತ್ಸರದ ಪ್ರಾರಂಭದಲ್ಲೇ ಒಮ್ಮೆ ನಿಮ್ಮ ಪ್ರಧಾನ ಜನ್ಮ ಜಾತಕವನ್ನು ಯಾವುದಾದ್ರೂ ಒಂದು ಒಳ್ಳೆಯ ದೈವಜ್ಞರಲ್ಲಿಯೋ ಜ್ಯೋತಿಷ್ಯಗಳಲ್ಲಿಯೋ ಪರಿಶೀಲಿಸಿಕೊಂಡು ಇನ್ನೇನಾದರೂ ಶಾಂತಿ ಪೂಜೆ ಪ್ರಾಯಶ್ಚಿತ್ತ ಪರಿಹಾರಾದಿಗಳು ಬೇಕಿದ್ದಲ್ಲಿ ಅದನ್ನು ಮಾಡಿಕೊಳ್ಳಿ, ಅಥವಾ ಸರಿಯಾದಂಥ ಒಂದು ಗೈಡೆನ್ಸನ್ನು ಪಡೆದುಕೊಳ್ಳಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ನೀಡುತ್ತಾ, ಇನ್ನು ವಿದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರು ಅಥವಾ ಓದ್ತಾ ಇರತಕ್ಕಂಥವರು ನಿಮ್ಮ ಪಾಲಿಗೂ ಕೂಡ ಏನಾದರೂ ಆಕಸ್ಮಿಕವಾಗಿ ತೊಂದರೆಗಳು ಆ ಒಂದು ದೇಶದಲ್ಲಿ ಉಂಟಾಗಬಹುದು, ಕಾನೂನಾತ್ಮಕವಾದಂತಹ ಏನಾದರೂ ಒಂದು ಸಮಸ್ಯೆ ನಿಮಗೆ ವಿದೇಶದಲ್ಲಿ ಉಂಟಾಗಬಹುದು, ವೀಸಾ ಪ್ರಾಬ್ಲಮ್ಗಳು ಆಗಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯಾದಂತಹ ಅನಿರೀಕ್ಷಿತವಾದಂಥ ಒಂದು ಕಾನೂನಾತ್ಮಕವಾದಂಥ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ನೀಡುತ್ತಾ, ಈ ಒಂದು ರಾಶಿಯವರು ಇಂತಹ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಶುಭವನ್ನು ಕಾಣಬೇಕು, ಒಳಿತನ್ನು ಕಾಣಬೇಕು ಹೇಳ್ತಕ್ಕಂಥ ಒಂದು ಆಸಕ್ತಿಗಳಿದ್ದಲ್ಲಿ ಈಗ ಹೇಳ್ತಕ್ಕಂಥ ಕೆಲವಿಷ್ಟು ಟಿಪ್ಸ್ಗಳನ್ನು ಕಿವಿ ಮಾತುಗಳನ್ನು ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಫಾಲೋ ಮಾಡಿ ನೋಡಿ. 1ನೇ ತಾರೀಕು 4, 10, 13, 19, 22, 28 ಮತ್ತು 31ನೇ ತಾರೀಕಿನ ದಿನದಂದು ಶುಭ ಕಾರ್ಯವನ್ನು ಶುಭ ಕೆಲಸವನ್ನು ಹಮ್ಮಿಕೊಳ್ಳಿ, ಸಕ್ಸಸ್ ಆಗುತ್ತೆ. 1, 3, 5 ಮತ್ತು 9 ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ಕೆಂಪು, ಹಳದಿ, ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಈ ರೀತಿಯಾದಂಥ ಒಂದು ಕಲರಿನ ಬಟ್ಟೆಯನ್ನು ಪ್ರತಿನಿತ್ಯ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರದ ದಿನದಂದು ಶುಭ ಕಾರ್ಯವನ್ನು ಶುಭ ಕೆಲಸವನ್ನು ಹಮ್ಮಿಕೊಳ್ಳಿ. ಇದರಿಂದ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನೋಡಿ, ಸಿಂಹರಾಶಿಯವರು ಪ್ರತಿನಿತ್ಯ ಭಾಸ್ಕರನ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಈ ಒಂದು ರಾಶಿಗೆ ಅಭಿಮಾನ ದೇವತೆಯೇ ರವಿಯಾದ್ದರಿಂದ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ನೀವು ಮೊದಲಾಗಿ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಎದ್ದ ನಂತರದಲ್ಲಿ ನಿಮಗೆ ಸರಿಯಾದಂತಹ ಒಂದು ಶಾಸ್ತ್ರೀಯವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಬರುತ್ತೆ ಅಂತಂದರೆ ಎಲ್ಲ ರೀತಿಯಾದಂತಹ ಶಾಸ್ತ್ರೀಯವಾಗಿ ಮಾಡುವಂತಹ ಆ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಇಲ್ಲ ಅದೆಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ, ನಮಗದು ಗೊತ್ತಿಲ್ಲ ಸ್ವಾಮಿ ಅಂತಂದರೆ ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯೆಯನ್ನು ಸಮರ್ಪಣೆಯನ್ನು ಮಾಡಿ, ಅಥವಾ ಬೆಳಿಗ್ಗೆ ಎದ್ದ ನಂತರದಲ್ಲಿ ಮೊದಲು ಬಂದು ಸೂರ್ಯ ದೇವರನ್ನು ನೋಡಿ ನಮಸ್ಕಾರವನ್ನು ಮಾಡಿ, ಅಥವಾ ಆದಿತ್ಯ ಹೃದಯ ಅಥವಾ ಆದಿತ್ಯ ಕವಚವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ, ಅಥವಾ ಓಂ ಘೃಣಿಹಿ ಸೂರ್ಯ ಆದಿತ್ಯ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ, ಅಥವಾ ಆದಿತ್ಯಾಯ ನಮಃ ರವಯೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಹೇಳಿಕೊಳ್ತಕ್ಕಂಥದ್ದು ಕೂಡ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಲೈಫಿನಲ್ಲಿ ಖಂಡಿತವಾಗಿಯೂ ನೀಡುತ್ತೆ. ಇನ್ನು ಮಾತಾಪಿತೃಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ, ಅಥವಾ ಮನೆಯಲ್ಲಿ ದಂಪತಿ ಪೂಜೆ ಅಥವಾ ಗೃಹಸ್ಥರ ಪೂಜೆಯನ್ನು ಮಾಡಿ ಯಾವುದಾದ್ರೂ ಒಂದು ವೃದ್ಧ ದಂಪತಿಗಳಿಗೆ ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟು ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರ ಅತ್ಯಂತ ಶುಭ ಫಲವನ್ನು ನೀಡಬಹುದಾದಂತಹ ಸಂವತ್ಸರವಾಗಿರುತ್ತೆ. ನೋಡಿ, ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತೀರಿ, ಉತ್ತರ ಫಲ್ಗುಣಿ ನಕ್ಷತ್ರ, ಉತ್ತರ, ಹಸ್ತ, ಚಿತ್ರಾರ್ಧಂ ಕನ್ಯಾ, ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಹಸ್ತ ನಕ್ಷತ್ರದ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಇನ್ನು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರ ರಾಶಿಯೇ ಕನ್ಯಾ ರಾಶಿಯಾಗಿರುತ್ತೆ. ಇನ್ನು ಟಕಾರ, ಪಕಾರ ಮತ್ತು ಶಕಾರದಿಂದ ಹೆಸರು ಬರ್ತಕ್ಕಂಥವರು, ಮೊದಲಾಕ್ಷರ ಬರ್ತಕ್ಕಂತಹ ಹೆಸರಿನವರೆಲ್ಲರೂ ಕೂಡ ನಾಮಾಕ್ಷರವಾಗಿ ನೀವು ಈ ಒಂದು ರಾಶಿಯನ್ನು ಫಾಲೋ ಮಾಡಬಹುದು. ನಾಮ ನಕ್ಷತ್ರವಾಗಿ ಈ ಒಂದು ರಾಶಿಯನ್ನು ಫಾಲೋ ಮಾಡಿ, ಕನ್ಯಾ ರಾಶಿಯನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ, ಕನ್ಯಾ ರಾಶಿಯಲ್ಲಿ ಜನನವಾಗಿರತಕ್ಕಂಥವರಿಗೆ ಸಪ್ತಮ ಸ್ಥಾನದಲ್ಲಿ ಸಂಪೂರ್ಣವಾಗಿ ಈ ಒಂದು ಸಂವತ್ಸರ ಶನಿ ಪರಮಾತ್ಮನಿರ್ತಾನೆ. ಇನ್ನು 10 ಮತ್ತು 11ನೇ ಮನೆಯಲ್ಲಿ ಸಪ್ತಮಾಧಿಪತಿ ಮತ್ತು ಸುಖಾಧಿಪತಿಯಂತಹ ಗುರು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ಷಷ್ಠದಲ್ಲಿ ರಾಹು ಮತ್ತು ಪಂಚಮದಲ್ಲಿ ರಾಹು ಇರತಕ್ಕಂಥ ಒಂದು ಸಂವತ್ಸರ ಇದಾಗಿರುತ್ತೆ. ಹಾಗಾಗಿ ಈ ಎಲ್ಲ ದೃಷ್ಟಿಯನ್ನು ಕೂಡ ಸಮಷ್ಟಿಯಾಗಿ ತಲೆಯಲ್ಲಿ ಚಿಂತನೆಯನ್ನು ಮಾಡ್ತಾ ಖಂಡಿತವಾಗಿಯೂ ಈ ಒಂದು ರಾಶಿಯವರ ಸಂಪೂರ್ಣವಾದಂತಹ ಈ ಒಂದು ವರ್ಷ ಭವಿಷ್ಯದ ಫಲವನ್ನು ಹೊರಟ್ರೆ ನೋಡಿ, ವಿವಾಹಾಪೇಕ್ಷೆಗಳಿಗೆ ಅಂತಹ ಒಂದು ಶುಭ ಸಂವತ್ಸರವಲ್ಲ ಅಂತಲೇ ಹೇಳ್ತಕ್ಕಂಥದ್ದು. ಯಾಕೆಂದರೆ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಗುರು ಸಂಚಾರವಿರುತ್ತೆ, ಗುರುಬಲವಿರುತ್ತೆ, ಎಲ್ಲವೂ ಹೌದು. ಆದರೆ ಶನಿ ಸಪ್ತಮ ಭಾವದಲ್ಲಿರೋದರಿಂದ ಮಂದಬುದ್ಧಿಯನ್ನು ಕೊಡ್ತಾನೆ. ನಿಮ್ಮಿಂದ ಮಾಡಲ್ಪಡ್ತಕ್ಕಂತಹ ಒಂದು ತಪ್ಪು ನಿರ್ಧಾರವೇ ನಿಮಗೆ ವಿವಾಹಾದಿ ಮಂಗಳ ಕಾರ್ಯಗಳು ಇನ್ನೂ ಕೂಡ ವಿಳಂಬವಾಗುವಂತೆ ಮಾಡುತ್ತೆ. ಅಥವಾ ಎಷ್ಟೋ ಜನ ಪ್ರಾಯಕ್ಕೆ ಬಂದಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ನಿಜವಾಗಿಯೂ ವಿವಾಹ ಮಾಡಿಕೊಂಡು
ಮಾಡಿಕೊಳ್ಳುವಂತಹ ವಯಸ್ಸೇ ಆಗಿರುತ್ತೆ. ಆದರೆ ಈ ಸಮಯದಲ್ಲಿ ವಿವಾಹ ಬೇಡ, ನಾನಿನ್ನೂ ಕೂಡ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಹಾಗಾಗಿ ಸದ್ಯ ಆ ಯೋಚನೆ ಇಲ್ಲ, ಆ ಆಲೋಚನೆಗಳು ಬೇಡ ಹೇಳ್ತಕ್ಕಂತಹ ಒಂದು ಮಾತನ್ನೇ ಆಡಿಕೊಂಡು ಬರ್ತಾರೆ. ಹಾಗಾಗಿ ಆ ಸಪ್ತಮದ ಶನಿ ಪರಮಾತ್ಮನಿಗೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಷಷ್ಠದಲ್ಲಿ ರಾಹುವಿದ್ದಾಗ ಮಾಟ ಮಂತ್ರ ವಾಮಾಚಾರ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಅಥವಾ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗೆ ನೀವು ಒಳಪಟ್ಟಿರಿ, ಜಾಗ್ರತೆ. ಯಾರಿಂದಲೋ ಈ ರೀತಿಯಾದಂತಹ ಕೆಡುಕು ನಿಮ್ಮ ಫ್ಯಾಮಿಲಿಯ ಮೇಲೋ ಅಥವಾ ನಿಮಗೆ ವೈಯಕ್ತಿಕವಾಗಿಯೋ ಮಾಡಬಹುದು, ಅಥವಾ ಆ ರೀತಿಯಾದಂಥ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉಲ್ಲುಬಣಗೊಳ್ಳಬಹುದು, ಅಥವಾ ನೆಗೆಟಿವ್ ಚಿಂತನೆ ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನು ಬಾಧಿಸಿಗೆ ಒಳಪಡಿಸಬಹುದು. ಆದರೂ ಕೂಡ ಏಕಾದಶಾದಿ ಭಾವದಲ್ಲಿ ಗುರುವಿರುವಂತಹ ಸಮಯ, ದಶಮ ಸ್ಥಾನದಲ್ಲಿ ಗುರುವಿರುವಂತಹ ಸಮಯ, ಹರ ಮುನಿದರು ಗುರು ಕಾಯುವ ಹೇಳುವಂತಹ ಒಂದು ಉಕ್ತಿ ನಮ್ಮಲ್ಲಿದೆ ಅಲ್ವೇ. ಹಾಗಾಗಿ ಎಲ್ಲ ರೀತಿಯಾದಂತಹ ಗ್ರಹದೋಷಗಳಿದ್ದರೂ ಕೂಡ ಗುರುಬಲ ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಇರತಕ್ಕಂಥದ್ರಿಂದ ಚಿಂತೆ ಪಡ್ತಕ್ಕಂಥದ್ದು ಬೇಡ. ಗುರುವಿನ ಸಂಪೂರ್ಣವಾದಂತಹ ಆಶೀರ್ವಾದದ ಬಲ ನಿಮ್ಮ ಪಾಲಿಗೆ ಇರತಕ್ಕಂಥದ್ರಿಂದ ಮುಟ್ಟಿದ್ದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಹೇಳ್ತಕ್ಕಂತಹ ಎದೆಗಾರಿಕೆಯಿಂದಲೇ ಮುಂದುವರಿಯಿರಿ. ಇಲ್ಲಿಯವರೆಗೆ ನೀವು ಜೀವನದಲ್ಲಿ ಎಂತಹ ಒಂದು ಸಕ್ಸಸ್ಸನ್ನು ಕಂಡಿದ್ದೀರೋ ಅಂತಹ ಒಂದು ಸಕ್ಸಸ್ಸನ್ನೇ ಈ ಒಂದು ಸಂವತ್ಸರದಲ್ಲಿಯೂ ಕೂಡ ನೀವು ಕಾಣಬಹುದಾಗಿರುತ್ತೆ. ಇನ್ನು ಉದ್ಯೋಗ ವ್ಯವಹಾರ ವ್ಯಾಪಾರ ಇತ್ಯಾದಿ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಮುಂದುವರಿಯುವಂಥದ್ದು ಉತ್ತಮ, ಅಥವಾ 10 ಬಾರಿ ಯೋಚಿಸಿ ಆಲೋಚಿಸಿ ಕಾರ್ಯರೂಪಕ್ಕೆ ಬರುವಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಕಿವಿ ಮಾತು. ಇನ್ನು ವಕೀಲಿ ವೃತ್ತಿಯವರಿಗೆ ಅಥವಾ ಕಾನೂನಾತ್ಮಕವಾದಂಥ ಒಂದು ಸಲಹೆಯನ್ನು ಕೊಡ್ತಕ್ಕಂಥ ಅಂತಹ ಒಂದು ವೃತ್ತಿಯವರಿಗೆ ಅತ್ಯಂತ ಶುಭ ಫಲವನ್ನು ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಯಾಕಂದರೆ ಅಂತಹ ದಂಡನಾಯಕನಾದಂತಹ ಶನಿ ಪರಮಾತ್ಮನೇ ಸಪ್ತಮ ಭಾವದಲ್ಲಿ ನಿಂತಿರ್ತಾನೆ. ಹಾಗಾಗಿ ನಿಮ್ಮಿಂದ ಒಂದು ಸಮಾಜಕ್ಕೂ ಕೂಡ ಒಳಿತನ್ನು ಮಾಡತಕ್ಕಂಥ ಒಂದು ಮನಸ್ಥಿತಿಗಳು ಹೆಚ್ಚಾಗಿರುತ್ತೆ. ಇನ್ನು ಪೊಲೀಸ್ ಅಧಿಕಾರಿಗಳು ಅಥವಾ ಮಿಲಿಟರಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಅಥವಾ ಖಾಕಿಯನ್ನು ಹಾಕ್ತಕ್ಕಂಥವರು ಇವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ರಾಜಕೀಯ ವ್ಯಕ್ತಿಯವರು ಕೂಡ ಈ ಒಂದು ಸಂವತ್ಸರದಲ್ಲಿ ಸಕ್ಸಸ್ ರೇಟನ್ನು ಕಾಣ್ತೀರಿ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಈ ಒಂದು ಸಂವತ್ಸರದಲ್ಲಿ ನೋಡಿ ಕಾರ್ಪೊರೇಷನ್ ಚುನಾವಣೆಗಳೆಲ್ಲವೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ನಡೀಲಿಕ್ಕಿದೆ ಅಲ್ವೇ. ಅಂತಹ ಒಂದು ವ್ಯವಸ್ಥೆಯಲ್ಲಿ ಮುಂದುವರಿಯತಕ್ಕಂತಹ ಒಂದು ರಾಜಕೀಯ ವ್ಯಕ್ತಿಗಳು ಕೂಡ ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನೇ ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಯಾಕೆಂದರೆ ಜನ್ಮತಃ ಜಾತಕದ ಪ್ರಕಾರವಾಗಿ ಸುಖಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಗುರುವು ಕರ್ಮ ಮತ್ತು ಲಾಭಸ್ಥಾನದಲ್ಲಿ ಸ್ಥಿತನಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಇನ್ನು ಸಪ್ತಮ ಭಾವದಲ್ಲಿ ಶನಿ ನಿಂತಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಎಲ್ಲ ದೃಷ್ಟಿಯಿಂದ ಒಳ್ಳೆಯದೇ. ಆದರೂ ಕೂಡ ವೈರಿಗಳ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದಾಗಿರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ. ಹಾಗಾಗಿ ವೈರಿಗಳ ದಮನ, ವೈರಿಗಳ ಒಂದು ಶಮನವನ್ನು ಮಾಡಿಕೊಂಡು ವಿಶೇಷವಾದಂಥ ಒಂದು ದೃಷ್ಟಿಯನ್ನಿಟ್ಟು ನೀವು ಮುಂದುವರೆದ್ರಿ ಅಂತಂದರೆ ಖಂಡಿತವಾಗಿಯೂ ಇನ್ನು ಯಾವುದೇ ವಿಷಯದಲ್ಲಿಯೂ ಕೂಡ ನಿಮಗೆ ಹಿನ್ನಡೆಗಳು ಉಂಟಾಗೋದಿಲ್ಲ, ಚಿಂತೆ ಪಡ್ತಕ್ಕಂಥದ್ದು ಬೇಡ. ಒಟ್ಟಾರೆ ಈ ಒಂದು ಕನ್ಯಾ ರಾಶಿಯವರು ಸಮಷ್ಟಿಯಾಗಿ 5, 14 ಮತ್ತು 23ನೇ ತಾರೀಕನ್ನು ಹೆಚ್ಚಾಗಿ ಫಾಲೋ ಮಾಡ್ತಕ್ಕಂಥದ್ದು ಒಳ್ಳೆಯದು. 5, 3, 6 ಮತ್ತು 8 ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡುವಂಥದ್ದು ಒಳ್ಳೆಯದು. ಕೆಂಪು ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಫಾಲೋ ಮಾಡುವಂಥದ್ದು ಒಳ್ಳೆಯದು. ಇನ್ನು ಮಾಣಿಕ್ಯ, ಪಚ್ಚೆ ಮತ್ತು ವಜ್ರದ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿದರೂ ತುಂಬಾ ಉತ್ತಮ. ಇನ್ನು ಬುಧವಾರ, ಶುಕ್ರವಾರ ಮತ್ತು ಭಾನುವಾರದಂದು ಶುಭ ಕಾರ್ಯವನ್ನು ಕೈಗೊಳ್ಳಿ. ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ಇದೆ, ಚಿಂತೆ ಪಡ್ತಕ್ಕಂಥದ್ದು ಬೇಡ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಪುರಾಣ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾದಂತಹ ಯಾವುದಾದ್ರೂ ಒಂದು ಗುರುಕ್ಷೇತ್ರ ದರ್ಶನವನ್ನು ಮಾಡಿ, ಗುರುದರ್ಶನವನ್ನು ಮಾಡಿ, ಗುರುಪಾದುಕಾ ಪೂಜೆಯನ್ನು ಮಾಡಿ, ಗುರುವಿನಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರವನ್ನು ಮಾಡಿ, ಗುರುವಿನ ಅನುಗ್ರಹಕ್ಕೆ ನೀವು ಭಾಜನರಾದ್ರಿ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಸಕ್ಸಸ್ ರೇಟ್ 100ಕ್ಕೆ 100 ಭಾಗ ಇರುತ್ತೆ. ಓಂ ಗುಂ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಪ್ರತಿನಿತ್ಯ ಸುಲಭವಾಗಿಯೂ ಕೂಡ ನೀವು ಪರಿಹಾರವನ್ನು ಮಾಡಿಕೊಳ್ಬಹುದು. ಗುರುವಿನ ಅನುಗ್ರಹ ಆಶೀರ್ವಾದದ ಬಲವನ್ನು ನೀವು ಸುಲಭವಾಗಿ ಪಡೆದುಕೊಳ್ಬಹುದು. ಪ್ರತಿನಿತ್ಯ ಗೋವನ್ನು ಸಾಕಿದಂಥವರಿದ್ದರೆ, ಯಾಕಂದರೆ ಹಳ್ಳಿಗಾಡಿನವರಾದರೆ, ರೈತಾಪಿ ವರ್ಗದವರಾದರೆ ಗೋವು ಮನೆಯಲ್ಲೇ ಇರುತ್ತೆ ಅಲ್ವೇ, ಕೊಟ್ಟಿಗೆ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಗೋವಿನ ಮುಖದರ್ಶನವನ್ನು ಮಾಡಿ, ಗೋಪೂಜೆಯನ್ನು ಮಾಡಿ, ಗೋವಿಗೆ ಗ್ರಾಸವನ್ನು ಕೊಡಿ ಪ್ರತಿನಿತ್ಯ. ಇದರಿಂದ ನೀವು ಶುಭ ಫಲಗಳನ್ನು ಕಾಣಬಹುದು. ಯಾರ್ಯಾರು ತುಲಾರಾಶಿಯಲ್ಲಿ ಹುಟ್ಟಿರ್ತೀರಿ ನೋಡಿ, ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಸ್ವಾತಿ ನಕ್ಷತ್ರದ 4 ಪಾದ, ವಿಶಾಖ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರ ರಾಶಿಯೇ ತುಲಾರಾಶಿಯಾಗಿರುತ್ತೆ. ಇನ್ನು ರಕಾರ ತಕಾರದಲ್ಲಿ ಯಾರ ಹೆಸರಿನ ಮೊದಲಾಕ್ಷರ ಇದಾಗಿರುತ್ತೆ, ನಿಮ್ಮ ಜನ್ಮರಾಶಿ ಬಂದು ನಾಮಾಕ್ಷರದ ಪ್ರಕಾರವಾಗಿ ನಿಮ್ಮ ಜನ್ಮರಾಶಿಯೇ ತುಲಾರಾಶಿಯಾಗಿರುತ್ತೆ. ನೋಡಿ, ತುಲಾರಾಶಿಗೆ ಕರ್ಮಸ್ಥಾನದಲ್ಲಿ
ಗುರು ಸಂಚಾರವಿರುತ್ತೆ. ಷಷ್ಠ ಸ್ಥಾನದಲ್ಲಿ ಶನಿ ಪರಮಾತ್ಮನಿರ್ತಾನೆ. ಪಂಚಮದ ರಾಹು ಸಂಚಾರ ಸಂವತ್ಸರದಲ್ಲಿ ಈ ಒಂದು ಮುಕ್ಕಾಲು ಭಾಗ ಸಮಯ ರಾಹು ಸಂಚಾರ ಪಂಚಮ ಭಾವದಲ್ಲಿರುತ್ತೆ. ಸಮಷ್ಟಿಯಾಗಿ ಈ ಒಂದು ರಾಶಿಯವರ ಫಲಾಫಲಗಳನ್ನು ಅಪೇಕ್ಷಿಸಿದಾಗ ಎಷ್ಟೋ ಜನ ಉದ್ಯೋಗ ಸಿಕ್ಕಿಲ್ಲ, ಚೆನ್ನಾಗಿ ಓದ್ಕೊಂಡಿದ್ದೀವಿ, ಇಂಜಿನಿಯರಿಂಗ್ ಮುಗಿದಿದೆ, ಆದರೂ ಕೂಡ ಉದ್ಯೋಗವಾಗ್ತಾ ಇಲ್ಲ ಅಂತ ಎಷ್ಟೋ ಜನ ದೈವಜ್ಞರಲ್ಲಿ ಜಾತಕವನ್ನು ತೋರಿಸ್ಕೊಳ್ತಾ ಇರ್ತೀರಿ. ಆ ಎಲ್ಲ ರೀತಿಯಾದಂತಹ ಮಕ್ಕಳಿಗೆ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಉದ್ಯೋಗಾದಿ ಯೋಗವಿದೆ, ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಆಗ್ತಕ್ಕಂಥ ಒಂದು ಯೋಗವಿದೆ, ಅಥವಾ ಸ್ಯಾಲ್ರಿ ಹೈಕ್ ಆಗುವಂತಹ ಒಂದು ಯೋಗ ಇದೆ, ಅಥವಾ ಒಂದು ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೇನೆ, ನಾನು ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ದೇನೆ ಅಂತಂದರೆ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಉದ್ಯೋಗವನ್ನು ಬದಲಾಯಿಸಿ, ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಹೊತ್ತು ಕಾಂಪಿಟೇಟಿವ್ ಎಕ್ಸಾಮನ್ನು ತೆಗೆದುಕೊಳ್ತಾ ಇರ್ತೀರಿ, ಅಥವಾ ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇರ್ತೀರಿ. ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ಇದೆ. ಈ ಒಂದು ಸಂವತ್ಸರದಲ್ಲಿ ನೀವು ಆ ನಿಟ್ಟಿನಲ್ಲಿ ಕಾಯಾವಾಚ ಮನಸ ತ್ರಿಕರಣ ಶುದ್ಧರಾಗಿ ನೀವು ಪ್ರಯತ್ನವನ್ನು ಪಟ್ಟಲ್ಲಿ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಆ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಶಕ್ತರಾಗ್ತೀರಿ, ಯಶಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರಿ. ಇನ್ನು ಷಷ್ಠದ ಶನಿಯೂ ಕೂಡ ಹಾಗೆಯೇ ಬಲಿಷ್ಠನವಾದಂಥ ಒಂದು ಫಲವನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಉದ್ಯೋಗಕಾರಕನ ಅಂತ, ಕರ್ಮಕಾರಕನ ಅಂತ ಶನಿ ಪರಮಾತ್ಮನೇ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ 6ನೇ ಭಾವದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಉದ್ಯೋಗದ ವಿಷಯದಲ್ಲಿ ಶುಭ ಫಲಗಳನ್ನೇ ಹೇಳಬಹುದಾಗಿರುತ್ತೆ. ಆದರೂ ಕೂಡ ನೋಡಿ, ಪಂಚಮದ ರಾಹು 5ನೇ ಮನೆಯಲ್ಲಿ ರಾಹುವಿದ್ದಾಗ ಆರೋಗ್ಯದಲ್ಲಿ ನಿಮಗೆ ನಷ್ಟ ಮತ್ತು ಕಷ್ಟಗಳನ್ನು ಕೊಡಬಹುದು. ಅಥವಾ ನೋಡಿ, ವಿಶೇಷವಾಗಿ ಹೆಣ್ಣು ಮಕ್ಕಳಾಗಿದ್ದಲ್ಲಿ PCOD ಇತ್ಯಾದಿ ಅಂತಹ ಒಂದು ಪ್ರಾಬ್ಲಮ್ಗಳು ಬರುವಂಥದ್ದು, ಅಥವಾ ನಿಮಗೆ ಪರ್ಸ್ನಲ್ ಇಶ್ಯೂಸ್ ಆಗುವಂಥದ್ದು, ಅಥವಾ ಆರೋಗ್ಯದ ಒಂದು ವಿಷಯದಲ್ಲಿ ಏನಾದರೂ ಕಿರಿಕಿರಿ ಆಗುವಂಥದ್ದು, ಅಥವಾ ಸರಿಯಾಗಿ ಮಂತ್ಲಿ ಪೀರಿಯಡ್ಸ್ಗಳು ಬಾರದೇ ಇರತಕ್ಕಂಥದ್ದು, ಅಥವಾ ಆ ರೀತಿಯಂತಹ ಒಂದು ಸಮಸ್ಯೆಗಳಿಗೆ ನೀವು ಕಾರಣರಾದೀರಿ. ಹಾಗಾಗಿ ಅಂತಹ ಪಂಚಮದ ರಾಹುವಿನ ಉದ್ದೇಶವಾಗಿ ಮಾತ್ರ ಪರಿಹಾರವನ್ನು ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಮಾಡಿಕೊಳ್ಳಿ. ಅದರಿಂದ ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಿಸಬಹುದಾಗಿರುತ್ತೆ. ನೋಡಿ, ಪಂಚಮದ ರಾಹುದೋಷ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ಉಪಾಸನೆ, ಸುಬ್ರಹ್ಮಣ್ಯನ ಆರಾಧನೆ ಪ್ರತಿನಿತ್ಯ ಮಾಡಿಕೊಂಡ್ರೆ ಬಹಳವೇ ಉತ್ತಮವಾದಂತಹ ಒಂದು ಫಲ. ಓಂ ಸ್ಕಂದ ಮಾತ್ರೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಹೇಳಿಕೊಳ್ಳಿ. ಇನ್ನು ವಿಶೇಷವಾಗಿ ತುಲಾರಾಶಿಯವರಿಗೆ ಕಣ್ಣಿಗೆ ಏನಾದರೂ ತೊಂದರೆಗಳಾಗುವಂಥದ್ದು, ಅಥವಾ ಕಣ್ಣಿನಲ್ಲಿ ಏನಾದರೂ ದೋಷಗಳಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಈ ಒಂದು ಸಂವತ್ಸರದಲ್ಲಿ ಹುಷಾರಾಗಿರಿ. ಕಣ್ಣಿನ ಆರೋಗ್ಯ ನಿಮಗೆ ಹಾಳಾಗಬಹುದು, ಅಥವಾ ದೃಷ್ಟಿದೋಷ ಇತ್ಯಾದಿಗಳು ಉಂಟಾಗಬಹುದು, ಅಥವಾ ಕಣ್ಣಿನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕಿತ್ಸೆಗೆ ಒಳಪಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಒಟ್ಟಾರೆ ಆ ರೀತಿಯಾದಂಥ ಒಂದು ಸಮಸ್ಯೆಗಳು ಇರತಕ್ಕಂಥವರು ಹುಷಾರಾಗಿರಿ. ಅಥವಾ ಸ್ಕಿನ್ ಡಿಸೀಸ್ ಇರತಕ್ಕಂಥವರು, ಚರ್ಮವ್ಯಾಧಿ ಇರತಕ್ಕಂಥವರು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರತಕ್ಕಂಥವರು, ಅಥವಾ ಅರ್ಬುದಾದಿ ರೋಗ ಇರತಕ್ಕಂಥವರು, BP ಶುಗರ್ ಇರತಕ್ಕಂಥವರು, ಎಲ್ಲ ರೀತಿಯಂತಹ ಸಮಸ್ಯೆಗಳಿರ್ತಕ್ಕಂತಹ ತುಲಾರಾಶಿಯವರು ತುಂಬಾ ಹುಷಾರಾಗಿ ನಿಮ್ಮ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಿ. ಆರೋಗ್ಯದ ಬಗೆಗೆ ವಿಶೇಷವಾದಂತಹ ಲಕ್ಷ್ಯವಿರಲಿ ಅಂತ ಹೇಳ್ತೇವೆ. ಇನ್ನು ಕಲಾವಿದರಿಗೆ, ಕಲಾಪೋಷಕರಿಗೆ ಈ ಒಂದು ಸಂವತ್ಸರ ತುಂಬಾ ಶುಭ ಫಲಗಳನ್ನು ನೀಡುತ್ತೆ. ಎಷ್ಟೋ ಜನ ಜೀವನದಲ್ಲಿ ಬಣ್ಣ ಹಚ್ಚಿದೇ ಅವರ ದಿನವೇ ಕಳೆಯೋದಿಲ್ಲ. ಹಾಗಾಗಿ ಆ ಎಲ್ಲ ರೀತಿಯಾದಂತಹ ಒಂದು ಕಲಾವಿದರಿರಬಹುದು, ಅಥವಾ ಕಲೆಯನ್ನೇ ತಮ್ಮ ಜೀವನದ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ಬಟ್ಟೆ ಇತ್ಯಾದಿ ಅಂತಹ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಯಾಕೆ ಅಂದರೆ ನಿಮ್ಮ ರಾಶಿಗೆ ಶುಕ್ರನೇ ಅಧಿಪತಿಯಾಗಿರ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ತುಂಬಾ ಶುಭ ಫಲಗಳಿರುತ್ತೆ. ಅಥವಾ ಡರ್ಮಟಾಲಜಿಸ್ಟ್ ಅಂತಂದರೆ ಏನು, ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಟರ್ಗಳು ನಿಮಗೆ ಈ ಒಂದು ಸಂವತ್ಸರದಲ್ಲಿ ತುಂಬಾ ಅಧಿಕವಾದಂತಹ ಒಂದು ವ್ಯವಹಾರವಾಗುತ್ತೆ. ಅಥವಾ ರೋಗಿಗಳು ತುಂಬಾ ಬರ್ತಾರೆ, ನಿಮಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈ ಒಂದು ಸಂವತ್ಸರ ಸಾಕ್ಷೀಭೂತವಾದೀತು ಹೇಳ್ತಕ್ಕಂತಹ ಒಂದು ಸಲಹೆಯನ್ನು ಕೂಡ ನೀಡ್ತಾ, ಇನ್ನು ಈ ಒಂದು ಸಂವತ್ಸರದಲ್ಲಿ ಯಾವ ದೇವತಾ ಉಪಾಸನೆಯನ್ನು ಮಾಡಿದರೆ ಒಳ್ಳೆಯದು, ಏನು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಒಳ್ಳೆಯದು ಹೇಳ್ತಕ್ಕಂಥದ್ದಕ್ಕೆ ಉತ್ತರವಾಗಿ ನೋಡಿ, ಶುಭ ದಿನಾಂಕವಾಗಿ 6, 9, 15, 18, 24 ಮತ್ತು 27ನೇ ತಾರೀಕನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. 5, 6, 8 ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ಬಿಳಿ, ಹಸಿರು ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ ಪ್ರತಿನಿತ್ಯ. ಇನ್ನು ವಜ್ರ, ಇನ್ನು ನೀಲವನ್ನು ಉಂಗುರದ ರೂಪದಲ್ಲಿ ಶರೀರದಲ್ಲಿ ಧಾರಣೆಯನ್ನು ಕೂಡ ಮಾಡಿಕೊಳ್ಳಿ. ಬುಧವಾರ, ಶುಕ್ರವಾರ ಮತ್ತು ಶನಿವಾರದ ದಿನದಂದು ಶುಭ ಕೆಲಸವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನೋಡಿ, ಅನ್ನಪೂರ್ಣೇಶ್ವರಿ ಯಕ್ಷಿ ಭೌಮೇವ ಭೃಗುನಂದನ ಅಂತ ಹೇಳ್ತೇವೆ. ಅರ್ಥಾತ್ ತುಲಾರಾಶಿಯವರಿಗೆ ಶುಕ್ರನೇ ಅಧಿಪತಿಯಾದ್ದರಿಂದ ಅನ್ನಪೂರ್ಣೇಶ್ವರಿಯ
ಆರಾಧನೆಯನ್ನು ಮಾಡಿಕೊಳ್ಳಿ. ನೋಡಿ, ಪ್ರತಿನಿತ್ಯ ಸುಲಭವಾಗಿಯೂ ಕೂಡ ನಿಮ್ಮ ಪಾಲಿಗೆ ಪರಿಹಾರ ಮಾಡಿಕೊಳ್ತಕ್ಕಂಥದ್ದನ್ನು ಹೇಳ್ತೇನೆ. ಪ್ರತಿನಿತ್ಯ ಯಾರಾದರೂ ಊಟದ ಸಮಯದಲ್ಲಿ ಮನೆಗೆ ಬಂದರೆ ಅಂತಹ ಅತಿಥಿಗಳಿಗೆ ಊಟವನ್ನು ಹಾಕಿ ಅವರ ಹೊಟ್ಟೆಯನ್ನು ತುಂಬಿಸಿ ಅವರ ಆಶೀರ್ವಾದವನ್ನು ಪರೋಕ್ಷವಾಗಿ ಪಡೆದುಕೊಳ್ಳಿ. ಇಲ್ಲ ಅಂತಂದರೆ ಪ್ರತಿನಿತ್ಯವೂ ಕೂಡ ವಾಯಸ ಬಲಿ ಅಂತ ಹೇಳ್ತೇವೆ. ವಾಯಸ ಬಲಿ ಅಂತಂದರೆ ಕಾಗೆಗೆ ಸ್ವಲ್ಪ ಅನ್ನವನ್ನಿಟ್ಟು ಊಟ ಮಾಡ್ತಕ್ಕಂಥ ಒಂದು ಕ್ರಮ. ಇದು ಬಹಳವೇ ಒಳ್ಳೆಯ ಒಂದು ಕ್ರಮ ಅಂತ ಹೇಳ್ತೇವೆ. ಹಾಗಾಗಿ ಮುಂಚಿನ ಕಾಲದಲ್ಲೆಲ್ಲ ಹಿರಿಯರೆಲ್ಲ ಹಳ್ಳಿಗಾಡುಗಳನ್ನು ಮಾಡ್ತಾಯಿದ್ರು ಇದನ್ನು. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲವನ್ನೂ ಕೂಡ ಬಿಟ್ಬಿಟ್ಟಿದ್ದೇವೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಅಥವಾ ಕಾಗೆಗೆ ಪ್ರತಿನಿತ್ಯ ಅನ್ನವನ್ನಿಟ್ಟು ಊಟ ಮಾಡ್ತಕ್ಕಂಥದ್ದು, ಈ ರೀತಿಯಂತಹ ಸುಲಭದ ಟಿಪ್ಸನ್ನು ನೀವು ಫಾಲೋ ಮಾಡಿದಲ್ಲಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನು ಕಾಣಬಹುದು. ಮಂತ್ರದ ರೂಪವಾಗಿ ನೋಡಿ, ಓಂ ದುಂ ದುರ್ಗಾಯೈ ನಮಃ, ಈ ಒಂದು ದುರ್ಗಾ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಂಡಲ್ಲಿ ಯಾವುದೇ ರೀತಿಯಂತಹ ದುರ್ಗತಿಗಳಿದ್ದರೂ ಅಂತಹ ದುರ್ಗತಿಗಳೆಲ್ಲವೂ ಕೂಡ ದೂರವಾಗುತ್ತೆ. ಜೀವನದಲ್ಲಿ ಈ ಒಂದು ಸಂವತ್ಸರದಲ್ಲಿ ತಾವು ಶುಭ ಫಲವನ್ನು ನಿರೀಕ್ಷಿಸಬಹುದು. ನೋಡಿ, ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತೀರಿ, ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥ, ಈ 9 ಪಾದದಲ್ಲಿ ಹುಟ್ಟಿರ್ತಕ್ಕಂಥ, ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ತಕಾರ, ನಕಾರ ಮತ್ತು ಯಕಾರದ ಅಕ್ಷರದಿಂದ ಹೇಳಲ್ಪಡ್ತಕ್ಕಂಥ ಹೆಸರಿನವರು ವೃಶ್ಚಿಕ ರಾಶಿಯವರಾಗಿರ್ತೀರಿ. ಹಾಗಿದ್ದರೆ ವೃಶ್ಚಿಕ ರಾಶಿಗೆ ಈ ಒಂದು ಸಂವತ್ಸರ ಹೇಗಿದೆ ನೋಡಿ. ಧನಾಧಿಪತಿ ಮತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗ್ತಕ್ಕಂಥವನೇ ಗುರು. ಅದೇ ಗುರುವು ನೋಡಿ ಈಗಿನ ಸಂವತ್ಸರದಲ್ಲಿ ಜೂನ್ವರೆಗೆ ಅಷ್ಟಮದ ಗುರುವಾಗಿರ್ತಾನೆ. ಆದರೆ ಜೂನ್ ಕಳೆದ ನಂತರದಲ್ಲಿ ಭಾಗ್ಯದ ಗುರುವಾಗ್ತಾನೆ. ಭಾಗ್ಯಾಧಿಪತಿ ಅಂತ ಕರೆಸ್ಕೊಳ್ತಕ್ಕಂಥ ಗುರುವೇ ಈ ರಾಶಿಯವರಿಗೆ ಧನಾಧಿಪತಿ, ಕುಟುಂಬಾಧಿಪತಿ ಮತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಅವನು ಭಾಗ್ಯಸ್ಥಾನದಲ್ಲಿ ನಿಂತು ತನ್ನ ಪೂರ್ಣ ದೃಷ್ಟಿಯಿಂದ ಜನ್ಮ ರಾಶಿಯನ್ನು ಸಂಪೂರ್ಣವಾಗಿ ಒಂದು ಸಂವತ್ಸರದ ಮುಕ್ಕಾಲು ಭಾಗ ದಿನಗಳಲ್ಲಿ ನೋಡೋದ್ರಿಂದ ಗುರುವಿನ ಒಂದು ಅನುಗ್ರಹ, ಆಶೀರ್ವಾದದ ಬಲ ತಮ್ಮ ಪಾಲಿಗೆ ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಪಂಚಮ ಶನಿ ಪ್ರಭಾವವು ಕೂಡ ನಿಮ್ಮ ಪಾಲಿಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಇನ್ನು ಜಾತಕದ ಪ್ರಕಾರವಾಗಿ ಚತುರ್ಥ ಭಾವದಲ್ಲಿ ರಾಹುವಿರ್ತಾನೆ. ಹಾಗಾಗಿ ನಿಮಗೆ ಏನೋ ಒಂದು ಯೋಚನೆಗಳಿರುತ್ತೆ, ಆಲೋಚನೆಗಳಿರುತ್ತೆ. ಅಂತಹ ಯೋಚನೆ ಆಲೋಚನೆಗಳು ಪರಿಪೂರ್ಣಗೊಳ್ಳದೇ ಇರಬಹುದು. ಯಾವ ದೃಷ್ಟಿಯಿಂದ? ಆ ರಾಹುವಿನ ದೃಷ್ಟಿಯಿಂದ. ಚತುರ್ಥ ಸ್ಥಾನವು ಸುಖ ಸ್ಥಾನವಾಗಿರುತ್ತೆ, ಎಲ್ಲವೂ ಇರುತ್ತೆ. ಆದರೂ ಏನೋ ಒಂದು ರೀತಿಯಲ್ಲಿ ಚಿಂತೆ, ಏನೋ ಒಂದು ಕಳೆದುಕೊಂಡಂತಹ ಒಂದು ಭಾವನೆ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನಸ್ಸನ್ನು ನಿಗ್ರಹವಾಗಿಟ್ಟುಕೊಳ್ಳಿ, ಮನಸ್ಸನ್ನು ತುಂಬಾ ಕಂಟ್ರೋಲ್ ಆಗಿಟ್ಟುಕೊಳ್ಳಿ. ಮನಸ್ಸು ಜಾರಲಿಕ್ಕೆ ಬಿಡದೇನೆ ನಿಮ್ಮ ಒಂದು ಮನೋನಿಗ್ರಹವನ್ನು ಕಾಪಿಟ್ಟುಕೊಂಡಲ್ಲಿ ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನೀವು ಶುಭ ಫಲಗಳನ್ನು ಕಾಣಬಹುದು. ಆರೋಗ್ಯದಲ್ಲಿಯೂ ಕೂಡ ಈ ರಾಶಿಯವರಿಗೆ ಚೇತರಿಕೆಯ ಒಂದು ಕಾಲ ಇದಾಗಿರುತ್ತೆ. ಇನ್ನು ಆದಾಯ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಆದಾಯ ತುಂಬಾ ಚೆನ್ನಾಗಿರುತ್ತೆ. ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಕ್ಕಂಥವರಿಗೆ ಅಥವಾ ಇನ್ನೇನೋ ದುಡ್ಡು ಕಾಸಿನ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ನಿಚ್ಚಳವಾದಂತಹ ಒಂದು ಲಾಭಾಂಶವನ್ನು ಗಳಿಸ್ಕೊಳ್ತಕ್ಕಂಥ ಒಂದು ಸಂವತ್ಸರ ಇದಾಗಿರುತ್ತೆ. ತುಂಬಾ ರಿಸ್ಕನ್ನು ತೆಗೆದುಕೊಳ್ಳಿ. ಈ ಒಂದು ಸಂವತ್ಸರದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಭಾಗ್ಯಾಧಿಪತಿಯಂತಹ ಗುರುವೇ ಭಾಗ್ಯಸ್ಥಾನದಲ್ಲಿ ನಿಂತು ನಿಮ್ಮ ಪಾಲಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ಸಂಶಯ ಹೇಳುವಂಥದ್ದು ಖಂಡಿತವಾಗಿಯೂ ತಮ್ಮ ಪಾಲಿಗೆ ಬೇಡ ಆಳ್ತಕ್ಕಂಥ ಒಂದು ಸಲಹೆ. ಇನ್ನು ಆರೋಗ್ಯದ ಸಮಸ್ಯೆಯನ್ನು ಪದೇ ಪದೇ ಕೆಲವು ತಿಂಗಳುಗಳಿಂದ ಕಂಡುಕೊಂಡು ಬಂದಿರ್ತೀರಿ. ಆದರೆ ಆ ರೀತಿಯಂತಹ ಅನಾರೋಗ್ಯಾದಿ ಪೀಡೆಗಳೆಲ್ಲವೂ ಕೂಡ ದೂರವಾಗಿ ಆರೋಗ್ಯಾದಿ ಭಾಗ್ಯಗಳನ್ನು ಹೊಂದುತ್ತೀರಿ. ಇನ್ನು ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ಸಂವತ್ಸರ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಸುಲಭವಾಗಿ ನಡೆಯುವಂತೆ ಅನುಗ್ರಹವನ್ನು ಕೊಡ್ತಕ್ಕಂಥ ಒಂದು ಸಂವತ್ಸರ ಇದಾಗಿರುತ್ತೆ. ಇನ್ನು ಸಂತಾನಾಪೇಕ್ಷೆಗಳಿಗೂ ಕೂಡ ತುಂಬಾ ಉತ್ತಮವಾದಂಥ ಒಂದು ಫಲ, ಅಥವಾ ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ಸಂವತ್ಸರ, ಅಥವಾ ಮಕ್ಕಳಿಂದ ಶುಭವನ್ನು ನಿರೀಕ್ಷಿಸಬಹುದಾದಂತಹ ಒಂದು ಸಂವತ್ಸರ, ಅಥವಾ ಮಕ್ಕಳಿಗೆ ನಿಮ್ಮಿಂದ ಒಳ್ಳೆಯದನ್ನು ನಿರೀಕ್ಷಿಸಬಹುದಾದಂತಹ ಒಂದು ಸಂವತ್ಸರ, ಅಥವಾ ಮಕ್ಕಳಿಗೆ ಆಸ್ತಿ ಮಾಡಬೇಕು, ಪ್ರಾಪರ್ಟಿಯನ್ನು ಬರೆದು ಕೊಡಬೇಕು, ಈ ರೀತಿಯಂತಹ ಒಂದು ಆಸೆಯನ್ನು ಹೊಂದಿರತಕ್ಕಂಥ ಒಂದು ತಂದೆ ತಾಯಿಗಳಿಗೆ ಖಂಡಿತವಾಗಿಯೂ ಆ ಎಲ್ಲ ರೀತಿಯಂತಹ ಒಂದು ಆಸೆಗಳು ಕೈಗೂಡುವಂತಹ ಒಂದು ಸಂವತ್ಸರ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿರ್ತೀರಿ. ಕುಂಕುಮದ ಒಂದು ವಿಷಯವಾಗಿ ಸೈಟ್ ಕೊಡಬೇಕು, ಪ್ರಾಪರ್ಟಿ ಕೊಡಬೇಕು, ಈ ರೀತಿಯ ಎಲ್ಲ ರೀತಿಯಂತಹ ಆಸೆಗಳಿರುತ್ತೆ. ಅಥವಾ ಮನೆಯಲ್ಲಿರ್ತಕ್ಕಂತಹ ಗಂಡು ಮಕ್ಕಳು ಅದನ್ನು ಅಪೋಸ್ ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ಸಂವತ್ಸರದಲ್ಲಿ ಆ ಎಲ್ಲ ರೀತಿಯಂತಹ ಒಂದು ಆಸೆಗಳು ನಿಮ್ಮಂತೆ ನೆರವೇರುವಂತಹ ಒಂದು ಕಾಲ ಇದಾಗಿರುತ್ತೆ. ಅಂತಹ ಶುಭ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ, ಈ ಒಂದು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನೀವು ಚಿಂತಿಸ್ತಕ್ಕಂಥದ್ದು ಯಾವ ವಿಷಯದಲ್ಲಿ ಅಂತಂದರೆ, ಬೇರೆಯವರ ಒಂದು ವಿಷಯದಲ್ಲಿ. ಬೇರೆಯವರ ಮಾತನ್ನು ಕೇಳಿ ಮರಳಾಗ್ತೀರಿ, ಅಥವಾ ಬೇರೆಯವರ ಮಾತಿಗೆ
ಕಿವಿಗೊಡ್ತೀರಿ, ಬೇರೆಯವರ ಮಾತಿಗೆ ಸ್ವಲ್ಪ ಮಟ್ಟಿಗೆ ಮನ್ನಣೆಯನ್ನು ಕೊಟ್ಟು ಅದರಿಂದ ಹಿನ್ನಡೆಯನ್ನು ಕಾಣುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಸ್ವಂತ ನಿರ್ಧಾರದಿಂದ ಮುಂದುವರಿಯಿರಿ. ಆ ಎಲ್ಲ ದೃಷ್ಟಿಯಿಂದಲೂ ಕೂಡ ನೀವು ಸಕ್ಸಸ್ಸನ್ನು ಕಂಡೇ ಕಾಣ್ತೀರಿ. ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನೇ ನಿಮ್ಮ ಪಾಲಿಗೆ ಹೇಳಬಹುದಾಗಿರುತ್ತೆ. 70 ಭಾಗ ಶುಭ, 30 ಭಾಗ ಅಶುಭಾದಿ ಫಲಗಳನ್ನು ಈ ಒಂದು ಸಂವತ್ಸರದ ರಾಶಿಯವರಿಗೆ ನಾವು ಹೇಳ್ತಾ, ದೋಷಗಳ ಪರಿಹಾರ ಅರ್ಥವಾಗಿ ಈಗ ನಾನು ಹೇಳ್ತಕ್ಕಂಥ ಕೆಲವಿಷ್ಟು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ. ಶುಭ ದಿನಾಂಕವಾಗಿ 1, 10 ಮತ್ತು 27ನೇ ತಾರೀಕನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. 1, 2, 3 ಮತ್ತು 9 ಹೆಚ್ಚಾಗಿ ಫಾಲೋ ಮಾಡಿ. ನಂಬರ್ನ ವಿಷಯದಲ್ಲಿ ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಬಳಸಿಕೊಳ್ಳಿ. ಹವಳ ಇರಬಹುದು, ಮಾಣಿಕ್ಯ ಇರಬಹುದು, ಪುಷ್ಯರಾಗಿರಬಹುದು, ಈ ರೀತಿಯಂತಹ ರತ್ನವನ್ನು ಶರೀರದಲ್ಲಿ ಉಂಗುರ, ಬಳೆ ಅಥವಾ ಡಾಲರ್ ರೂಪದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಇದರಿಂದ ಶುಭ ಫಲವನ್ನು ಕಾಣ್ತೀರಿ. ಭಾನುವಾರ ಮತ್ತು ಗುರುವಾರದ ದಿನದಂದು ಯಾವುದೇ ಶುಭ ಕಾರ್ಯವನ್ನು ಹಮ್ಮಿಕೊಂಡಲ್ಲಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಯಶಸ್ಸು ಅರಸಿ ಬರುತ್ತೆ, ಕೀರ್ತಿ ನಿಮ್ಮನ್ನು ಅರಸಿ ಬರುತ್ತೆ. ಚಿಂತೆಯನ್ನು ಪಡ್ತಕ್ಕಂಥದ್ದು ಖಂಡಿತವಾಗಿಯೂ ಬೇಡ ಅಂತ ಹೇಳ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ಉಪಾಸನೆ, ಆರಾಧನೆಯಿಂದ ಈ ಒಂದು ಸಂವತ್ಸರದಲ್ಲಿ ತಾವು ಉತ್ತಮೋತ್ತಮವಾದಂಥ ಒಂದು ಫಲವನ್ನು ಕಾಣಬಹುದು. ಹಾಗಾಗಿ ಯಾವುದಾದ್ರೂ ಇತಿಹಾಸ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನು ಈ ಒಂದು ಸಂವತ್ಸರದಲ್ಲಿ ಮಾಡಿಕೊಳ್ಳಿ. ಕುಕ್ಕೆಗಾದರೂ ಹೋಗಿ, ಅಥವಾ ಘಾಟಿಗಾದರೂ ಹೋಗಿ, ಅಥವಾ ಇನ್ನೊಂದು ಬಾಲಸುಬ್ರಹ್ಮಣ್ಯ ಕ್ಷೇತ್ರ ಹೊನ್ನಾವರದ ಸಮೀಪ ಇದೆ. ಕರ್ನಾಟಕದವರಿಗೆ ನಿರೀಕ್ಷೆಯನ್ನಿಟ್ಟು ನಾನು ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸಾಧ್ಯವಾದಲ್ಲಿ ಅಂತಹ ಬಾಲಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನು ಮಾಡಿಕೊಳ್ಳಿ. ಇದರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ಸಾಧ್ಯವಾದರೆ ಈ ಒಂದು ಸಂವತ್ಸರದಲ್ಲಿ ನವಗ್ರಹ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಮನೆಯಲ್ಲೇ, ಅದರಿಂದ ನವಗ್ರಹಗಳ ಅನುಗ್ರಹಕ್ಕೆ ನೀವು ಭಾಜನರಾಗ್ತೀರಿ. ನವಧಾನ್ಯವನ್ನು ಫಲತಾಂಬೂಲ ದಕ್ಷಿಣಾ ಸಹಿತವಾಗಿ ದಾನವನ್ನಾಗಿ ನೀಡಿ, ಅಥವಾ ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನಕ್ಕೆ ನಿಮ್ಮ ಕೈಯಿಂದ ಸಹಕಾರವನ್ನು ನೀಡಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ಫಲಾಫಲಗಳನ್ನು ನಿರೀಕ್ಷೆಯನ್ನು ಮಾಡಿದ್ರೆ ನೋಡಿ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದದಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಧನು ರಾಶಿಯಾಗಿರುತ್ತೆ. ಇನ್ನು ಯಕಾರ, ಬಕಾರ ಮತ್ತು ಡಕಾರ ಮತ್ತು ಢಕಾರದಿಂದ ಹುಟ್ಟಿರತಕ್ಕಂತಹ ಈ ಒಂದು ಮೊದಲಾಕ್ಷರ ಬರ್ತಕ್ಕಂತಹ ಅಕ್ಷರದ ಹೆಸರಿನವರಿಗೆ ಧನುರಾಶಿಯಾಗಿರುತ್ತೆ. ನೋಡಿ, ಧನುರಾಶಿಗೆ ಅಷ್ಟಮದಲ್ಲಿ ಗುರು ಸಂಚಾರವಿರತಕ್ಕಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಇನ್ನು ತೃತೀಯದ ಮತ್ತು ದ್ವಿತೀಯದ ರಾಹು ಇರುವಂತಹ ಸಂವತ್ಸರ ಇದಾಗಿರುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಶನಿ ಪರಮಾತ್ಮ ನಿಂತು ಸಂಪೂರ್ಣವಾಗಿ ಒಂದು ಸಂವತ್ಸರ ನಿಮಗೆ ಅಷ್ಟಮ ಶನಿ ಪ್ರಭಾವಕ್ಕೆ ಒಳಪಟ್ಟಿರುವಂತಹ ಒಂದು ಗ್ರಹಸ್ಥಿತಿ ಇರುವಂತಹ ಒಂದು ಸಂವತ್ಸರ ಇದಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಒಳ್ಳೆಯದು. ಯಾವೆಲ್ಲ ವಿಷಯದಲ್ಲಿ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನಂತೆ. ನೋಡಿ, ಈ ಒಂದು ರಾಶಿಯವರು, ಧನುರಾಶಿಯವರಿಗೆ ಮೊದಲಾಗಿ ಜೂನ್ ನಂತರದಲ್ಲಿ ಗುರುಬಲವೂ ಕೂಡ ಇರೋದಿಲ್ಲ. ಇನ್ನು ಅರ್ಧಾಷ್ಟಮ ಶನಿ ಪ್ರಭಾವವು ಕೂಡ ಇರುತ್ತೆ. ಎಷ್ಟೋ ಕುಟುಂಬದಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ನಡೀತಾ ಇರುತ್ತೆ, ಗಂಡ ಹೆಂಡತಿಯರ ಜಗಳ ನಡೀತಾನೇ ಇರುತ್ತೆ. ಈ ಒಂದು ಸಂವತ್ಸರದಲ್ಲಿ ಅಂತಹ ಜಗಳವು ತಾರಕಕ್ಕೆ ಇರಬಹುದು, ಡಿವೋರ್ಸ್ವರೆಗೂ ಕೂಡ ಹೋಗಿ ನಿಲ್ಲಬಹುದು, ವಿಚ್ಛೇದನದವರೆಗೂ ಕೂಡ ಹೋಗಿ ನಿಲ್ಲಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ, ಸಮಾಧಾನದಿಂದ ಈ ಒಂದು ಸಂವತ್ಸರದಲ್ಲಿ ನೀವು ವ್ಯವಹರಿಸುವಂಥದ್ದು ಉತ್ತಮ. ಇನ್ನು ಮಾತನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆಯನ್ನು ಮಾಡಿ ಕೆಲಸಕ್ಕೆ ಆದ್ಯತೆಯನ್ನು ಹೆಚ್ಚಾಗಿ ನೀಡಿ. ಯಾಕೆಂದರೆ ಮಾತೇ ಮೃತ್ಯುವೂ ಆದೀತು, ಮುತ್ತು ಕೂಡ ಆದೀತು. ಆದರೆ ಈ ಒಂದು ಸಂವತ್ಸರದಲ್ಲಿ ಧನುರಾಶಿಯವರಿಗೆ ಮಾತು ಮುತ್ತಿಗಿಂತಲೂ ಕೂಡ ಮೃತ್ಯುವೇ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿರುತ್ತೆ. ಯಾಕೆಂದರೆ ವಾಕ್ಸ್ಥಾನದಲ್ಲಿ ರಾಹು ಇರ್ತಾನೆ. ನಿಮ್ಮಿಂದ ತಪ್ಪು ಮಾತುಗಳು ಹೊರಬೀಳಬಹುದು, ಅಥವಾ ನೀವು ಮಾತಾಡಿದ್ದೆಲ್ಲವೂ ಕೂಡ ತಪ್ಪಾಗಿ ಎದುರುಗಡೆ ಇರುವಂತಹ ಒಂದು ವ್ಯಕ್ತಿಗೆ ಕೇಳಿಸ್ಕೊಳ್ಳಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಮಾತಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ. ಇನ್ನು ವ್ಯವಹಾರ, ವ್ಯಾಪಾರ ಇತ್ಯಾದಿಗಳಲ್ಲಿ ಇರುವಷ್ಟರಲ್ಲಿಯೇ ಜೀವನವನ್ನು ನಡೆಸ್ತಕ್ಕಂಥದ್ದು ಉತ್ತಮ. ಹೊಸ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಬೇಡ, ಅಥವಾ ಹೊಸ ವ್ಯಾಪಾರ ವ್ಯವಹಾರಾದಿಗಳು ಬೇಡ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಅಂತೂ ಖಂಡಿತವಾಗಿ ಒಂದು ಸಂವತ್ಸರದಲ್ಲಿ ಬೇಡವೇ ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಮಾತ್ರ ನೀಡ್ತೇನೆ. ಇನ್ನು ಯಾರಿಗಾದರೂ ಶ್ಯೂರಿಟಿ ಹಾಕ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಧನುರಾಶಿಯವರಿಗೆ ಬರಲಿಕ್ಕಿದ್ರೆ ಖಂಡಿತವಾಗಿಯೂ ನಿಮ್ಮಿಂದ ಆ ಶ್ಯೂರಿಟಿ ಇತ್ಯಾದಿಗಳು ಬೇಡ. ಯಾಕೆಂದರೆ ಮುಂದಿನ ದಿನಮಾನಗಳಲ್ಲಿ ಅವರು ಆ ಒಂದು ಹಣವನ್ನು ಕಟ್ಟದೇನೆ ನೀವು ಆ ಒಂದು ಹಣವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರಬಹುದು. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ. ಇನ್ನು ಕೈಕಾಲುಗಳಿಗೆ ಪೆಟ್ಟಾಗುವಂಥದ್ದು ಅಥವಾ ಆಕ್ಸಿಡೆಂಟ್, ಅಪಘಾತ, ಆಘಾತಗಳು ಉಂಟಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿಯೇ ಇರಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಒಂದು ಗಮನ ಇರಲಿ.
ತಲೆಗೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಆರೋಗ್ಯದ ಸಮಸ್ಯೆ ನಿಮಗೆ ಅನಿರೀಕ್ಷಿತವಾಗಿ ಬಂದೊದಗಬಹುದು, ಅಥವಾ ಅಂತಹ ಸಮಸ್ಯೆಗಳಿದ್ದಲ್ಲಿ ಸರ್ಜರಿಯವರೆಗೂ ಕೂಡ ಅದು ಹೋಗಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಈ ಒಂದು ರಾಶಿಯವರಿಗೆ ನೀಡುತ್ತಾ, ಇನ್ನು ವಿವಾಹಾಪೇಕ್ಷೆಗಳಿಗೆ ಅಂತಹ ಒಂದು ಶುಭವಲ್ಲದೇ ಇರತಕ್ಕಂಥ ಒಂದು ಕಾಲ ಇದಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೋಲ್ಡನ್ನೇ ಮಾಡುವಂಥದ್ದು ಒಳ್ಳೆಯದು. ಮದುವೆ ಯೋಚನೆ ಆಲೋಚನೆ ಇದ್ದರೆ 1 ಸಂವತ್ಸರ 1 ವರ್ಷ ಆ ಒಂದು ವಿಷಯದಲ್ಲಿ ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನೇ ಕೊಡ್ತೇನೆ. ಯಾಕೆಂದರೆ ನಿಮ್ಮಿಂದ ತಪ್ಪು ಆಯ್ಕೆ ಆಗಬಹುದು ಅಥವಾ ತಪ್ಪು ನಿರ್ಧಾರ ನಿಮ್ಮಿಂದ ಕೈಗೊಳ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಮುಂದೆ ವಿವಾಹವಾದ ನಂತರದ ಸಾಂಸಾರಿಕ ಬದುಕಿನಲ್ಲಿ ಸಮಸ್ಯೆಗಳನ್ನೇ ಮುಂದಿನ ದಿನಮಾನಗಳಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಆ ಒಂದು ವಿಷಯ ಬೇಡ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನೇ ಹೇಳ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಈ ಒಂದು ರಾಶಿಯವರು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ನೋಡಿ 3, 9, 12, 18, 21, 27 ಮತ್ತು 30ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು 1, 3, 8 ಮತ್ತು 9ನೇ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ಹಳದಿ, ಕೆಂಪು, ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಬಳಸಿಕೊಳ್ಳಿ. ಈ ಒಂದು ಸಂವತ್ಸರದಲ್ಲಿ ಒಳ್ಳೆಯದಾಗುತ್ತೆ. ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ ಈ ರೀತಿಯಂತಹ ರತ್ನ ವಿಶೇಷತೆಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು. ಇಂತಹ ರತ್ನಗಳ ಉಂಗುರವೋ, ಡಾಲರೋ ಅಥವಾ ಬಳೆಯೋ ಅಥವಾ ಅಂತಹ ಒಡವೆಯೋ ತಮ್ಮಲ್ಲಿದ್ದಲ್ಲಿ ಅದನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಉತ್ತಮೋತ್ತಮ ಅಂತ ಒಂದು ಫಲವನ್ನು ತಾವುಗಳು ನಿರೀಕ್ಷಿಸಬಹುದು. ಭಾನುವಾರ, ಗುರುವಾರ ಮತ್ತು ಶನಿವಾರದ ದಿನದಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಿ. ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ಹೇಳುವಂಥದ್ದು ಖಂಡಿತವಾಗಿಯೂ ಇರುತ್ತೆ. ಇನ್ನು ಹೋಟೆಲ್ ಉದ್ಯಮಿಗಳು ಯಾರು ಈ ಒಂದು ರಾಶಿಯಲ್ಲಿರ್ತಕ್ಕಂಥವರಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಲಾಸ್ ಆಗಬಹುದು, ನಷ್ಟ ಉಂಟಾಗಬಹುದು. ಆ ರೀತಿಯಂತಹ ಒಂದು ಉದ್ಯಮವನ್ನು ಮಾಡ್ತಕ್ಕಂಥವರು, ಆಹಾರ ಪದಾರ್ಥಗಳ ಮಾರಾಟ, ಕ್ರಯ ವಿಕ್ರಯಾದಿಗಳನ್ನು ಮಾಡ್ತಕ್ಕಂಥವರು, ಇವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ಸಂವತ್ಸರದಲ್ಲಿ ಜಾಗರೂಕತೆಯನ್ನು ವಹಿಸುವಂಥದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳಿತು ಹೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಕಿವಿ ಮಾತನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳುತ್ತಾ, ಸಕಲ ದೋಷಗಳ ಪರಿಹಾರಾರ್ಥವಾಗಿ ಈ ಒಂದು ರಾಶಿಯವರು ಯಾವ ಮಂತ್ರವನ್ನು ಹೇಳಿಕೊಳ್ಳಬಹುದು ಇದು ವಿಶೇಷ. ಯಾಕೆಂದರೆ ನೋಡಿ, ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿ ಮಂತ್ರ ರೂಪದಲ್ಲಿ ಓಂ ವೆಂಕಟೇಶಾಯ ನಮಃ, ವೆಂಕಟೇಶ್ವರನ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಅಥವಾ ವೆಂಕಟೇಶ್ವರನ ನಾಮಾವಳಿಯನ್ನು ಹೇಳಿಕೊಳ್ಳಿ. ಸಾಧ್ಯವಾದಲ್ಲಿ ಈ ಒಂದು ವರ್ಷ ತಿರುಪತಿ ಯಾತ್ರೆಯನ್ನು ಕುಟುಂಬ ಸಮೇತ ಹೋಗಿ ಮಾಡ್ಕೊಂಡು ಬರ್ತೀರಿ ಅಂತಂದರೆ ಖಂಡಿತವಾಗಿಯೂ ಮಾಡ್ಕೊಂಡು ಬನ್ನಿ. ಇದರಿಂದ ಉತ್ತಮವಾದ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು. ಇನ್ನು ಮಕರ ರಾಶಿಯತ್ತ ಗಮನವನ್ನು ಹರಿಸಿದಾಗ ನೋಡಿ, ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಶ್ರವಣ ನಕ್ಷತ್ರದ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಇನ್ನು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರ ರಾಶಿಯೇ ಮಕರ ರಾಶಿ. ಇನ್ನು ಬಕಾರ, ಶಕಾರ ಮತ್ತು ಗಕಾರದಿಂದ ಹೆಸರು ಬರ್ತಕ್ಕಂಥವರೆಲ್ಲರೂ ಕೂಡ ಮಕರ ರಾಶಿಯವರಾಗಿರ್ತೀರಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ, ಈ ಒಂದು ಸಂವತ್ಸರದ ಫಲಾಫಲಗಳನ್ನು ನೋಡ ಹೊರಟ್ರೆ ನೋಡಿ, ಮಕರ ರಾಶಿಗೆ ದ್ವಿತೀಯ ಭಾವ ಮತ್ತು ಜನ್ಮ ರಾಶಿಯಲ್ಲೇ ರಾಹು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ಸಪ್ತಮದಲ್ಲಿ ಗುರು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ತೃತೀಯ ಭಾವದ ಜನ್ಮರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ಈ ಒಂದು ಸಂವತ್ಸರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ರಿಂದ ಫಲವೇನು ಅಂತ ಪ್ರಶ್ನಿಸಿದಾಗ ನೋಡಿ, ಒಂದು ಮಕರ ರಾಶಿಯವರಿಗೆ ಸಪ್ತಮದ ಗುರುವಾಗಿ ಪೂರ್ಣ ಪ್ರಮಾಣದ ಗುರುಬಲ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ಜೂನ್ ನಂತರದ ದಿನಮಾನಗಳಲ್ಲಿರೋದರಿಂದ ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಕಾಲವಾಗಿರುತ್ತೆ. ಯಾಕೆಂದರೆ ಸಪ್ತಮ ಸ್ಥಾನ ಹೇಳುವಂಥದ್ದೇ ವಿವಾಹ ಸ್ಥಾನ, ಕಳತ್ರ ಸ್ಥಾನ. ಅದು ಹಾಗಿದ್ದರೆ ಕಳತ್ರಾಧಿಪತಿಯಾಗಿ ಈ ಒಂದು ಗುರುವೇ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತೆ ಅನುಗ್ರಹವನ್ನು ಕೊಡ್ತಾನೆ. ಇನ್ನು ವ್ಯವಹಾರ, ವ್ಯಾಪಾರ ಇತ್ಯಾದಿ ಎಲ್ಲ ವಿಷಯದಲ್ಲಿಯೂ ಕೂಡ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಶುಭ ಫಲಗಳೇ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ರಾಹು ದೋಷವಿರುತ್ತೆ. ಯಾಕೆಂದರೆ ನಿಮ್ಮ ಜನ್ಮರಾಶಿಯಿಂದ ದ್ವಿತೀಯ ಭಾವದಲ್ಲಿ ಮುಕ್ಕಾಲು ಭಾಗ ದಿನಗಳು ಆ ರಾಹು ಸಂಚಾರ ದ್ವಿತೀಯ ಭಾವದಲ್ಲಿ ವಿದ್ಯಾಸ್ಥಾನದಲ್ಲೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಾಹು ಓದುವಂತಹ ವಿದ್ಯಾರ್ಥಿಗಳೂ ಕೂಡ ಅಸಡ್ಡೆಯನ್ನು ತೋರಿಸುವಂತಹ ಒಂದು ಸಾಧ್ಯತೆ ಈ ಒಂದು ಸಂವತ್ಸರದಲ್ಲಿ. ಎಷ್ಟು ಚೆನ್ನಾಗಿ ಓದಬೇಕು, ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು, ಅಂಕವನ್ನು ತೆಗಿಬೇಕು ಅಂತ ಆಸೆಯನ್ನು ಹೊಂದಿದ್ದರೂ ಕೂಡ ಅವರಿಗೆ
ನಿರಾಸಕ್ತರಾಗುವಂಥದ್ದು, ಓದಿನ ಒಂದು ವಿಷಯದಲ್ಲಿ ಇಂಟ್ರೆಸ್ಟನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಆ ಒಂದು ರಾಹು ಪ್ರಭಾವದಿಂದ ಇರುತ್ತೆ. ಆದರೂ ಕೂಡ ಗುರುಬಲವಿರುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ಶನಿ ಪರಮಾತ್ಮ ತೃತೀಯ ಭಾವದಲ್ಲೇ ಜನ್ಮರಾಶಿಯ ಅಧಿಪತಿಯಾಗಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ವ್ಯವಹಾರ ಉದ್ಯೋಗ ಮಾಡ್ತಕ್ಕಂಥವರಿಗೆ ತುಂಬಾ ಒಳ್ಳೆಯದು. ಪೆಟ್ರೋಲ್ ಬಂಕ್ ಇತ್ಯಾದಿಗಳನ್ನು ನಡೆಸ್ತಕ್ಕಂಥವರು, ಅಥವಾ ಅಗ್ನಿ ಸಂಬಂಧಿತವಾದಂತಹ ಒಂದು ಉದ್ಯೋಗವನ್ನು ಮಾಡ್ತಕ್ಕಂಥವರು, ಅಥವಾ ಕಬ್ಬಿಣ ಮೆಟಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದ್ಯೋಗವನ್ನು ಮಾಡ್ತಕ್ಕಂಥವರೆಲ್ಲರೂ ಕೂಡ ಈ ಒಂದು ಸಂವತ್ಸರದಲ್ಲಿ ವಿಶೇಷವಾದಂತಹ ಒಂದು ಲಾಭಾಂಶವನ್ನು ಗಳಿಸಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಕಂಪನಿ, ಫ್ಯಾಕ್ಟ್ರಿ ಅಥವಾ ಪ್ರಿಸಿಷನ್ಸು, ಕಾಂಪೌಂಡ್ಸು ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕಂಪನಿ ಅಥವಾ ಉದ್ಯೋಗವನ್ನು, ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವರಿಗೂ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಲಾಭಾಂಶವನ್ನೇ ಈ ಒಂದು ಸಂವತ್ಸರದಲ್ಲಿ ನಿರೀಕ್ಷಿಸಬಹುದಾದಂತಹ ಸಂವತ್ಸರ ಇದಾಗಿರುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು, ಆರೋಗ್ಯ ಕೈಕೊಡಬಹುದು. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಿ. ಇನ್ನು ವಿಶೇಷವಾಗಿ ಹಾರ್ಟ್ ಡಿಸೀಸ್ ಇರತಕ್ಕಂಥವರು, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಇರತಕ್ಕಂಥವರು, ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಇರತಕ್ಕಂಥವರು, ಅಥವಾ ಚರ್ಮದ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಸೀಸ್ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಬಗೆಗೆ ವಿಶೇಷವಾದಂತಹ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ, ಇನ್ನು ಎಷ್ಟೋ ಸಂದರ್ಭದಲ್ಲಿ ಮುಹೂರ್ತದ ಬಗೆಗೆ ನೀವು ಲಕ್ಷ್ಯವನ್ನೇ ಕೊಡೋದಿಲ್ಲ. ಏನು ಬಿಟ್ಟು ಒಳ್ಳೆಯ ದಿನ ಆದರಾಯಿತು ಅಂತಹ ಮುಹೂರ್ತದ ಬಗೆಗೆ ಗಮನವನ್ನು ಕೊಡೋದಿಲ್ಲ. ಯಾಕೆಂದರೆ ಜನ್ಮರಾಶಿ ಮತ್ತು ದ್ವಿತೀಯ ಭಾವದಲ್ಲೇ ರಾಹು ಇರೋದರಿಂದ ನಿಮಗೆ ಈ ಒಂದು ಸಂವತ್ಸರದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ವಿಘ್ನಗಳು, ಅಡೆತಡೆಗಳು ಮಾತ್ರ ಇರುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರ, ನೀವು ಮಾಡುವಂತಹ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು, ಅಥವಾ ನೀವು ಮೊದಲು ಮಾಡುವಂತಹ ಒಂದು ಕೆಲಸ, ಈ ಎಲ್ಲ ಸಂದರ್ಭದಲ್ಲಿ ಮುಹೂರ್ತ ಚಿಂತನೆ ಬಹಳವೇ ಮುಖ್ಯವಾಗಿರುತ್ತೆ. ಈ ಒಂದು ವಿಷಯವನ್ನು ಮಾತ್ರ ಸರಿಯಾಗಿ ಲಕ್ಷ್ಯ ವಹಿಸಿ ಮಾಡಿ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಎಂತಹ ಒಂದು ಒಳ್ಳೆಯ ದಿನ ಇವನು ಪ್ರಾರಂಭ ಮಾಡಿದ್ದಾನೆ, ಹಾಗಾಗಿ ಇವನ ಜೀವನದಲ್ಲಿ ಆ ಒಂದು ವ್ಯವಸ್ಥೆಯಿಂದ ಒಳ್ಳೆಯ ಸಕ್ಸಸ್ ಉಂಟಾಯಿತು, ಈ ಒಂದು ಮಾತನ್ನು ಕೇಳ್ತಾ ಇರ್ತೀವಲ್ವೇ. ಹಾಗಾಗಿ ಜೀವನದಲ್ಲಿ ಮುಹೂರ್ತವೂ ಕೂಡ ಬಹಳವೇ ಮುಖ್ಯ. ಹಾಗಾಗಿ ಸರಿಯಾದಂತಹ ದೈವಜ್ಞರ ಆಪ್ತ ಸಲಹೆ, ಸೂಚನೆ, ಮಾರ್ಗದರ್ಶನದ ಮೇರೆಗೆ ಶುಭ ಕಾರ್ಯವನ್ನು ಮಾಡಿ, ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಈ ಒಂದು ಸಂವತ್ಸರದಲ್ಲಿ ನೀವು ಶುಭಗಳನ್ನು ಮಾತ್ರ ಕಾಣಬಹುದು. ಇಲ್ಲ ಅಂತಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು, ಅಡೆತಡೆಗಳನ್ನೇ ಉಂಟು ಮಾಡ್ತಕ್ಕಂತಹ ರಾಹು ದ್ವಿತೀಯ ಭಾವದಲ್ಲಿ, ಧನಭಾವದಲ್ಲಿ ಸಂಚರಿಸ್ತಾನೆ. ಮತ್ತು ಜನ್ಮರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂತಹ ರಾಹು ಈ ಸಂವತ್ಸರದಲ್ಲಿರೋದ್ರಿಂದ ರಾಹುವೇ ನಿಮ್ಮ ಜೀವನದಲ್ಲಿ ಮಾರಕ ಗ್ರಹನಾದಾನು. ಹಾಗಾಗಿ ರಾಹು ಸರ್ಪ, ರಾಹುವಿನ ಉದ್ದೇಶವಾಗಿ ಸರ್ಪಾರಾಧನೆ, ನಾಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಸಿನತ್ತ ಸಾಗುತ್ತೆ. ಚಿಂತೆ ಪಡ್ತಕ್ಕಂಥದ್ದು ಖಂಡಿತವಾಗಿಯೂ ಬೇಡ. ಈಗ ಹೇಳುವಂತಹ ಕೆಲವಿಷ್ಟು ಟಿಪ್ಸ್ಗಳನ್ನು ಮಾತ್ರ ಫಾಲೋ ಮಾಡಿ. ಶುಭ ದಿನಾಂಕವಾಗಿ ನೋಡಿ 1, 10, 19 ಮತ್ತು 28ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. 4, 5, 6 ಮತ್ತು 8ನೇ ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನೀಲ, ಹಸಿರು ಮತ್ತು ಹಳದಿ ಈ ಒಂದು ಬಣ್ಣವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿ, ಇಂತಹ ಬಟ್ಟೆಯನ್ನೇ ಹೆಚ್ಚಾಗಿ ಈ ಒಂದು ಸಂವತ್ಸರದಲ್ಲಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವಜ್ರ, ಪಚ್ಚೆ ಮತ್ತು ನೀಲ ಈ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಬುಧವಾರ, ಶುಕ್ರವಾರ ಮತ್ತು ಶನಿವಾರದ ದಿನದಂದು ಶುಭ ಕಾರ್ಯವನ್ನು ಹಮ್ಮಿಕೊಳ್ಳಿ. ಈ ಎಲ್ಲ ದೃಷ್ಟಿಯಿಂದ ನಿಮ್ಮ ಪಾಲಿಗೆ ಶುಭಗಳಾಗುತ್ತೆ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ, ಆಂಜನೇಯನ ಉಪಾಸನೆ, ಆಂಜನೇಯನ ಆರಾಧನೆ ಅಥವಾ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿ ಅಥವಾ ಓದಿ, ಅದರಿಂದ ನಿಮಗೆ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ಅರ್ಚನೆಯನ್ನು ಮಾಡಿಸಿ, ಆಂಜನೇಯನಿಗೆ ಹಚ್ಚಿರತಕ್ಕಂಥ ಒಂದು ಸಿಂಧೂರವನ್ನು ತಿಲಕದ ರೂಪದಲ್ಲಿ ಪ್ರತಿನಿತ್ಯ ಧಾರಣೆಯನ್ನು ಮಾಡಿಕೊಳ್ಳಿ. ಈ ಎಲ್ಲ ರೀತಿಯಾದಂತಹ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡೋದರಿಂದ ಈ ಒಂದು ರಾಶಿಯವರು, ಮಕರ ರಾಶಿಯವರು ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು. ಕುಂಭರಾಶಿಯಲ್ಲಿ ಜನನವಾಗಿರತಕ್ಕಂಥವರು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದ, ಇನ್ನು ಪೂರ್ವಭಾದ್ರಪದ ನಕ್ಷತ್ರದ 1, 2 ಮತ್ತು 3ನೇ ಪಾದದಲ್ಲಿ ಹುಟ್ಟಿರತಕ್ಕಂಥವರ ರಾಶಿಯೇ ಕುಂಭರಾಶಿ. ಇನ್ನು ಗಕಾರ, ಸಕಾರ ಮತ್ತು ದಕಾರದ ಮೊದಲಾಕ್ಷರ ಬರುವಂತಹ ಹೆಸರಿನವರೆಲ್ಲರೂ ಕೂಡ ನಿಮ್ಮ ಜನ್ಮರಾಶಿಯೇ ಕುಂಭರಾಶಿಯಾಗಿರುತ್ತೆ. ಹಾಗಿದ್ದರೆ ಕುಂಭರಾಶಿಯವರ ಫಲಾಫಲಗಳು ಏನು ಈ ಒಂದು ಸಂವತ್ಸರದಲ್ಲಿ ನೋಡಿ? ಮುಕ್ಕಾಲು ಭಾಗ ದಿನ ಜನ್ಮರಾಶಿಯಲ್ಲಿ ರಾಹು ಸಂಚಾರವಿರುತ್ತೆ, ತದನಂತರದಲ್ಲಿ ವ್ಯಯದಲ್ಲಿ ರಾಹು ಸಂಚಾರವಿರುವಂತಹ ದಿನಮಾನಗಳಾಗಿರುತ್ತೆ. ಇನ್ನು ಜನ್ಮರಾಶಿಯಾಧಿಪತಿಯಾಗಿರತಕ್ಕಂಥ ಶನಿ ಪರಮಾತ್ಮನೇ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ಧನಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ ಸಂಚರಿಸ್ತಾ ಇರ್ತಾನೆ. ಇನ್ನು ಗುರುಬಲವೂ ಕೂಡ ಇರೋದಿಲ್ಲ. ಧನಾಧಿಪತಿ, ಕುಟುಂಬಾಧಿಪತಿ ಅಂತ ಗುರುವು ಕೂಡ ಷಷ್ಠ ಭಾವದಲ್ಲಿರ್ತಾನೆ. 7.5
ಕೊನೆಯ ಭಾಗದಲ್ಲಿಯೂ ಕೂಡ ನೀವು ಇರ್ತೀರಿ. ಎಲ್ಲ ದೃಷ್ಟಿಕೋನದಿಂದ ನಿಮ್ಮ ಒಂದು ಆಯ್ಕೆಗಳು ತಪ್ಪಾಗಬಹುದು. ಎಷ್ಟೋ ಸಂದರ್ಭದಲ್ಲಿ ತುಂಬಾ ಕಾನ್ಫಿಡೆನ್ಸ್ ಆಗಿ ವ್ಯವಹರಿಸ್ತೀರಿ, ಆದರೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಎಲ್ಲಿಯೋ ನಿಮಗೆ ತಪ್ಪು ದಾರಿಯನ್ನು ತೋರಿಸಬಹುದು, ನಿಮ್ಮ ಆಯ್ಕೆಯೇ ತಪ್ಪಾಗಬಹುದು. ಹಾಗಾಗಿ ಆ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಈ ಒಂದು ಕುಂಭರಾಶಿಯವರು ಯಾರನ್ನೋ ನಂಬಿ ಮೋಸ ಹೋಗ್ತೀರಿ, ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸುವಂಥದ್ದು ಉತ್ತಮ. ಅದರಲ್ಲಿಯೂ ಕೂಡ ಕುಂಭರಾಶಿಯ ವ್ಯಾಪಾರಸ್ಥರು, ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನೀವೇ ಮೋಸ ಹೋದಿರಿ, ಜಾಗ್ರತೆ. ಎಷ್ಟೋ ಸಂದರ್ಭದಲ್ಲಿ ಫುಡ್ ಪ್ರಾಡಕ್ಟ್ಗಳಿರಬಹುದು ಅಥವಾ ಇನ್ಯಾವುದೋ ಎಕ್ಸ್ಪೈರಿ ಇರತಕ್ಕಂಥ ಒಂದು ಪ್ರಾಡಕ್ಟ್ಗಳಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಿ ತದನಂತರದಲ್ಲಿ ಆ ವಸ್ತುವೇ ಎಕ್ಸ್ಪೈರಿ ಆಗಿಬಿಟ್ಟು ಹಾಳಾಗಿಬಿಟ್ಟು ತದನಂತರದಲ್ಲಿ ಲಾಸನ್ನು ಕಟ್ಟಿಕೊಳ್ತಕ್ಕಂಥ ಒಂದು ದಿನಮಾನಗಳು ಈ ಒಂದು ಸಂವತ್ಸರದಲ್ಲಿರುತ್ತೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿ ವ್ಯಾಪಾರವನ್ನು ಮಾಡಿ, ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಹೇಳ್ತಕ್ಕಂಥ ಒಂದು ಕಿವಿ ಮಾತು. ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಒಂದು ಸಂವತ್ಸರದಲ್ಲಿ ತುಂಬಾ ಹುಷಾರಾಗಿರಿ. ಯಾರಿಂದಲೋ ಮೋಸ ಹೋದಿರಿ, ಜಾಗ್ರತೆ. ಇನ್ಯಾರೋ ನಂಬಿಸಿ ಮೋಸ ಮಾಡಿ ಯಾರೂ ಜಾಗ್ರತೆ. ಹಾಗಾಗಿ ಕುಂಭರಾಶಿಯವರ ಹೆಣ್ಣು ಮಕ್ಕಳು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ, ಈ ಒಂದು ಸಂವತ್ಸರದಲ್ಲಿ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ವಿವಾಹಾಪೇಕ್ಷೆಗಳಿಗೆ ಅಂತಹ ಒಂದು ಒಳ್ಳೆಯ ಸಂವತ್ಸರ ಇದಾಗಿರೋದಿಲ್ಲ. ಯಾಕೆಂದರೆ ಕುಟುಂಬಾಧಿಪತಿ ಮತ್ತು ಲಾಭಾಧಿಪತಿ ಅಂತ ಗುರುವೇ ಷಷ್ಠ ಭಾವದಲ್ಲಿ ಸಂಚರಿಸ್ತಾ ಇರ್ತಾನೆ. ನಿಮ್ಮ ಜನ್ಮರಾಶಿಯಲ್ಲೇ ರಾಹು ಸಂಚಾರವೂ ಕೂಡ ಇರೋದರಿಂದ ನಿಮ್ಮಿಂದ ತಪ್ಪು ನಿರ್ಧಾರ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಅನಿರೀಕ್ಷಿತವಾದಂಥ ಒಂದು ಪ್ರಸಂಗ ನಿಮ್ಮಲ್ಲಿ ಒದಗಿ ಬರಬಹುದು. ಹಾಗಾಗಿ ವಿವಾಹಕ್ಕೆ ಅಣಿಯಾಗಿ ನಿಂತಹ ವಧು ಇರಲಿ ಅಥವಾ ವರ ಇರಲಿ, ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾಹದ ವಿಷಯದಲ್ಲಿ ಹಿನ್ನಡೆಯನ್ನೇ ಕಾಣುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ರಾಶಿಯವರು ಹುಷಾರಾಗಿರಿ. ಇನ್ನು ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಇನ್ನು ಲಾಸ್ ಇತ್ಯಾದಿಗಳು ಕೂಡ ಆಗಬಹುದು. ಪ್ರಾರಂಭದಲ್ಲಿ ಹೇಳಿದೆ, ಯಾಕೆಂದರೆ ಸಂವತ್ಸರದ ಕೊನೆಯ ಭಾಗದಲ್ಲಿ ಒಂದು 4-5 ತಿಂಗಳು ರಾಹು ನಿಮಗೆ ವ್ಯಯಭಾವದಲ್ಲಿ ಇರೋದರಿಂದ ನಿಮಗೆ ಉದ್ಯೋಗದಲ್ಲಿ ನಷ್ಟ ಮತ್ತು ಕಷ್ಟದ ದಿನಮಾನಗಳನ್ನೇ ಖಂಡಿತವಾಗಿಯೂ ನೀಡ್ತಾನೆ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರತಕ್ಕಂಥದ್ದು ಉತ್ತಮ. ಇನ್ನು ಅಪರಾಧಿ ಸ್ಥಾನದಲ್ಲಿಯೂ ಕೂಡ ಆ ಒಂದು ರಾಹು ನಿಮ್ಮನ್ನು ನಿಲ್ಲಿಸಬಹುದು. ನೀವು ಮಾಡದೇ ಇರತಕ್ಕಂಥ ಒಂದು ತಪ್ಪಿಗೂ ನಿಮ್ಮ ಒಂದು ಹೆಗಲುಗೊಡುವಂತಹ ಒಂದು ಪರಿಸ್ಥಿತಿಗಳು ಜೀವನದಲ್ಲಿ ಬರಬಹುದು. ಹಾಗಾಗಿ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹೇಳ್ತಕ್ಕಂತಹ ಒಂದು ಕಿವಿ ಮಾತನ್ನು ತಮ್ಮ ಪಾಲಿಗೆ ಸೂಚಿಸ್ತಾ ಇನ್ನು ಕೆಲವಿಷ್ಟು ಟಿಪ್ಸ್ಗಳನ್ನು ಕೊಡ್ತೇನೆ. ಆ ಒಂದು ಟಿಪ್ಸ್ಗಳನ್ನು ಈ ಒಂದು ಕುಂಭರಾಶಿಯವರು ಫಾಲೋ ಮಾಡಿಕೊಳ್ಳಿ. ನೋಡಿ, 1, 10, 19 ಮತ್ತು 28ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ನೀಲ, ಹಸಿರು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಬಟ್ಟೆಯ ರೂಪದಲ್ಲಿ ಇರಬಹುದು. ಈ ರೀತಿಯಾದಂಥ ಒಂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ವಜ್ರ, ಪಚ್ಚೆ ಮತ್ತು ನೀಲದ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು. ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಶುಭ ಕಾರ್ಯವನ್ನು ಮಾಡಿಕೊಳ್ಳಿ. ಇನ್ನು 4, 5, 6 ಮತ್ತು 8 ಈ ಒಂದು ನಂಬರನ್ನು ಹೆಚ್ಚಾಗಿ ಟಿಪ್ಸ್ ರೂಪದಲ್ಲಿ ಫಾಲೋ ಮಾಡಿಕೊಳ್ಳಿ. ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ. ಇದರಿಂದ ಖಂಡಿತವಾಗಿಯೂ ಜೀವನದಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸ್ತೀರಿ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥ ಒಂದು ದೇವತೆ ಅಥವಾ ಮಂತ್ರ ಅಂತಂದರೆ ನೋಡಿ, ಸಾಯಿಬಾಬರ ದರ್ಶನವನ್ನು ಮಾಡಿಕೊಳ್ಳಿ, ಅಥವಾ ಸದ್ಗುರುವನ್ನು ಆರಾಧನೆಯನ್ನು ಮಾಡಿಕೊಳ್ಳಿ, ಅಥವಾ ಗುರು ಸೇವೆ, ಗುರುವಿನಲ್ಲಿ ಭಕ್ತಿಯನ್ನಿಟ್ಟು ಮುಂದುವರಿಯಿರಿ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ದೇವತಾ ಸ್ವರೂಪವಾಗಿ ಗಣಪತಿಯ ಉಪಾಸನೆ ಮತ್ತು ಆರಾಧನೆಯನ್ನು ಈ ಒಂದು ಸಂವತ್ಸರದಲ್ಲಿ ಮಾಡಿಕೊಳ್ಳಿ. ಓಂ ಗಂ ಗಣಪತಯೇ ನಮಃ ಹೇಳ್ತಕ್ಕಂಥ ಗಣಪತಿಯ ಮೂಲಾಕ್ಷರ ಬೀಜ ಮಂತ್ರ ಸಹಿತವಾದಂತಹ ಗಣಪತಿಯ ಆರಾಧನೆ ಮತ್ತು ಉಪಾಸನೆಯನ್ನು ಈ ಒಂದು ಸಂವತ್ಸರದಲ್ಲಿ ಮಾಡತಕ್ಕಂಥದ್ರಿಂದ ನಿಮ್ಮ ಪಾಲಿಗೆ ಶುಭ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ, ವಿಶೇಷವಾಗಿ ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪ್ರಾತಃ ಕಾಲ ಅಥವಾ ಸಾಯಂಕಾಲದ ಶುಭ ಗೋಧೂಳಿ ಮುಹೂರ್ತದಲ್ಲಿ ಹೇಳಿಕೊಳ್ಳಿ. ಇದರಿಂದ ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು. ನೋಡಿ, ಮೀನರಾಶಿಯಲ್ಲಿ ಜನನವಾಗಿರ್ತಕ್ಕಂಥವರು ಪೂರ್ವಾಭಾದ್ರಪದ ನಕ್ಷತ್ರದ 4ನೇ ಪಾದ, ಇನ್ನು ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರದ 4 ಪಾದದಲ್ಲಿ ಜನನವಾಗಿರತಕ್ಕಂಥವರ ರಾಶಿಯೇ ಮೀನರಾಶಿ. ಇನ್ನು ದಕಾರ, ಇನ್ನು ಚಕಾರದಲ್ಲ ಮೊದಲ ಅಕ್ಷರ ಬರತಕ್ಕಂತಹ ಹೆಸರಿನವರ ಜನ್ಮ ರಾಶಿಯೇ ಮೀನರಾಶಿಯಾಗಿರುತ್ತೆ. ಹಾಗಿದ್ದರೆ ಮೀನರಾಶಿಯಲ್ಲಿ ಜನನವಾಗಿರತಕ್ಕಂಥವರಿಗೆ ನಿಮ್ಮ ಜನ್ಮರಾಶಿಯಲ್ಲಿಯೇ ಶನಿ ಸಂಚಾರವಿರತಕ್ಕಂತಹ ಸಂಪೂರ್ಣವಾದಂತಹ ಈ ಒಂದು ವರ್ಷದ ಸಮಯ ಅತ್ಯಂತ ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸಿ. ಯಾಕೆಂದರೆ ಜನ್ಮರಾಶಿಯಲ್ಲಿ ಶನಿ ನಿಂತಾಗ ಅದರಲ್ಲಿಯೂ ಕೂಡ ಜೀವನದ ಮಧ್ಯಭಾಗದ ವಯಸ್ಸಿನವರಿಗೆ, ಹೆಚ್ಚಾಗಿ 30ರಿಂದ 60 ವರ್ಷದ ಮಧ್ಯಭಾಗದ ವಯಸ್ಸಿನ ಮೀನರಾಶಿಯವರು ತುಂಬಾ ಹುಷಾರಾಗಿರಿ. ಯಾಕೆಂದರೆ ನಿಮ್ಮ ಜೀವಮಾನದಲ್ಲಿ ಸೆಕೆಂಡ್ ಟೈಮ್ ಶನಿಯ ಒಂದು ಸಂಚಾರ ನಿಮ್ಮ ಲೈಫಿನಲ್ಲಿ ಬಂದಿರುತ್ತೆ. 7.5 ಮಧ್ಯಭಾಗದ ಒಂದು ಕಾಲ. ಇಲ್ಲಿ
ಏಳರಾಟ ಶನಿಪೀಡೆ ಅಂತ ಹೇಳ್ತೀವಲ್ವೇ, ಅಂತಹ ಏಳರಾಟ ಶನಿಪೀಡೆ ನಡೀತಾ ಇರತಕ್ಕಂಥ ರಾಶಿಯವರು ನೀವಾಗಿರ್ತೀರಿ. ಇನ್ನು ಪಂಚಮದಲ್ಲೇ ನಿಮ್ಮ ಜನ್ಮ ರಾಶಿಯಾಧಿಪತಿಯಾಗಿರತಕ್ಕಂಥ ಗುರು ಸಂಚಾರ ಮಾಡ್ತಾ ಇರ್ತಾನೆ. ಗುರುಬಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಂವತ್ಸರದಲ್ಲಿ. ಆದರೂ ಕೂಡ ವ್ಯಯ ಮತ್ತು ಏಕಾದಶಾದಿ ಭಾವದಲ್ಲಿ 11 ಮತ್ತು 12ನೇ ಮನೆಯಲ್ಲಿ ರಾಹು ಸಂಚಾರ ಈ ಒಂದು ಸಂವತ್ಸರದಲ್ಲಿರುತ್ತೆ. ಹಾಗಾಗಿ ಅಪವಾದ ಭಯಂ, ಚೋರ ಭಯಂ, ಆಘಾತ ಭಯಂ, ವ್ಯಾಜ್ಯ ಭಯಂ, ನಷ್ಟ ಭಯಂ, ಮಿತ್ರೇ ಶತ್ರು ಅಟನಂಕುರುತೆ ಶನಿ, ಈ 7 ರೀತಿಯಂತಹ ಶನಿ ಪ್ರಭಾವಕ್ಕೆ ನೀವು ಒಳಪಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು ಸಂವತ್ಸರದಲ್ಲಿ ಮಾಡಬಾರದೇ ಇರತಕ್ಕಂಥ ಒಂದು ತಪ್ಪಿಗೆ ತಪ್ಪಿತಸ್ಥ ಸ್ಥಾನದಲ್ಲಿ ಕೈಕಟ್ಟಿ ನಿಲ್ಲುವಂತಹ ಒಂದು ಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಚಿಂತನೆಯನ್ನು ಮಾಡಬಹುದು. ನಷ್ಟ ಕಷ್ಟಗಳು ಅಥವಾ ಅಮೂಲ್ಯವಾದಂತಹ ಒಂದು ವಸ್ತು ಕಳೆದು ಹೋಗುವಂಥದ್ದು, ಇನ್ನು ಆರೋಗ್ಯದಲ್ಲಿಯೂ ಕೂಡ ಸಮಸ್ಯೆಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಎಂತಹ ಮಿತ್ರನೂ ಕೂಡ ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಶತ್ರುತ್ವದ ಭಾವದಲ್ಲಿ ನಿಲ್ಲುವಂತಹ ಒಂದು ಸಾಧ್ಯಾಸಾಧ್ಯತೆಗಳನ್ನು ಈ ಒಂದು ಸಂವತ್ಸರದಲ್ಲಿ ನಿಮ್ಮ ಪಾಲಿಗೆ ಚಿಂತಿಸಬಹುದಾದಂತಹ ಒಂದು ಸಂವತ್ಸರವಾಗಿರುತ್ತೆ. ಅಥವಾ ಸ್ವಲ್ಪ ಮಟ್ಟಿಗೆ ಉದ್ಯೋಗ ವ್ಯವಹಾರದಲ್ಲಿ ಲಾಸೂ ಕೂಡ ಆಗಬಹುದು. ಹಾಗಿದ್ದೂ ಕೂಡ ನಿಮ್ಮ ಜನ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥ ಶನಿ ಪರಮಾತ್ಮನೇ ಕರ್ಮಾಧಿಪತಿಯೂ ಆಗಿ ಅವನು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಿಂತು ನಿಮ್ಮ ಪಾಲಿಗೆ ಗುರುವಿನ ಆಶೀರ್ವಾದದ ಬಲ ಸಂಪೂರ್ಣವಾಗಿ ಈ ಒಂದು ವರ್ಷ ಈ ಒಂದು ಸಂವತ್ಸರ ನಿಮ್ಮ ಪಾಲಿಗೆ ಇರತಕ್ಕಂಥದ್ರಿಂದ ಗುರುವಿನ ಆಶೀರ್ವಾದದ ಬಲದಲ್ಲಿಯೇ ಸಂಪೂರ್ಣವಾಗಿ ಈ ಎಲ್ಲ ರೀತಿಯಂಥ ಒಂದು ಕಷ್ಟಗಳಿಗೂ ಕೂಡ ಆ ಒಂದು ಗುರುವೇ ಉತ್ತರ ರೂಪದಲ್ಲಿರತಕ್ಕಂಥದ್ರಿಂದ ಒಳ್ಳೆಯ ಫಲಗಳನ್ನು ಕೂಡ ನಿಮ್ಮ ಪಾಲಿಗೆ ನಿರೀಕ್ಷೆಯನ್ನು ಮಾಡಬಹುದು. ಯಾಕೆಂದರೆ ಈ ಒಂದು ಸಂವತ್ಸರದಲ್ಲಿ ಮೀನರಾಶಿಯವರು ಎಷ್ಟೋ ವರ್ಷದಿಂದ ಸಂತಾನದ ವಿಷಯದಲ್ಲಿ ಪ್ರಯತ್ನವನ್ನು ಪಡ್ತಾ ಇರ್ತೀರಿ, ಅಥವಾ 4-6 ವರ್ಷದಿಂದ ವಿವಾಹದ ವಿಷಯದಲ್ಲಿ ಪ್ರಯತ್ನವನ್ನು ಪಡ್ತಾ ಇರತಕ್ಕಂತಹ ನವ ವಧುವರರು ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಹೆಣ್ಣು ಮಕ್ಕಳು ಹಸೆಮಣೆಯನ್ನು ಏರುವಂತಹ ಒಂದು ಯೋಗ, ಅಥವಾ ಗಂಡು ಮಕ್ಕಳು ಕರಿಮಣಿಯನ್ನು ಕಟ್ಟುವಂತಹ ಒಂದು ಯೋಗ, ಅರ್ಥಾತ್ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಂತಹ ಒಂದು ಯೋಗವನ್ನು ಮಾತ್ರ ಖಂಡಿತವಾಗಿಯೂ ಈ ಒಂದು ಗುರುವಿನಿಂದ ನೀವು ನಿರೀಕ್ಷಣೆಯನ್ನು ಮಾಡಬಹುದು. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸಲಹೆಯನ್ನು ನೀಡುತ್ತಾ, ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂತಹ ಒಂದು ಲಕ್ಷ್ಯವಿರಲಿ. ಯಾಕೆಂದರೆ ಆಕಸ್ಮಿಕವಾಗಿ ಆಪತ್ತಿಗೆ ನೀವು ಗುರಿಯಾಗಬಹುದು, ಅಥವಾ ಆಕ್ಸಿಡೆಂಟ್ಗಳು, ಆಘಾತಗಳು, ಅಪಘಾತಗಳು ನಿಮ್ಮನ್ನು ಅರಸಿ ಬರುವಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಇನ್ನು ವಿದೇಶ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಒಂದು ಯೋಗವಿದೆ, ಅಥವಾ ತೀರ್ಥಯಾತ್ರೆಯನ್ನು ಹೋಗುವಂತಹ ಒಂದು ಯೋಗ ಫಲಗಳನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಈ ಒಂದು ರಾಶಿಯವರಿಗೆ ಹೇಳಬಹುದು. ಅಥವಾ ವಿಶೇಷವಾಗಿ ಎಜುಕೇಷನ್ ವಿಚಾರದಲ್ಲಿ ಮಾತ್ರ ಅತ್ಯಂತ ಶುಭ ಫಲಗಳನ್ನೇ ವಿದ್ಯಾರ್ಥಿ ಜೀವನದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳುವಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಹಾಗಿದ್ದರೆ ಶುಭ ಫಲ ಅಶುಭಾದಿ ಫಲ ಎರಡನ್ನೂ ಕೂಡ ಸಮಷ್ಟಿಯಾಗಿ ನೋಡಿದಾಗ ಸಾಧಾರಣವಾಗಿ 70 ಭಾಗ ಶುಭವನ್ನು 30 ಭಾಗ ಅಶುಭಾದಿ ಫಲಗಳನ್ನು ಈ ಒಂದು ಸಂವತ್ಸರದಲ್ಲಿ ನೀಡಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ, ಕೊನೆಯದಾಗಿ ಈ ಒಂದು ರಾಶಿಯವರು ಮೀನರಾಶಿಯವರು ಅನುಸರಿಸಬೇಕಾದಂಥ ಕೆಲವಿಷ್ಟು ಕಿವಿ ಮಾತನ್ನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ದಿನಾಂಕದಲ್ಲಿ 3, 9, 12, 18, 21, 27 ಮತ್ತು 30ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ 1, 3, 8 ಮತ್ತು 9 ಹೆಚ್ಚಾಗಿ ಫಾಲೋ ಮಾಡಿ. ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಹಳದಿಯ ಬಣ್ಣ, ಕೆಂಪು ಬಣ್ಣ, ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಈ ಒಂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಈ ಒಂದು ಸಂವತ್ಸರದಲ್ಲಿ ನಿಮಗೆ ಶುಭ ಫಲವನ್ನು ನೀಡಲಿಕ್ಕಿದ್ರೆ ಮಾಣಿಕ್ಯ ಇರಬಹುದು, ಪುಷ್ಯರಾಗ ಇರಬಹುದು, ನೀಲ ಇರಬಹುದು, ಹವಳ ಇರಬಹುದು, ಈ ರೀತಿಯಾಗಿರ್ತಕ್ಕಂತಹ ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಭಾನುವಾರ, ಗುರುವಾರ ಮತ್ತು ಶನಿವಾರದ ದಿನದಂದು ಶುಭ ಕೆಲಸ ಕಾರ್ಯಗಳನ್ನು ಜೀವನದಲ್ಲಿ ಮಾಡಿಕೊಳ್ಳಿ. ಈ ಒಂದು ಸಂವತ್ಸರದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಶುಭವಾಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಬೀಜಾಕ್ಷರ ಮಂತ್ರ ಸಹಿತವಾದಂತಹ ಒಂದು ವಿಶೇಷವಾದಂತಹ ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ. ಸಾಧ್ಯವಾದಲ್ಲಿ ಆ ಒಂದು ಮಂತ್ರವನ್ನು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಹೇಳಿಕೊಳ್ಳಿ. ಯಾಕೆಂದರೆ ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಮೀನರಾಶಿಯ ಅಧಿಪತಿಯೇ ಗುರುವಾಗಿರತಕ್ಕಂಥದ್ರಿಂದ ಗುರುವಿನ ಮಂತ್ರವನ್ನು ಹೇಳಿಕೊಳ್ಳಿ. ಪ್ರತಿನಿತ್ಯ ಗುರುಚರಿತ್ರೆಯನ್ನು ಮನೆಯಲ್ಲಿ ಓದಿಕೊಳ್ಳಿ, ಅಥವಾ ಓಂ ಗುಂ ಗುರವೇ ನಮಃ ಹೇಳ್ತಕ್ಕಂಥ ಒಂದು ಗುರುಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ. ಅಥವಾ ಸದ್ಗುರು ದತ್ತಾತ್ರೇಯರ ಅಥವಾ ಶ್ರೀಧರ ಸ್ವಾಮಿಗಳ ಗುರುಚರಿತ್ರೆಯ ಪುಸ್ತಕವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ, ಅಥವಾ ಆ ಒಂದು ಪುಸ್ತಕದಲ್ಲಿ ಇರುವಂತಹ ಕನ್ನಡ ವ್ಯಾಖ್ಯಾನ ಇರುವಂತಹ ಗುರುಚರಿತ್ರೆಯನ್ನು ಪ್ರತಿನಿತ್ಯ ಪಠನೆಯನ್ನು ಕೂಡ ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ
ಗೀತೋಪದೇಶ ಅಥವಾ ಭಗವದ್ಗೀತೆಯ ಪಠನೆಯನ್ನು ಈ ಒಂದು ರಾಶಿಯವರು ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಮಾಡಿಕೊಳ್ಳಿ. ಅಥವಾ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆಯ ಧ್ಯಾನ ಶ್ಲೋಕವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನನ್ನು ಸದಾ ಸರ್ವದ ಅನುಸಂಧಾನವನ್ನು ಮಾಡಿಕೊಳ್ಳಿ, ಆರಾಧನೆಯನ್ನು ಮಾಡಿಕೊಳ್ಳಿ. ಅಥವಾ ಭಗವದ್ಗೀತೆಯ ಪುಸ್ತಕವನ್ನು 10 ಮಕ್ಕಳಿಗೆ ದಾನದ ರೂಪದಲ್ಲಿ ಈ ಒಂದು ಸಂವತ್ಸರದಲ್ಲಿ ಕೊಡಿ. ಎಲ್ಲ ರೀತಿಯಾದಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡೋದರಿಂದ ಮೀನರಾಶಿಯವರಿಗೂ ಕೂಡ ಶುಭವಾಗುತ್ತೆ ಅಂತ ಹೇಳ್ತಾ, ಸಂಪೂರ್ಣವಾಗಿ 12 ರಾಶಿಗಳಲ್ಲಿ ಜನಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಈ ಒಂದು ಪರಾಭವನಾಮ ಸಂವತ್ಸರವು ಒಳಿತನ್ನು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು.